ಇವತ್ತು ಕೇಳ್ತಾರೆ ಜನ ನಮಗೆ, ಇವರು ಒಬ್ಬ ಮಿನಿಸ್ಟರ್ PA ಏನ್ರಿ ಇವರು ಶಾಲೆ ಚೆಕ್ ಬರ್ತಾರಂತ. ರಾಘವೇಂದ್ರ ಸ್ವಾಮಿ ಮಾಡಿದಾರ ಒಂದು ಉದ್ಘಾಟನೆ ಕರೆದ್ರೆ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾರೇನ್ರಿ ಇವರು? ಒಬ್ಬ ರಾಜಕೀಯ ಮುಖಂಡನ ಕುಂದ್ರಿಸಿ ಹೂ ಹಾಕ್ತಾರ ದೇವ್ರಂತ. ಇವರೊಬ್ಬ ಜಗದ್ಗುರುಗಳೇನ್ರಿ? ಉತ್ತರ ಕೊಡೋರು ಯಾರು? ಯಾರಿಗೆ ಕೇಳ್ತಾರ? ನಮಗೆ ಕೇಳ್ತಾರ. ಏನು ಉತ್ತರ ಕೊಡ್ಬೇಕು? ಇವೆಲ್ಲವೂ ಭಾಳ ನೋವಾಗಿ ನಾವೇನೋ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಅಂತ ತಿಳ್ಕೊಂಡ್ವಿ. ಇವರು 24ನೇ ತಾರೀಕು ಏನು ಮೀಟಿಂಗ್ ಕರೆದಿದ್ರು ಹೇಳಿದ್ರಲ್ಲ, ಆ ತಾರೀಕು ಮೀಟಿಂಗಿಗೆ ನಾವು ಸಜ್ಜಾಗಿದ್ವಿ. ಎಲೆಕ್ಷನ್ ಡಿಕ್ಲೇರ್ ಆಯ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ನವರು CM ಅವರೆಲ್ಲ ಅದಾರ, ನಾವು ಅಲ್ಲಿ ರಕ್ಷಣೆ ನೀವು ಕಡಿಬೇಡ್ರಿ ಅಂತ ಹೇಳಿದ್ರು. ಒಬ್ರಿಗೊಬ್ರು ಘರ್ಷಣೆ ಆದರೆ ನಾವೇನು ಯೋಚನೆ ಮಾಡಿದ್ವಿ, ಎರಡು ಗುಂಪಿನವ್ರು ಗೊತ್ತಿಲ್ದಾರೋ ಏನು ನಮ್ಮರು ಏನದಾರಲ್ಲ, ನಮ್ಮ ಏನು ನಾಗರಾಜ್ ಅವ್ರು ಏನು ಹೇಳಿದ್ರಲ್ಲ ಅದು 100% ಪಾಪ ಅವರೆಲ್ಲರೂ ನಮ್ಮ ಸಮಾಜದವರು. ಅವ್ರಿಗೆ ನಾವು ಏನು ಹೇಳಿಲ್ಲ, ಅವ್ರು ಹೇಳಿದ್ದು ತಲೆಗೆ ತುಂಬ್ಕೊಂಡಾರೆ. ಆದರೆ ಅದು ಅದೇನು ತಪ್ಪು ಕಲ್ಪನೆ ತಿಳ್ಕೊಂಡಾರೆ. ನಾವು ನಮ್ಮರೇ ಗುದ್ದಾಡಿ ನಾಳೆ ನಮ್ಮರೇ ಸ್ಟೇಷನ್ಗೆ ಹೋದ್ರೆ, ಇವತ್ತು ಬೆಳಗಾಂನಾಗ ಆತಲ್ಲ ಹಂಗೆ ನಮ್ಮರೇ ಸ್ಟೇಷನ್ಗೆ ಹೋದರೆ ಇದು ನಮ್ಮ ಸಮಾಜಕ್ಕೆ ನಾವು ಸುಮಾರು ಮಾಡ್ದಂಗೆ ಅಂತ ನಾವೆಲ್ಲವೂ ನುಂಗ್ಕೊಂಡು ಸುಮ್ಮನಿದ್ವಿ. ಆದರೆ 24ನೇ ತಾರೀಕು 12ನೇ ತಾರೀಕು ಪತ್ರಿಕೆಗೋಷ್ಠಿ ತೆಗೆದು ಬಾಯಿಗೆ ಬಂದಂಗೆ ಹೇಳಿದರೆ, ಆ ಬಾಯಿಗೆ ಬಂದಂಗೆ ಹೇಳಿ ನಮ್ಮ ಸಮಾಜದ ಮರ್ಯಾದೆನೇ ಕಳೆದರೆ. 24ನೇ ತಾರೀಕು ಇವತ್ತೊಂದು ಪವಿತ್ರವಾದ ಸ್ಥಳದಲ್ಲಿ ಚಳುವಳಿ ಅಂತ. ಏನು ಚಳುವಳಿ? ಇಂಥ ಚಳವಳಿ ಇಂಥ ಕಾರ್ಯಕ್ರಮಗಳು ಮಾಡ್ಕೊಂತ ಕುಂತಾರೆ. ಇದಕ್ಕೆ ನಾವು ಎಲ್ಲ ಖರ್ಚಿಂದ ಹೇಳ್ತಲ್ರಿ, ಟೋಟಲ್ ಖರ್ಚು ಹೇಳ್ತಲ್ಲ. ಬಿಡಿ ಸಾಕಾದಾಗ ಏನಾಗೋದಿಲ್ಲ, ಅದೇನು ಸಾಕಾಗದು ಏನು ಟೋಟಲ್ ಖರ್ಚು ಕೊಡು ಇದೇ ಕೊಡು ಯಾವ್ದ್ರ ಕೊಡೋದು ಯಾವ್ದ್ರ. ಈಗ 27,61,57,718 ರೂಪಾಯಿ ಖರ್ಚಾಗಿದೆ. ಜಮಾ ಅಷ್ಟು ಬಂದಿದೆ. 1,68,42,500 ಡಿಪಾಸಿಟ್ ಇದೆ. 174 kg ಬೆಳ್ಳಿ ಇದೆ. ಆಸ್ತಿ ಪೇಪರ್ ಕೊಡು. ಆಸ್ತಿ ಪೇಪರು ನಿಮ್ಗೆ ಹೇಳ್ತವೆ ಯಾವುದಿದೆ ಏನು ಅದನ್ನು ಹೇಳ್ತವೆ. ಇವತ್ತು ಮಾತಾಡೋಕ್ಕೆ ಈಗ ನಮ್ಮದು 4 ಎಕರೆ 28 ಗುಂಟೆ ಏನು ನಾವು ಶಿವಪ್ಪನವರಿಂದ ಒಂದು ಜನರಲ್ ಇದರ ಪ್ರಕಾರ ನಾವು ಏನು ಮಾಡಿಸ್ಕೊಂಡಿದ್ವಿ, ಅದು 4 ಎಕರೆ 28 ಗುಂಟೆ ಇದೆ. ಅದನ್ನು ಇವರೇನೋ ಬೆಟ್ಟಪ್ಪರು ಅವ್ರ ಹೆಸರಿಗೆ ಮಾಡ್ಕೊಂಡಾರ ಅಂತ ಹೇಳಿದ್ರಲ್ಲ, ಆದರೆ ಬೆಟ್ಟಪ್ಪರು ಆಗಲೇ ನಮಗೆ ಟ್ರಸ್ಟ್ ಹೆಸರಿಗೆ ಮಾಡಿಸ್ಕೊಟ್ಟಿದ್ದಾರೆ. ಅದು ಕೋರ್ಟ್ನಾಗ ನಡೀತಾ ಇದೆ. ಹೆಣ್ಮಕ್ಳು ಕೇಸ್ ಹಾಕಿದ್ದಾರೆ. ಇವತ್ತು ಕೇಸ್ ಅಟೆಂಡ್ ಆಗ್ಬೇಕಾಯ್ತು. ವಕೀಲರು ರಿಕ್ವೆಸ್ಟ್ ಮಾಡಿ ನಮ್ಮ ಮುಂದಕ್ಕೇನೆ ಇದ್ರ ಸಲುವಾಗಿ ಸುಮಾರು 20 ದಫಾ ಕೋರ್ಟಿಗೆ ಬಂದಾನೆ. ಆಮೇಲೆ ಸಿದ್ಧಲಿಂಗ ಸ್ವಾಮಿಗಳ ಕೇಸ್ ಐತೆ ಅಂದರೆ ಸಿದ್ಧಲಿಂಗ ಸ್ವಾಮಿಗಳು ಕೇಸ್ ವಾಪಸ್ ತಗೊಂಡಾರೆ. ನಮ್ಮ ಜ್ಯೋತಿ ಪ್ರಕಾಶ್ ಎಲ್ಲ ಕೇಳ್ರಿ, ಇಲ್ಲಪ್ಪ ಏನೋ ಆಗೋಗಿದೆ, ನಾನು ಹಾಕ್ಬೇಕು ಅಂತ ಇದ್ದಿಲ್ಲ. ಅಲ್ಲಿ ಮುಖಂಡರು ಹೇಳಿದ್ಕೆ ನಾನು ಸೈನ್ ಮಾಡಿಕೊಟ್ಟೇನೆ. ನಂದೇನಿದ್ರೆ ನಿಮ್ಮ ಮೇಲೆ ದ್ವೇಷ ಇಲ್ಲ, ಆದರೆ ನನ್ನ ಕೂಟಕ್ಕೆ ಸೈನ್ ಮಾಡಿಸ್ಕೊಂಡು ಅವ್ರು ಇದನ್ನು ಮಾಡಿದ್ರೆ ಹೊರತು ನಾನೇನು ಮಠದ ವಿರುದ್ಧ ಕೇಸ್ ಹಾಕ್ಬೇಕು ಅಂತ ಇದ್ದಿಲ್ಲ. ನಿಮ್ಮೂರೇ ನಿಮ್ಮ ಮುಖಂಡರುಗಳೇ ನಿಮಗೆ ಬೇಕಾದ್ರೆ ಕೂಡ ಕೇಸ್ ಹಾಕ್ಸಿದ್ರು ಅನ್ನೋ ಒಂದು ವಿಚಾರ ಹೇಳಿದರು. ಇವತ್ತು ಈ ಮಠದ ಬಗ್ಗೆ ಸಮಾಜದ ಬಗ್ಗೆ ಗೊತ್ತಿದೆಯಲ್ಲ, ನಮ್ಮ ಸಂಘನ 2 ದಫಾ ಸೂಪರ್ ಸೀಡ್ ಮಾಡಿಸಿದ್ದಾರೆ. ಬಸವರಾಜ ದಿಂಡೂರು ಆಸ್ಪತ್ರೆಗೆ ಇದ್ದಾಗ ಮನೆಗೆ ನೋಟಿಸ್ ಹೋಗ್ಯವು, ನೋಟಿಸ್ ತಗೊಂಡಿಲ್ಲ. ಎಕ್ಸ್ಪರ್ಟಿ ಆರ್ಡರ್ ಆಗೈತಿ. ಎಕ್ಸ್ಪರ್ಟಿ ಆರ್ಡರ್ ಆಗಿ ಶ್ರೀನಿವಾಸ್ ಅಂತ ಮಿನಿಸ್ಟರ್ ಇದ್ದಾಗ ಆದಾಗ ನಾನು ಶಿವಶಂಕರಪ್ಪರ ತಕ್ಕ ಹೋಗಿ, ಶಿವಶಂಕರಪ್ಪರ ಹಿಂಗೆ ಆಗೈತೆ ನಮ್ಮ ಸಂಘದ್ದು, ಯಾರು ಮಾಡಿದ್ರು ಅಂದು ಸೀದಾ ಮಿನಿಸ್ಟ್ರಿಗೆ ಫೋನ್ ತಗೊಂಡ್ರು. ಅಲ್ಲೇ ಸೈನ್ ಮಾಡಿ ಪ್ರಿಂಟಿಗೆ ಇಟ್ಟಿದ್ರು. ಮಿನಿಸ್ಟ್ರಿಗೆ ಕೇಳಿದ್ರು, ಏನ್ರಿ ಹೆಂಗೆ, ನಾನು ವೀರ ಸೇವೆ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ, ನಮ್ಮ ಜಿಲ್ಲೆದ ಕಾರ್ಯ ಏನೇ ಮಾಡ್ಬೇಕಾದ್ರೆ ನನ್ನ ಯಾಕೆ ಕೇಳಿಲ್ಲ. ಶಿವಶಂಕರ್ ಅವರು ಬಂದಿದ್ರು, ಅವ್ರ ಜೊತೆಗೆ ಅವ್ರನ್ನ ಕರ್ಕೊಂಬಂದ್ರು, ಇವ್ರನ್ನ ಕರ್ಕೊಂಬಂದ್ರು. ಯಾರನ್ನೇ ಕರ್ಕೊಂಬರ್ಲಿ, ಸಮಾಜ ನಮ್ಮದು, ವೀರ ಸೇವೆ ಸಮಾಜ ನಮ್ಮದು, ಒಳಪಂಗಡದ್ದು. ಅದರಲ್ಲಿ ಏನೇ ಇದ್ರು ನನಗೆ ಕೇಳಬೇಕಾಗಿತ್ತು. ನೀವು ಹೆಂಗೆ ಕೊಟ್ಟಿರಿ? ಇಮಿಡಿಯೇಟ್ ನಾಳೆ ಬೆಳಗ್ಗೆ ಅದನ್ನು ಕ್ಯಾನ್ಸಲ್ ಮಾಡ್ಬೇಕಂದ್ರು. ಆಗಲಿ ಸರ್ ಅಂತೇಳಿ ಇಮಿಡಿಯೇಟ್ ಆರ್ಡರ್ ಆಗಿದ್ದನ್ನ ಪ್ರಿಂಟ್ ಆಗಿದ್ದನ್ನ ಕ್ಯಾನ್ಸಲ್ ಮಾಡಿಸಿದ್ರು ಶಿವಶಂಕರಪ್ಪರು. ಮತ್ತೆ 2ನೇ ದಫಾ ಗೊತ್ತಿಲ್ದಂಗೆ ರೊಕ್ಕ ಕೊಟ್ಟು ಯಾರನ್ನ ಹಿಡ್ಕೊಂಡು ಅದನ್ನು ಮಾಡಿಸಿದ್ರು. ಅದನ್ನು ಮಾಡಿಸಿದಾಗ ಹೇಳ್ಬೇಕಪ್ಪ ಅಂದರೆ ಸರ್ಕಾರ ಆರ್ಡ್ರೇ ಮಾಡಿಬಿಡ್ತು. ಏನಂತ? ಸೂಪರ್ ಸೀಡ್ ಮಾಡಿ ಬಿಜಾಪುರದ ಮುನ್ಸಿಪಲ್ ಕಮಿಷನರ್ ಮಾದೇವ ಮುರುಗಿ ಅವರಿಗೆ ಅದನ್ನು ಚಾರ್ಜ್ ವಹಿಸ್ಕೋಬೇಕು ಅಂತ ಆರ್ಡರ್ ಮಾಡಿಬಿಟ್ರು. ಅಯ್ಯೋ ಶಿವ ಇದೇನಪ್ಪ ಅಂತ ಹೆಂಗೆ ಮಾಡ್ಬೇಕಪ್ಪ, ನಮ್ಮ ಸಂಘನ ಸೂಪರ್ ಸೀಡ್ ಮಾಡ್ಕೊಂಡು ಎಲ್ಲ ಲೆಕ್ಕಪತ್ರ ಆದರೆ ಹೆಂಗೆ ಮಾಡ್ಬೇಕಪ್ಪ ಅಂತ ಯೋಚನೆ ಮಾಡಿದ್ವಿ. ಸದ್ಯಕ್ಕೆ ಅವತ್ತಿನ ದಿವಸ
ನನಗೆ ಒಬ್ಬ ಬೇಕಾದ ಭಾಳ ನಮ್ಮ ಉಳಿವಿ ದೇವಸ್ಥಾನದ ಟ್ರಸ್ಟಿಗಳು ಯಜಮಾನರು ಅವರಿಗೆ ಕೇಳಿದೆ, ಹಿಂಗಾಗಿಬಿಟ್ಟಿದೆ ಏನು ಮಾಡಬೇಕು ಅಂತ. ಯಾರಿಗೆ ವಹಿಸ್ಯಾರ ಅಂತ ಹಿಂಗಂದೆ. ಅವ್ನು ನನ್ನ ಕೈ ತೆಳಕ್ಕೆ ಕೆಲಸ ಮಾಡ್ತಾ ಇದ್ದ, ಏನು ಹೇಳು ಅಂತಂದ್ರು. ಹಿಂಗೆ ಕೇಳಿಸೈತಿ ನನ್ನ ಇದ್ರಿಗೆ. ಅವ್ರಿಗೆ ಇನ್ನೊಂದು ಫೋನ್ ಹೇಳಿ, ಅದೇನೋ ವೀರಶೈವ ಪಂಚಮ ಸೇರಿದೇನೋ ಸಂಘದ್ದೇನೋ ಬಂತಂತಲ್ಲ, ನೀನು ಯಾವ ಚಾರ್ಜ್ ತಗೊಳಕ್ ಹೋಗ್ಬೇಡ, ಅಲ್ಲಿ ಎಲ್ಲ ನಮ್ಮರದಾರ, ನೀವು ಕಳಿಸ್ತವೆ, ಅದೇನೈತಿ ಸರಿ ಮಾಡು ಅಂದರು. ಇಮ್ಮಿಡಿಯೇಟ್ ಅಣಸಿ ಸಿದ್ದೇಶ್ ಅವರು ಮತ್ತು ಇಲ್ಲ ಚಂದ್ರಶೇಖರ್ ಪೂಜಾರಿ ಇಬ್ರು ನೀನು ಹೋಗಿದ್ದೆ. ಅವತ್ತಿನ ದಿವಸ ಸೂಪರ್ ಸೀಡ್ ಆಗಿದೆ, ಸಂಘನ್ ಸೂಪರ್ ಸೀಡ್ ಮಾಡಿ ಬೀಗ ಹಾಕ್ಬೇಕು ಅವರು ಅಧಿಕಾರಿ. ಅವ್ರಿಗೆ ಅಣಸಿ ಸಿದ್ದೇಶ್ ಅವ್ರು ಲೀಡರ್ಶಿಪ್ ತಗೊಂಡ್ರು. ಚಂದ್ರಶೇಖರ್ ಜೊತೆಗೆ ಹೋದ್ರು, ಬಿಜಾಪುರಕ್ಕೆ ಹೋಗಿ ಅವ್ರ ತಕ್ಕ ಹೋಗಿ ತೋರಿಸಿದ್ರು ಹಿಂಗೆ ಅಂತ. ಯಾಕಪ್ಪ ಅಂದರೆ ಅವ್ರಿಗೇನು ಕೆಲಸ ಕೊಡಿಸಿದ ಗುರು ಏನದ್ರಲ್ಲ, ನಾವು ಅವ್ರ ಜೊತೆಗೆ ಟ್ರಸ್ಟಿ ಆಗಿದ್ವಿ ದೇವಸ್ಥಾನದಾಗ. ಇವ್ರು ಹೋದ ತಕ್ಷಣ ಇವನ್ನೆಲ್ಲ ಡಾಕ್ಯುಮೆಂಟ್ ನೋಡಿ, ಅಲ್ರಿ ಇಷ್ಟಕೊಂಡು ಎಲ್ಲ ಡಾಕ್ಯುಮೆಂಟ್ ಇದ್ದು ನೀವು ಯಾಕಿದ್ರಿ, ಇಮ್ಮಿಡಿಯೇಟ್ ಕೋರ್ಟಿಗೆ ಸ್ಟೇ ಹೋಗ್ರಿ ಅಂದರು. ಇಮ್ಮಿಡಿಯೇಟ್ ಅಣಸಿ ಸಿದ್ದೇಶ್ ಹೋದೆ. ನಾಗನಗೌಡರು ಹೋಗಿ ರೊಕ್ಕ ಖರ್ಚು ಮಾಡಿ ಇಮ್ಮಿಡಿಯೇಟ್ ಸರಿಯಾದ ವಕೀಲರು ಹಿಡ್ಕೊಂಡು ಅದನ್ನು ಕೇಸ್ ವಜಾ ಮಾಡಿಸಿದ್ರು. ಏನ್ರಿ ಸಿದ್ದೇಶ್ ಅವರೇ? ಇಲ್ಲೇ ಇದ್ದಾವೆ. ಇವತ್ತು ನಾವು ಯಾವ ಥರ ಏನು ಕೆಲಸ ಮಾಡೇವಿ ಸಮಾಜಕ್ಕಂತ ನಾವು ಯಾರು ಇಲ್ಲಿ ಕುಂತರ ಟ್ರಸ್ಟ್ಗಳು ಏನು ಕೆಲಸ ಮಾಡೇವಿ ಅಂತ ಯಾರಿಗೆ ಹೇಳಿಲ್ಲ, ನಾವು ಯಾರಿಗೂ ಹೇಳಿಲ್ಲ. ಕೆಲಸ ಮಾಡೇವಿ ನಮ್ಮದು ಹೇಳ್ಕೇತೀರ, ಇವ್ರು ಎಲ್ಲೆಲ್ಲೇ ಟ್ರಸ್ಟ್ ಇದ್ದು ಅಂತ ನಾವು ಅವ್ರು ಕೇಳಿ ಮಾಡಿಲ್ಲ. ಇನ್ನೊಂದು ಸೈನಿಂದ ಹೇಳಿದರು, ಸೈನ್ದು ನೋಡ್ರಿ, ಸರ್ಕಾರದಿಂದ ರೊಕ್ಕ ಬಂದಿತ್ತು. ಇವತ್ತು ಏನು ಕಷ್ಟಪಟ್ಟವು ಅನ್ನೋದು ಗೊತ್ತೈತ್ರಿ. ಸರ್ಕಾರದಿಂದ ರೊಕ್ಕ ತರ್ಬೇಕಾದ್ರೆ ಯಾವ ರೀತಿ ತರಬೇಕು? ಒಂದು ಲ್ಯಾಂಡ್ ಆರ್ಬಿಗೆ ಹಾಕ್ತಾರೆ, ಇಲ್ಲದ್ರೆ ಒಂದು ಬೇರೆ ಯಾವುದೋ ಅದಕ್ಕೂ ಹಾಕ್ತಾರೆ, ನಿರ್ಮಿತ ಕೇಂದ್ರಕ್ಕೆ ಹಾಕ್ತಾರೆ. ಅವಾಗ ಇವ್ರು ಏನು ಹೇಳ್ತಾರೆ, ಚಂದ್ರಶೇಖರ್ ಅವ್ರ ಹಿಂಬಾಲಕರು ಸರಿ ಇಲ್ಲ, ಅವರು ನಿಮ್ಮ ಹೆಸರು ಕೆಡಿಸ್ತಾರ ಅಂತಾರೆ. ಇಲ್ಲಿ ಯಾರು ಕೆಲಸ ಮಾಡೋರಿದ್ದಿಲ್ಲ, ರೊಕ್ಕ ಹಾಕ್ಬೋದಾಗಿತ್ತು ನಾನು. ಪಾಪ ನಮ್ಮ ಟ್ರಸ್ಟ್ಗಳು ಎಲ್ಲೆಲ್ಲೋ ಇರ್ತಾರೆ, ಬೇಕಾದ್ರೆ ನಮ್ಮ ಲಿಂಗರಾಜ್ ಬೇಕು ಲೆಟರ್ ರೆಡಿ ಮಾಡೋಕ್ಕೆ, DC ಆಫೀಸ್ಗೆ ಹೋಗ್ಬೇಕು, ಇಂಜಿನಿಯರ್ ಆಫೀಸ್ಗೆ ಹೋಗ್ಬೇಕು, ಎಲ್ಲ ಕಡೆ ಹೋಗ್ಬೇಕು. ಆವಾಗ ಸೈನ್ಯಲ್ಲಿ ಬರೀ ಓನ್ಲಿ ಒಂದು ಕವರಿಂಗ್ ಲೆಟ್ರ್ ಇನ್ನಿಬ್ಬರು ಸೈನ್ ಬೇಕಾಗಿತ್ತು. ಕೋವಿಡ್ ಇತ್ತು. ಕೋವಿಡ್ ಇದ್ದಾಗ ಅವ್ರು ಏನು ಹೇಳಿದ್ರು, ಇಲ್ಲಿ ಆಫೀಸರ್ಸ್ ಒಂದು ಬರೆಯೋಕೆ ಅದೇನು ಚೆಕ್ಕಿಗೆಲ್ಲ ಏನಲ್ಲ, ಒಂದು ಕವರಿಂಗ್ ಲೆಟ್ರ್ ಇಂತಿಂಥ ಡಾಕ್ಯುಮೆಂಟ್ ಅಂತ ಕವರಿಂಗ್ ಲೆಟ್ರ್ ಹಾಕಿದ್ರೆ ಅದನ್ನು ಅಷ್ಟು ದೊಡ್ಡ ಅಬ್ಜ ಮಾಡಿದರು. ಇಂಥ ಭಾಳ ಕೆಲಸಗಳು ಏನು ಮಾಡೇವಿ ಅಂತ ಭಾಳ ಕೆಲಸಗಳು ಮಾಡ್ಯಾರ, ಇಲ್ಲ ಅಂತಲ್ಲ. ಇನ್ನೊಂದು 4 ಕೇಳಬೇಕಾಗುತ್ತೆ. ಯಾಕಪ್ಪ ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ವಿ. ನಮ್ಮ ಡಾಕ್ಟ್ರು ಬುದ್ಧಿವಂತರು ಗ್ರಾಜ್ಯುಯೇಟು, ಅದರಲ್ಲಿ 17,80,000 ರೂಪಾಯಿ ರೊಕ್ಕ ಇಟ್ಕೊಂಡು ನಮ್ಮ ಹತ್ರ ರೊಕ್ಕ ಇಲ್ಲ ಅಂತ ನೀವು ಸುಳ್ಳು ಹೇಳ್ತಾ ಇದ್ದೀರಿ. ನೀವು ಕೊಟ್ಟಿರೋದು ಹೇಳಿರೋದು 4 ಅಕೌಂಟು 14 ಅಂತ ಹೇಳಿದ್ರಲ್ಲ, ಅದರಲ್ಲಿ ಏನು 17 ಲಕ್ಷ ಬ್ಯಾಂಕ್ನಲ್ಲಿ ಮಾರ್ಚ್ ಎಂಡಿಗೆ ಬಂದ ರೊಕ್ಕ ನೆಕ್ಸ್ಟ್ ವೀಕ್ ಏಪ್ರಿಲ್ನಲ್ಲಿ ಡಿಪಾಸಿಟ್ ಮಾಡಿ 5 ಲಕ್ಷ ರೂಪಾಯಿ. ನಿಮ್ಮ ಹರಪನಹಳ್ಳಿದು 7 ಲಕ್ಷ ಚಿಲ್ಲರೆ ಅದ್ರಾಗ ಬ್ಯಾಲೆನ್ಸ್ ಐತಿ. ಒಂದೇ ಪಾನ್ ಕಾರ್ಡ್, ಅದೆಲ್ಲ ಟೋಟಲ್ ಬರ್ತೈತಿ. ಇನ್ನು ಜ್ಯೋತಿ ಪ್ರಕಾಶ್ ಅವರು ದಾಸೋಹಕ್ಕೋಸ್ಕರ ಮಾಡಿದ್ದಾರೆ, ಅದು ಬಂದಿದೆ. ಅವನ್ನೆಲ್ಲ ತೆಗೆದ್ರೆ 86,000 ರೂಪಾಯಿ ರೊಕ್ಕ ಐತಿ. ಆದರೆ ಒಬ್ಬ ಡಾಕ್ಟ್ರ್ ಅದ್ರ ಜೊತೆಗೆ ಇನ್ಕಮ್ ಟ್ಯಾಕ್ಸಲ್ಲಿ ಫೈಲ್ ತಗೊಂಡು ಬಂದಾನೆ, ಅದ್ರ ಜೊತೆಗೆ ಲೀಸ್ಟ್ ಇರ್ತೈತಿ. ಏನೇನಂತ ನೋಡಲಿಲ್ಲ. 17 ಲಕ್ಷ ಚಿಲ್ಲರೆ ಅಮೌಂಟ್ ಇದೆ. ನೀವು ನಮ್ಮ ಹತ್ರ ರೊಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಿ ಅಂತ. ಒಂದು ನಿಮ್ಮ ಹತ್ರ 14 ಅಕೌಂಟ್ ಇದೆ, ನೀವು 4 ಅಕೌಂಟ್ ಅಂತ ಹೇಳ್ತೀರಿ. 10 ಅಕೌಂಟಿನ ಲೆಕ್ಕ ನೀವೇ ಎಲ್ಲ ರೊಕ್ಕ ಡ್ರಾ ಮಾಡಿರಿ. ನಾವು ಏನು 100, 200, 500 ರೂಪಾಯಿ ಬ್ಯಾಂಕ್ ಅಕೌಂಟ್ ಮಾಡಿದ್ದು, ಅದರಲ್ಲಿ ಯಾರಿಗೂ ಡ್ರಾ ಮಾಡೋ ಪವರ್ ಇಲ್ಲೇ ಇಲ್ಲ. ಬ್ಯಾಲೆನ್ಸು 6 ತಿಂಗಳಿಗೊಮ್ಮೆ ನಮ್ಮ ದಾವಣಗೆರೆ SB ಅಕೌಂಟ್ ಖರ್ಚು ಅಕೌಂಟ್ ಐತಿ, ಅಲ್ಲಿಗೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಟ್ರಾನ್ಸ್ಫರ್ ಆಗಬೇಕು ಹೊರತು ಇವತ್ತಿನವರೆಗೂ ಆ ಅಕೌಂಟ್ನಲ್ಲಿ ನಾವು ಯಾರೂ ಸೈನ್ ಮಾಡಿಲ್ಲ, ರೊಕ್ಕ ಡ್ರಾ ಮಾಡಿಲ್ಲ. ಆ ಅಮೌಂಟಲ್ಲಿ ಏನು ಅವಾಗ ಕಲೆಕ್ಷನ್ ಆಗಿದ್ದು ರೊಕ್ಕ ಅಲ್ಲಿಗೆ ಹೋಗಿದೆ. ಆದರೆ ಮುಂಚೆ ಹೋಗಿತ್ತು ಹೊರತು ಈಗ ರೊಕ್ಕದ ಹೋಗ್ತಾ ಇಲ್ಲ, ಕಲೆಕ್ಷನ್ ಆಗ್ತಾ ಇಲ್ಲ. ಒಂದು ಇನ್ನೊಂದು, ಇವರು ಜನರನ್ನ ಎತ್ಕಟ್ಟೋ ಸಲುವಾಗಿ ಬಸವಣ್ಣನ ಒಂದು ಫೋಟೋ ಹಾಕಕ್ಕೆ ನಾವು ವಿರೋಧ ಮಾಡಿದ್ವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ. ಬಸವಣ್ಣನ ನಾವುಗಳು ಗುರು ಪರಂಪರೆ ವಿರಕ್ತ ಪರಂಪರೆ ಇಬ್ಬರಿಗೂ ನಮಸ್ಕಾರ ಮಾಡ್ತೇವೆ. ಬೇರೆಯವ್ರು ಯಾರ ಕಾವ್ಯ ಹಾಕ್ಯಂಡು ಬಂದು ಬೇರೆಯವ್ರಿಗೂ ನಮಸ್ಕಾರ ಮಾಡ್ತೇವೆ. ನಮ್ಮದು ಸಂಸ್ಕಾರ. ಒಂದು, ನಾವು ಜೀವಮಾನದಲ್ಲಿ ಏನು ಬಸವಣ್ಣನ ತತ್ವ ಅಳವಡಿಸ್ಕೊಂಡೆ ನಾವು ಈ ಮಟ್ಟಕ್ಕೆ ಬಂದವೆ ಅಂತ ಹೇಳ್ತಾ ಇದ್ದೀನಿ ಹೆಮ್ಮೆಯಿಂದ. ಇದು ಬಿಡ್ರಿ, ಇವ್ರು ಏನು ಇವತ್ತಿನವರೆಗೂ ಅಲ್ಲಿ ಏನು ಫೋಟೋಗಳು ಹಾಕ್ಯಂಡಾರಲ್ಲ, ಸಿನಿಮಾ ಆಕ್ಟ್ರೆಸ್ ಫೋಟೋ ಹಾಕ್ಯಂಡಾರ, ರಾಜಕೀಯ ಮುಖಂಡರುಗಳು ಫೋಟೋ ಹಾಕ್ಯಂಡಾರ. ಇವನ್ ತೆಗಿಸ್ರಿ ಅಂತ ನಮ್ಮ ಮುಖಂಡರುಗಳು ಒಂದು 20 ದಪ್ಪ ಹೇಳಿರ್ಬೋದು, ಮೀಟಿಂಗ್ನಲ್ಲಿ ಹೇಳಿರ್ಬೋದು.
ಅವು ಯಾವ ತರ್ಸಕ್ಕೆ ಅವರು ಯಾರು ಜನ ಬಂದರೋ ಇವರೆಲ್ಲ ಸಂಪರ್ಕದಾರ ಅಂತ ಅವರು ಇವರಿಗೆ ಬೆಲೆ ಕೊಟ್ಟು ಕವರ್ ಕೊಟ್ಟು ಹೋಗ್ಬೇಕು. ಅದಕ್ಕೋಸ್ಕರ ಆ ಫೋಟೋ ಅದಾವು. ಏನು ಬಸವಣ್ಣ ಏನು ಹೇಳೇನಲ್ರಿ, ಕಳಬೇಡ ಕೊಲಬೇಡ ಹುಷಿಯ ನೋಡಿ ಏನೋ ಆರದವಲ್ರಿ. ಆರಾಗ ನಾನು 90% ನಡ್ಕೊಂಡಿರ್ಬೋದು, ಅವ್ರು 10% ನಡ್ಕೊಂಡಿಲ್ಲ. ಆಮೇಲೆ ಹಿಂದೂ ಧರ್ಮದ ಬಗ್ಗೆ ಹಿಂದೂಗಳಿಗೆ ಹಿಂದೂ ಧರ್ಮದ ಬಗ್ಗೆ ಇವರು ವಿರೋಧ ಮಾಡಿದ್ರು ಅಂತಾರೆ. ಇದು ಘಟನೆ ಆದಮೇಲೆ ಹಿಂದೂ ಮುಖಂಡರುಗಳು ನನಗೆ ಬೇರೆ ಬೇರೆ ಊರಿಂದ ಫೋನ್ ಮಾಡಿದರು, ಕೆಲವರು ನನ್ನ ಹತ್ರ ಬಂದಿದ್ರು, ಇದ್ರ ಬಗ್ಗೆ ಮಾತಾಡಿದರು. ನಾನು ಹೇಳಿದೆ, ಈ ಸ್ವಾಮಿ ಈಗ ಬಂದರೆ, ನಾನು ಸಣ್ಣನಿದ್ದಂದ ವೀರಶೈವ ಮಹಾಸಭಾದಾಗ ಯುವ ಘಟಕದಾಗಿದ್ದನು. ಅಖಿಲ ಭಾರತ ವೀರಶೈವ ಮಹಾಸಭಾದಾಗ ಬಿಲ್ಡಿಂಗ್ ಕಟ್ಸಕ್ಕೆ ನಾನೇ ಫಸ್ಟ್ ಡೋನರ್ ಕೊಟ್ಟದ್ದು. ಫಸ್ಟ್ ನಮ್ಮ ತಂದೆ ನಮ್ಮ ಅಜ್ಜರದು ನಾವು ಅಪ್ಪರದು ಫೋಟೋ ಐತಿ, ಹೋಗಿ ಫೋಟೋ ನೋಡ್ಕೊಂಬರ್ರಿ. ನಾನು ಭಾರತೀಯ, ನಾನು ಹಿಂದೂ, ನಾನು ವೀರಶೈವ, ನಾನು ಲಿಂಗಾಯತ, ಜಾತಿಯಲ್ಲಿ ಪಂಚಮಶಾಲಿ. ಇದು ಈಗಲ್ಲ, 1997 ವೀರಶೈವ ಮಹಾಸಭಾದಾಗ ಹೇಳಿದ್ದೆ. ಮೊನ್ನೆ ವೀರಶೈವ ಮಹಾಸಭಾದಾಗ ಸಣ್ಣ ಕಾರ್ಯಕ್ರಮ ಕಲೆ ಮಾಡಿದಾಗ ಮಾಡಬೇಡ್ರಿ, ದೊಡ್ಡದಾಗಿ ಮಾಡಬೇಕು ಅಂತ ಕರೆ ಕೊಟ್ಟು ದೊಡ್ಡ ಕಾರ್ಯಕ್ರಮ ಮಾಡಿಸಿದ್ವಿ. ರೊಕ್ಕ ಕೈಲಾಗಿ ಖರ್ಚು ಮಾಡಿದ್ವಿ. ಆ ಸಾರೋಟದಾಗ ಶಿವಶಂಕರಪ್ಪರು ನನ್ನ ಜೊತೆ ಪಕ್ಕದಾಗ ಕೂತ್ಕೊಂಡು ಮೆರವಣಿಗೆ ಮಾಡಿಸಿದ್ರು. ನಿಮ್ಮ ಸಮಾಜ ನಮಗೆ ಅಖಿಲ ಭಾರತ ವೀರಶೈವ ಸಮಾಜದಿಂದ ಬಂದಿದೆ, ನೀವೆಲ್ಲ ಸಹಕಾರ ಕೊಟ್ಟದಕ್ಕೆ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಯಿತು, ನಿಮಗೆ ಧನ್ಯವಾದಗಳು, ನಿಮ್ಮ ಸಮಾಜದವರಿಗೂ ಧನ್ಯವಾದಗಳು ಅಂತ ಪತ್ರ ಕಳಿಸ್ಯಾರ ನನಗೆ. ನಮಗೆ ಆ ಪತ್ರ ಬೇಕಾಗಿಲ್ಲ ಒಂದು. ಆಮೇಲೆ ಸಿರಿಗೇರಿ ಸ್ವಾಮಿಗಳು ಬಗ್ಗೆ ಇವ್ರಿಗೆ ಗೌರವ ಇಲ್ಲ. 1980ನೇ ವರ್ಷದಾಗ ನಮ್ಮ ಅಣ್ಣನ ಮಕ್ಕಳನ್ನ ಹಾಸ್ಟೆಲ್ನಾಗ ಸೇರಿಸಿದ್ವಿ. 46 ವರ್ಷ ಮುಂಚೆ, ಇವ್ರು ಇನ್ನೂ 46 ವರ್ಷ ಆಗಿಲ್ಲ. ಇವತ್ತು ಸಿರಿಗೇರಿ ಒಳಗೆ ಹಾಸ್ಟ್ಲಿಗೆ 3 ರೂಮ್ ಕಟ್ಸ್ಕೊಟ್ಟೇನೆ, ಇಲ್ಲಿ ಕಟ್ಸ್ಕೊಟ್ಟೇನೆ. ಅವರ ನಮ್ಮ ಏನು ವಿಶ್ವಾಸ ಐತೆ ತಡ್ರಿ ಹೇಳ್ತಾನೆ, ಹೊಟ್ಟು ಉರಿತೈತಿ, ಏನಾಗದೆ ಉಂಡು ಬರ್ರಿ ಹೋಗ್ರಿ ನೀವು. ಅವರು ನನ್ನ ಹತ್ರ 41 ನಿಮಿಷ ಫೋನ್ನಲ್ಲಿ ಮಾತಾಡಿದ್ದಾರೆ ಮೊನ್ನೆ. ಆದರೆ ನಾವು ಯಾರ ಬಗ್ಗೆನೂ ಗೌರವ ಮಾಡೋಕ್ಕೋದಿಲ್ಲ. ಏನು ಬಸವಣ್ಣ ಹೇಳೇನಲ್ಲ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಅದನ್ನು ಪಾಲನೆ ಮಾಡ್ಕೊಂತ ಬಂದವಿ. ಶಾಮನೂರು ಶಿವಶಂಕರಪ್ಪರು ನಮ್ಮ ದೇವಸ್ಥಾನಕ್ಕೆ ಕಲ್ಯಾಣ ಮಂಟಪ, ನಾವು ಅಪ್ಪರಿಸಿ ಕಲ್ಯಾಣ ಮಂಟಪ ಕಟ್ಸಿದ್ವಿ. ಉದ್ಘಾಟನೆ ಕರ್ಕೊಂಡೋಗಿ ಪೂಜೆ ಎಲ್ಲ ಅವ್ರ ಮಡಿಯಿಂದ ಪೂಜೆ ಮಾಡಿ ಒಂದು ರುದ್ರಾಭಿಷೇಕ ಮಾಡಿಸಿ ಒಂದು ಏನೋ ಸಂಕಲ್ಪ ಮಾಡಿದರು. ಅದು ಕೆಲಸ ಆತಂತೂ 15 ದಿವಸದಾಗ ನನಗೆ ಕರೆಸಿದ್ರು. ನಿಮ್ಮ ದೇವಸ್ಥಾನಕ್ಕೆ ಏನಾರು ಕೊಡ್ಬೇಕೇನಂತ. ನಮ್ದೇನು ಅಂಥದ್ದು ಏನು ಬೇಡಿಕೆ ಇಲ್ಲ ಬಿಡ್ರಿ ಅಂದೆ. ಇಲ್ಲ ಬಂಗಾರದಾಗ ಮಕ್ಕ ನೋಡ್ಬೇಕಾಯ್ತು ಉಳಿ ಚನ್ನಸಣ್ಣನ ಅಂದ್ರೆ ಏನು ಮಾಡ್ಬೇಕು ಅಂದೆ. 3 kg ಬಂಗಾರ ಕೊಡ್ತಾನೆ ಮಾಡ್ಸಂತ 3 kg ಬಂಗಾರ ಕೊಟ್ಟರು. ನಾವು ಯಾವ ಥರ ಅದೇವಿ, ಅವರ ನಮ್ಮ ಯಾವ ವಿಶ್ವಾಸ ಇದೆ, ಯಾವ ಥರ ಐತಿ ಅಂತ ಅಂದರೆ ಅದು ಹೇಳೋಕ್ಕೂ ಸಾಧ್ಯ ಆಗೋದಿಲ್ಲ. ಇದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕಪ್ಪ ಅಂದರೆ, ನಮಗೆ ಭಾಳ ಜನ ಇಂಥ ಸ್ವಾಮಿನ ಯಾಕೆ ಮಾಡಿದ್ರಿ, ನಿಮಗೆ ತಿಳಿಲಿಲ್ಲ, ಯೋಚನೆ ಮಾಡಲಿಲ್ಲ ಅಂತ ಭಾಳ ಜನ ಅಲ್ಲೇ ಕೂತ್ಕೊಂಡು ಫೋನ್ ಮಾಡ್ತಾರೆ. ನಾವು ಯಾರು ಸುಮ್ಮನೆ ಕುಂತಿದ್ದಿಲ್ಲ. ನಾವಿಷ್ಟು ವಯಸ್ಸಾದರೂ ಎಲ್ಲ ಕಡೆ ತಿರುಗಿದ್ದೇವೆ. ಬೀದರ್ ಬಾಲ್ಕಿಗೆ ಹೋಗಿ ಬಂದವಿ. ಸುಮ್ಮನಿರೋ ಮರ್ಯ ಅಲ್ಲ, ಬಾಲ್ಕಿದು ಹೋಗಿ ಬಂದವಿ, ಬಿಜಾಪುರ ಹೋಗಿ ಬಂದವಿ. ಇದೇ ಮಾನ್ ಸ್ವಾಮಿಗಳಿಗೆ ನಾವು ಬಿಜಾಪುರದಾಗ ಮಾನ್ ಸ್ವಾಮಿಗಳು ಒಂದು ತತ್ವ ಒಂದು ವಚನ ಕೇಳಿ ಅವ್ರ ಮಠಕ್ಕೆ ಹೋಗಿ ಸ್ವಾಮಿಗಳಾಗ್ರಿ ಅಂದ್ವಿ. ಆದರೆ ಅವ್ರು ಏನು ಹೇಳಿದ್ರು, ನನಗೆ ವಯಸ್ಸಾಗೈತಿ, ಆದರೆ ಹುಡುಗರು ನೋಡೋಣ ಅಂತ ನಮ್ಮನ್ನು ಕಾರನೇ ಕುಂದಿರ್ಸ್ಕೊಂಡು ಎಲ್ಲ 2 ದಿವಸ 3 ದಿವಸ ಅವ್ರ ಜೊತೆಗೆ ಹೋಗಿ ಬಂದ್ವಿ ರೀ. ಬಾಲ್ಕಿ ತನಕ ಎಲ್ಲ ಹೋಗಿ ಬಂದವಿ, ಗುಲ್ಬರ್ಗಕ್ಕೆ ಹೋಗಿ ಬಂದವಿ, ಸ್ವಾಮಿಗಳು ಹುಡುಕೇವಿ. ಆದರೆ ಇದೇ ಸ್ವಾಮಿಗಳು ಏನು ನಮಗೇನಿಗೆ ಪಟ್ಟಾಭಿಷೇಕ ಆದಾಗ ಗೊತ್ತು ಅಂತಲ್ರಿ, ಅದು ಬೇಡಪ್ಪ ನಮಗೆ ಗೊತ್ತದ, ಬೇಡ ಸುಮ್ಮನೆ ಬೇಡ, ನನ್ನ ಏನಂತ ಹೇಳ್ತಾರೆ, ನಿಮ್ಮ ಹೇಳ್ಬೇಡ್ರಿ. ಈಗ ಅವತ್ತಿನ ದಿವಸ ನಾವು ಹುಡುಕ್ತಾ ಇದ್ವಿ, ಸಿಗಲಿಲ್ಲ. ಹುಡುಕ್ತಾ ಇದ್ವಿ, ಸಿಕ್ಕಾಗ ಏನಾಯ್ತು ಗೊತ್ತರ, ಒಂದು ಅವಾಗ ಏನಾಯ್ತಪ್ಪ ಅಂದರೆ, ಬಾಲೇಶ್ವರ ಸ್ವಾಮಿಗಳು ಎಲ್ಲಿಂದನೇ ಬರ್ತಾಯಿದ್ರು. ನಾನು ಯಾವುದೋ ಊರಿಂದ ಬರ್ತೀನಿ, ನಿಮ್ಮ ಹತ್ರ ಮಾತಾಡಬೇಕು ಅಂದರು. ನಾನು ಬಂದೆ, ಮನೆಗೆ ಕೂತ್ಕೊಂಡು ವಿಚಾರ ಹೇಳಿದರು. ಬುದ್ಧಿ ಅವರು ಆಗೋದಿಲ್ಲ, ಅವರು ಯೋಗ ಮಾಡಿದರು, ನಮ್ಮದು ಧಾರ್ಮಿಕ, ನಮ್ಮದು ಒಂದು ಸಂಸ್ಕಾರ, ನಮಗೆ ಅದು ಬೇಕಾಗಿದೆ, ಇದು ಆಗೋದಿಲ್ಲ ಅಂತ ಹೇಳಿದ್ವಿ. ಮತ್ತೆ 2 ದಪ್ಪ 4 ದಪ್ಪ ಚರ್ಚೆ ಮಾಡಿದಾಗ ಅದೇನು ದೊಡ್ಡ ವಿಚಾರ ಅಲ್ಲ, ಕಲಿಸ್ಬೋದು, ನಿಮ್ಮರೇ ನೀವು ಮಾಡಿರಿ ಅಂತ ಹೇಳಿದರು. ಅದ್ರ ಬಗ್ಗೆ ಅವ್ರು ಏನು ಇನ್ನೂ ಜಗದ್ಗುರುಗಳು ಅಲ್ಲ. 2008 ನಮ್ಮ ದಾವಣಗೆರೆಯಲ್ಲಿ ಏನು ಮಠ ಇತ್ತೋ ಅಲ್ಲಿ ಸೈಡಿಗೆ ಮಕ್ಕಂತಿದ್ರು. ಆಮೇಲೆ ಅವರು ಯೋಗಾಸನ ಅದನ್ನು ನೋಡಿ ನಾವೇನು ಮಾಡಿದ್ವಿ ಅಂದರೆ, ಯೋಗಾಸನ ನೋಡಿ ನಾವೇನು ಮಾಡಿದ್ವಿ, ನೀವು ಬೆಂಗಳೂರಿಗೆ ನೀವು ಯೋಗಾಸನ ಕಲ್ತ್ಕೊಂಬರ್ರಿ ಅಂತ ಹೇಳಿದ್ವಿ. ಯೋಗಾಸನ ಕಲ್ತ್ಕೊಂಬರ್ರಿ ಅಂತ ಹೇಳಿದಾಗ ಬೆಂಗಳೂರಿನಲ್ಲಿ ಸಮಾಜದ ಆಫೀಸ್ನಾಗ
ನಾವು ಅವರಿಗೆ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡಿಕೊಟ್ವಿ. ಯಾವಾಗ ಖರ್ಚಿಗೆ ಬೇಕು ಅಂತ ನನಗೆ ಫೋನ್ ಮಾಡಿದಾಗ 20-25 ಸಾವಿರ ರೂಪಾಯಿ ನಾನು ಯಾರಿಗೂ ಕೇಳಿಲ್ಲ. ಒಬ್ಬ ಸ್ವಾಮಿಗಳು ನಮ್ಮವ್ರು ಬೆಳೀಲಿ ಮುಂದೆ ಬರಲಿ ಅಂತೇಳಿ ನಾನು ರೊಕ್ಕ ಕೊಟ್ಟೇನೆ. ಆಮೇಲೆ ಅದು ಕಲ್ತು ಬಂದರು, ಟಿ ವಿ ಒಳಗಿದ್ರು, ಏನೋ ಆಯಿತು. ಆದರೆ ಅವ್ರನ್ನ ಮಾಡ್ರಿ ಅಂತ ಯೋಚನೆ ಮಾಡಿದಾಗ ನಮ್ಮ ಟ್ರಸ್ಟ್ಗಳ ಮುಂದೆ ನಾನೇ ಪ್ರಸ್ತಾವನೆ ಮಾಡಿದ್ವಿ. ಅದ್ರ ಬಗ್ಗೆ ಭಾಳ ಚರ್ಚೆ ಆಯಿತು, ವಿಚಾರಗಳಾಯಿತು. ಟ್ರಸ್ಟ್ಗಳು ಅಲ್ಲಿ ಸಭೆ ಆಯಿತು, ಬಾಳೆ ಹೆಸರಿನಲ್ಲಿ ಸಭೆ ಆಯಿತು. ಸ್ವಾಮಿಗಳು ಕುಂತಿದ್ರು, ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲವೂ ಹೇಳಿದರು. ನಮ್ಮ ಶಿರೂರವ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹೇಳಿದರು. ಎಲ್ಲ ಕಂಡೀಷನ್ ಹೇಳಿದ ಮೇಲೆ ಯೋಚನೆ ಮಾಡಿ ಆಲೋಚನೆ ಮಾಡಿ ಅವ್ರು ಏನು ಹೇಳಿದರು, ಬಾಳೆ ಹೆಸರು ಸ್ವಾಮಿಗಳು, ಇವರಿಗೆ ಯೋಗ ಕಲ್ತಾರೆ, ಇವರಿಗೆ ಭಾಷೆ ಬರುತ್ತೆ, ಇವ್ರಿಗೆ ಪ್ರಪಂಚ ಅಡ್ಡಾಡ್ಯಾರೆ, ಎಲ್ಲ ಸಂಪರ್ಕ ಇದೆ, ಏನು ಲಿಂಗ ಪೂಜೆ ಮಾಡೋದು ನಮ್ಮ ಶಾಸ್ತ್ರ ಕಲಿಸೋದು ನಮ್ಮ ಮಠಕ್ಕೆ ಕಲಿಸ್ರಿ, 1 ತಿಂಗಳು 2 ತಿಂಗಳೊಳಗೆ ಎಲ್ಲ ಕಲಿಸ್ತಾನೆ ಅಂತ ಹೇಳಿದರು. ಆ ಉದ್ದೇಶದಿಂದ ನಮ್ಮ ಟ್ರಸ್ಟ್ಗಳೆಲ್ಲ ನಂಬಿ ನಾವು ಮಾಡಿದ್ವಿ. ಆದರೆ ಇಲ್ಲ ಟ್ರಸ್ಟ್ಗಳು ಅದ್ರಾಗ ಕೆಲವು ಟ್ರಸ್ಟ್ಗಳು ವಿರೋಧ ಮಾಡಿದ್ರು, ನಮ್ಮರು ಕೆಲವ್ರಿಗೆ ನಿರ್ವಹ ಇದ್ದಿಲ್ಲ. ಆದರೆ ಅವರಲ್ಲಿ ನೋಡಿ ನಾವು ಮಾಡಿದ್ವಿ. ಆ ಮಾಡಿದ ಮೇಲೆ ಮಾಡಿದಾಗಿದ್ದರು. ಆಮೇಲೆ ಏನು ಚೇಂಜ್ ಆದರು ಅದರ ಕತೆ ನಾವು ಹೇಳೋ ಅವಶ್ಯಕತೆ ಇಲ್ಲ. ನಾವು ಏನು ಹೇಳ್ತಾವಪ್ಪ ಅಂತಂದರೆ, ನಮಗೆ ಅವ್ರ ಮೇಲೆ ದ್ವೇಷ ಇಲ್ಲ. ನಮ್ಮ ಒಂದು ಏನು ತೀರ್ಮಾನ ಆಗಿದೆಯಲ್ಲ, ಇದು ಉಚ್ಚಾಟನೆ ಮಾಡಿ ಮುಗಿದಾಗಿದೆ. ನಮ್ಮ ಸಮಾಜದ ಮರ್ಯಾದೆ ಎಲ್ಲ ಬೀದಿಗೆ ತಂದಿಟ್ಟಿದ್ದಾರೆ. ನಾವು ತೀರ್ಮಾನ ಆಗಿದೆ. ಈಗ 3-4 ದಿವಸದಿಂದ ರಾಜಿ ಮಾಡಲಿಕ್ಕೆ ಬೇರೆ ಬೇರೆ ಮುಖಂಡರಿಂದ ಫೋನ್ ಮಾಡಿಸ್ತಾ ಇದ್ದಾರೆ. ಈಗ ನಾವು ರಾಜಿಗೆ ತಯಾರದವಿ. ನಿಮಗೆ ನಿಮಗೆ ಭವಿಷ್ಯ ಇದೆ, ನಿಮಗೆ ಯುವಕರಿದ್ದೀರಿ, ನಿಮಗೆ ಮುಂದೆ ಭಾಳ ಪ್ರಪಂಚ ಎಲ್ಲ ನಿಮಗೆ ಸಂಪರ್ಕ ಇದೆ. ನೀವುಗಳು ಇದನ್ನು ಬಿಟ್ಟು ನೀವೇ ಆಗಿ ನಿರ್ಗಮಿಸಿ ರಾಜೀನಾಮೆ ಕೊಟ್ಟು ಅಲ್ಲಿ ಉನ್ನತ ಮಟ್ಟಕ್ಕೆ ಬೆಳೀರಿ, ನಾವು ಸಹಕಾರ ಕೊಡ್ತೇವೆ. ನಮ್ಮ ಒಬ್ಬ ಪಂಚಮ ಶಾಲೆಯರು ಇಡೀ ರಾಷ್ಟ್ರ ಮಟ್ಟದ ಒಂದು ವ್ಯಕ್ತಿ ಆಗಲಿ ಅಂತ ನಾವು ಶುಭ ಹಾರೈಸ್ತಾ ಇದ್ದೇವೆ. ಅದನ್ನು ಸಮಾಜದ ಒಂದು ಗೌರವನ ಈಗ ಆಗಲೇ ರಸ್ತೆಗೆ ತಂದು ಎಲ್ಲ ತಂದಿದ್ದಾರೆ. ಈಗೂ ಕಾಲ ಮಿಂಚಿಲ್ಲ, ಹೋಗೋದಿದ್ದೇ ಐತಿ. ಆದರೆ ಗೌರವಯುತ ರೀತಿಯಾಗಿ ಹೋಗ್ರಿ ಅಂತ ನಾವು ಕೇಳ್ಕೊಂತದ್ವಿ. ಇನ್ನು ವಿಚಾರಗಳು ಈಗ ಇಲ್ಲ, ಈಗ ಎಲ್ಲರಿಗೂ ಟೈಮ್ ಆಗಿದೆ. ನನಗೆ ಅಲ್ಲಲ್ಲ ಈಗ ನಿಮಗೆ ಎಲ್ಲರಿಗೂ ಗೊತ್ತಿದೆ, ಈಗ ಏನು ನಡೀತಾ ಇದೆ ಅನ್ನೋದು ಗೊತ್ತಿದೆ, ಎಲ್ಲ ಗೊತ್ತಿದೆ. ಈಗ ತೆಗೆದು ಹಾಕೋದಲ್ಲ, ತೆಗೆದು ಹಾಕ್ಬಿಟ್ಟವಿ. ಗೌರವಯುತ ಹೋಗ್ರಿ ಅಂತ ಹೇಳ್ತಾ ಇದ್ದಾವೆ. ಇಲ್ಲ ಅಂದ್ರೆ ಮುಂದೆ ಅದನ್ನು ನಾವು ನೋಡ್ಕೊಂತೇವೆ ಅಂತ ಹೇಳ್ತೇವೆ. ಈಗ ಮತ್ತೇನಿದ್ರಿ ಅದೇ ಆಸ್ತಿ ಪತ್ರ ಈಗ ಆಸ್ತಿ ಪತ್ರದ ವಿವರಗಳು, ಆಸ್ತಿ ಪತ್ರದ್ದು ಅಲ್ಲಿ 4 ಎಕರೆ 28 ಗುಂಟೆ ಮೇನ್ ರೋಡ್ನಾಗ ಐತಿ. ಇದು 9 ಗುಂಟೆ 17 ಗುಂಟೆ ಇದು ಸಮಾಜ ಹೆಸರಿಗೆ ಐತಿ. ಬಳ್ಳಾರಿಯಾಗೆ 2 ಎಕರೆ ಮಾಡಿಕೊಟ್ಟಾರ, ಟ್ರಸ್ಟಿನ ಹೆಸರಿನಲ್ಲಿದೆ. ಹಿರೇಕೆರೆಯಲ್ಲಿ ಒಂದು ಸೈಟ್ ಇದೆ, ಅದು ಸೈಟು ನಮ್ಮ ಟ್ರಸ್ಟ್ ಹೆಸರಿಗೆ ಮಾಡಿಕೊಟ್ಟಾರೆ. ಆದರೆ ಅದು ಅವರೇ ಅದಕ್ಕೆ ಲೋಕಲ್ನರೇ ಅವರೇ ರೊಕ್ಕ ಹಾಕಿ ಬಿಲ್ಡಿಂಗ್ ಕಟ್ಟಿಸಿ ಸಮಾಜದ ಆಫೀಸು, ಸಮಾಜದ ಕಾರ್ಯಕ್ರಮ ಈಗಾಗಲೇ ಮಾಡ್ತಾ ಇದ್ದಾರೆ. ಹೂನಡಗಲಿಯಲ್ಲಿ ಅದು ನಮ್ಮ ಪೀಠದ ಹೆಸರಿಗಿತ್ತು. ಆದರೆ ಅಲ್ಲಿ ಲೋಕಲ್ ಟ್ರಸ್ಟ್ನರು ಅದನ್ನು ಲೋಕಲ್ ಟ್ರಸ್ಟ್ನರು ಮಾಡ್ಕೊಂಡು ಅದನ್ನು ಕಲ್ಯಾಣ ಮಂಟಪ ಕಟ್ಟಿಸಿ ಬೇರೆ ಅವ್ರನ್ನ ಲೋಕಲ್ನವ್ರು ನೋಡ್ತಾ ಇದಾರೆ ಅಂತ ಹೇಳ್ತಾ, ಇದ್ರ ಜೊತೆಗೆ ಶಿಗ್ಗಾವಿಯಲ್ಲಿ 2 ಎಕರೆ ಜಾಗ ಮಾಡಿದ್ದು ಟ್ರಸ್ಟ್ ಹೆಸರಿಗಿತ್ತು. ಅದನ್ನು ಸೋಮಣ್ಣ ಬೇವಿನವರು ಅವ್ರ ಹೆಸರಿಗೆ ಮಾಡ್ಕೊಂಡಾರೆ. ಅವ್ರು ಇಮಿಡಿಯೇಟ್ ಟ್ರಸ್ಟ್ ಹೆಸರಿಗೆ ಮಾಡಿ ಕಲ್ಯಾಣ ಮಂಟಪ ಕಟ್ಟಿಸ್ಕೊಡ್ತೇವೆ ಅಂತ ಹೇಳಿದರು. ಕಲ್ಯಾಣ ಮಂಟಪ ಕಟ್ಟಿಸ್ಕೊಳ್ಳಿದ್ರು ಪರವಾಗಿಲ್ಲ. ಆ 2 ಎಕರೆ ಜಾಗನ ನಮ್ಮ ಟ್ರಸ್ಟಿಗೆ ಕೂಡಲೇ ಅವ್ರ ಮಾತಿನ ಪ್ರಕಾರ ಮಾಡಿಕೊಡ್ಲಿ ಅಂತ ಹೇಳ್ತಾ, ಶಿಗ್ಗಾವಿಗೆ ಇನ್ನೊಂದು 2 ಎಕರೆ ಇದೆ. ಆ 2 ಎಕರೆಗೆ ಆಲ್ರೆಡಿ ಬಸವರಾಜ ಬೊಮ್ಮಾಯಿನವ್ರು ಕಟ್ಟಿಸ್ಕೊಟ್ಟಾರೆ. ಅಲ್ಲಿ ಕಲ್ಯಾಣ ಮಂಟಪ ಚಾಲಾಗಿ ನಡೀತಾ ಇದೆ ಅಂತ ಹೇಳ್ತಾ, ಇದ್ರ ಜೊತೆಗೆ ಹರಪನಹಳ್ಳಿಯಲ್ಲಿ 2 ಎಕರೆ ಶ್ರೀ ಪಾಟೀಲ್ ಬಸವರಾಜಪ್ಪ ಮತ್ತು ಶ್ರೀಮತಿ ಪಾಟೀಲ್ ಸರೋಜಮ್ಮ ಕೊಟ್ರಗೌಡ್ರು ಇವರು 2 ಎಕರೆ ಕೊಟ್ಟಿದ್ದಾರೆ. ಆದರೆ ಸರ್ಕಾರದಿಂದ ಫಂಡ್ಸ್ ಮಾಡಿ ಅದನ್ನು ಮಾಡಬೇಕು ಅಂತ ಇತ್ತು. ಆದರೆ ಈ ಸರ್ಕಾರ ಬಂದ್ರಿಂದ ಏನು ಬಿಡುಗಡೆ ಆಗಿಲ್ಲ. ಮುಂದಿನ ದಿನದಲ್ಲಿ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ, ಹೂನಡಗಲಿಯಲ್ಲಿ ರವೀಂದ್ರ ಅವರು ಕೊಟ್ಟಿದ್ರು. ಆದರೆ ಈಗ ಅದು ಲೋಕಲ್ ಕಮಿಟಿಯಲ್ಲಿ ಸಿದ್ಧಲಿಂಗ ಸ್ವಾಮಿಯಿಂದ ಮಾಡಿಸ್ಕೊಂಡು ಅದು ಕಲ್ಯಾಣ ಮಂಟಪ ಆಗಿದೆ. ಕುಷ್ಟಗಿಯಲ್ಲಿ ದಾನಪತ್ರ ಕೊಟ್ಟಿದ್ದಾರೆ 1 ಎಕರೆ 24 ಗುಂಟೆ, ಅದು ಟ್ರಸ್ಟ್ನ ಹೆಸರಿನಲ್ಲಿ ಐತಿ ಅಂತ ಹೇಳ್ತಾ ಇದ್ದಾನೆ. ಕೂಡ್ಲಿಗೆಯಲ್ಲಿ 1 ಎಕರೆ 94 ಸೆಂಟ್ಸ್ ಇದೆ, ಅದು ಸಮಾಜದ ಹೆಸರಿದೆ. ಅದೇ
ಇಲ್ಲಿದೆ. ಆಮೇಲೆ ತೊಲಬಾರ 174 kg ಬೆಳ್ಳಿ ಬ್ಯಾಂಕ್ನಲ್ಲಿದೆ. ಒಂದು ಟಾಟಾ ಸಫಾರಿ ಕಾರ್ ಇದೆ, ಒಂದು ಟಾಟಾ ಜೀಪ್ ಇದೆ, ಮಹೇಂದ್ರ ಬೋಲರ್ ಇದೆ. ಈ ಕಾರ್ಗಳು ಏನದವಲ್ಲ, ಆ ಕಾರ್ಗಳು ನಾವು ಮಠದಿಂದ ಕೊಟ್ಟವಲ್ಲ. ಇವರು ನೀವು ಕೊಟ್ಟಿಲ್ಲ, ನಾನು ಯಾವ ಸೈನ್ ಮಾಡಿಲ್ಲ, ನಾನು ಚೆಕ್ಕಿಗೆ ಅಂತಾರೆ. ಆ ಕಾರ್ಗಳು ಕೊಟ್ಟಿರೋದು ಪಂಚಮಶಾಲಿ ಪೀಠದ ಜಗದ್ಗುರು ಅಂತ ಆಗಿ ಆ ಸಮಾಜ ನಮ್ಮ ಜೊತೆಗೆ ಇರಲಿ ಅಂತ ಕೊಟ್ಟರ ಹೊರತು ಅವರು ನೋಡಿ ಯಾರು ಕೊಟ್ಟಿಲ್ಲ. ಆ ಒಂದು ಕರೆ ಕಾರನ್ನು ಇವತ್ತು ಕಾರ್ ಏನಿದೆಯಲ್ಲ, ಒಂದಲ್ಲ ಎರಡಲ್ಲ 3 ಕಾರು ಬೇರೆ ಕಡೆ ಕಳಿಸಿದ್ದಾರೆ. ಆ ಕಾರ್ಗಳು ಇನ್ನೊಂದು ಕಾರು ಮುನೇನ್ಕೊಪ್ಪವರು, ನಾವು ಡಾಕ್ಟ್ರು ಸ್ವಾಮೀಜಿಯವರೆಲ್ಲ ಕೂತ್ಕೊಂಡು ಒಂದೇ ಕಾರ್ನಾಗ ಹೋಗ್ಬೇಕಾದ್ರೆ ಈ ಕಾರ್ ಎಲೆಕ್ಷನ್ಗೋಸ್ಕರ ತಗೊಂಡಿದ್ವಿ, ಎಲೆಕ್ಷನ್ ಮುಗಿದಿದೆ, ನನಗೆ ಬೇಕಾಗಿಲ್ಲ, ಇದನ್ನು ನೋಡ್ರಿ ಅಂತ ಹೇಳಿದರು. ಅದನ್ನು ಹಂಗಾರೆ ಮಾರಾಟ ಮಾಡಿ ರೊಕ್ಕ ಕೊಡ್ರಿ ಅಂತ ಹೇಳಿದ್ರು. ಸ್ವಾಮೀಜಿಯವರಿಲ್ಲ, ಇದನ್ನು ಮಾರಾಟ ಮಾಡಿ ನಾವು ದಾಸೋಹಕ್ಕೆ ಜಮ ಬರೆಸ್ಬಿಡ್ತಾನೆ ಅಂತ ಹೇಳಿಬಿಟ್ರು. ಅವ್ರು ಕೊಟ್ಟು ಹೋದ್ರು. ಇವತ್ತಿನವರೆಗೂ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಇನ್ನೊಂದು ದೊಡ್ಡ ಕಾರ್, ಅದಕ್ಕೆ ಆ ಹೆಸರು ನಮಗೆ ಗೊತ್ತಾಗೋದಿಲ್ಲ, ಕಾರ್ನ ಹೆಸರು. ಅದಕ್ಕೋಸ್ಕರ ಏನೈತಲ್ಲ, ನಾವು ಸಾಮಾನ್ಯರಾಗಿ ನಮ್ಮ ಶಾಮನೂರು ಶಿವಶಂಕರಪ್ಪರು 1000 ಕೋಟಿ ಇದ್ರು ಅಂಬಾಸಿಡರ್ ಕಾರ್ನಾಗ ಹೋಗಿ ಜನರ ಕೊಟ್ಟಾಗ ಮಾತಾಡ್ತಿದ್ರು. ಈಗ ಸುಪೀರಿಯರ್ ಆಗಿ ಇನೋವಾ ಕಾರ್ನಾಗ ಹೋಗ್ತಿದ್ರು. ಇವ್ರು ಏನಪ್ಪ ಅಂದರೆ ಲಕ್ಸುರಿ ಕಾರು. ಇವ್ರು ಯಾರು ಅದರ ಜೊತೆಗೆ ಅನ್ನೋದೇ ಗೊತ್ತಾಗಬಾರ್ದು, ಯಾರ ಜೊತೆಗೆ ಗೊತ್ತಾಗಬಾರ್ದು ಅಂಥ ಒಂದು ಕಾರ್ನಲ್ಲಿ ಓದಿ ಅಂದರೆ ಭಕ್ತರು ಸ್ವಾಮಿಗಳದಾರ, ಒಳಗೆ ಯಾರದಾರ, ಏನು ಫಿಲ್ಮ್ ಆ್ಯಕ್ಟರ್ ಅದಾರ, ಏನು ಅನ್ನೋದೇ ಗೊತ್ತಾಗೋದಿಲ್ಲ. ಆ ಥರ ಕಾರಿದೆ. ಅದಕ್ಕೆ ಏನಾಗಿದೆಪ್ಪ ಅಂದರೆ ಈಗ ನಾವು ಇಲ್ಲಿ ನಿಂತ್ಕೊಂಡು ಯಾವಾಗಲೂ ಕಾಯೋಕ್ಕಾಗೋದಿಲ್ಲ. ನಾವು ವ್ಯಾಪಾರಸ್ಥರೇ ಹಿಂಗಿದೆ. ಇನ್ನೂ ಭಾಳ ವಿಚಾರಗಳು ಹೇಳವೆ. ಈಗ ಒಂದು ವಿಚಾರ ಈಗ ಒಂದು ಎಲ್ಲರೂ ಹೇಳ್ತಾ ಇದಾರೆ ಸಿಗ್ಗಾವಿದು, ಅವರೇ ಹೇಳ್ಬೇಕಾಗಿತ್ತು. ಆದರೆ ನಾವು ಹೇಳ್ಬೇಕಾ, ನೀವೇ ಹೇಳ್ತೀರಾ? ನಾವೇ ಹೇಳ್ಬೇಕ್ರ? ನೋಡ್ರಿ, ಎಲ್ಲ 2008ರಲ್ಲಿ ನಮ್ಮ ಪೀಠ ಆಗಿತ್ತು. ಅಲ್ಲಿ ಎಲೆಕ್ಷನ್ ಆಗಿತ್ತು. ಆ ಎಲೆಕ್ಷನ್ನಾಗೆ ಅಲ್ಲೆಲ್ಲ ಸುತ್ತಮುತ್ತಲು ಸಿಗ್ಗಾವಿ, ಬಂಕಾಪುರ ಎಲ್ಲ ಪೂರ ನಮ್ಮ ಬೀಗರಿದ್ದರು. ಅವಾಗ ನಾವು ಯೋಚನೆ ಮಾಡಿ ಇವ್ರಿಗೆ ಓಟ್ ಕೊಡ್ರಿ ಅಂತ ನಾವು ಅಲ್ಲಿ ಹಾಲ್ಟ್ ಮಾಡಿ 2-3 ದಿವಸ ಹಾಲ್ಟ್ ಮಾಡಿ ಎಲ್ಲರಿಗೂ ಹೇಳಿ, ಯಾರು ನಮ್ಮ ಸಂಬಂಧಿಕರು ಕಾಂಗ್ರೆಸ್ನಾಗಿದ್ದರು ಅವ್ರನ್ನೂ ಚೇಂಜ್ ಮಾಡಿ ಇವ್ರಿಗೆ ಓಟ್ ಹಾಕ್ಸಿ ಗೆಲ್ಸಿದ್ವಿ. ಅವ್ರು ನಮ್ಮ ಸಮಾಜದ ಬಗ್ಗೆ ಭಾಳ ಅಭಿಮಾನ ಇತ್ತು. ಅವರು ಅವತ್ತಿನ ದಿವಸ ಸಭೆಯಲ್ಲಿ 2 ಎಕರೆ ನಾನು ಕಲ್ಯಾಣ ಮಂಟಪ ಕಟ್ಟಿಸಿ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದರು. ಆವಾಗ ಸೋಮಣ್ಣ ಬೇವಿನ ಮರ ನಮಗೇನು ಟಚ್ ಇದ್ದಿಲ್ಲ. ಸೋಮಣ್ಣ ಬೇವಿನ ಮರ ಮತ್ತು ಬಸವರಾಜ ಬೊಮ್ಮಾಯಿಯವರು ಆತ್ಮೀಯರಾಗಿದ್ದರು. ಆವಾಗ ಅವರೆಲ್ಲ ಪೂರ ಲೆಕ್ಕ ಇಕ್ಕ ಅವ್ರವ್ರು ತೆಗೆದು ಏನು ನಮಗೆ ಗೊತ್ತಿಲ್ಲ. ಸೋಮಣ್ಣ ಬೇವಿನ ಇವ್ರು ಏನು ಹೇಳಿದ್ರು, ಬಸವರಾಜ ಬೊಮ್ಮಾಯಿಯವರು ಸಮಾಜದವ್ರಿಗೆ 2 ಎಕರೆ ಕೊಡಿಸ್ಬೇಕಂತ ಹೇಳಿದ್ವಿ. ಒಂದು ಮೇನ್ ರೋಡ್ನಾಗ ಯಾವ್ದಾರು ಒಳ್ಳೇದೊಂದು ಜಾಗ ಕೊಡಿಸು ಅಂತ ಹೇಳಿ ಕೈಬಿಟ್ರು. ಇವ್ರದ್ದೇ ಆದ APMCಯಿಂದ ಜಾಗ ಖರೀದಿ ಮಾಡಿದ್ದ 6.5 ಲಕ್ಷ ರೂಪಾಯಿ ಖರೀದಿ ಮಾಡಿದ್ದ ಜಮೀನಿತ್ತು. ಆ ಜಮೀನಿಗೆ 2 ಎಕರೆ ಕೊಟ್ಟು 20 ಲಕ್ಷ ರೂಪಾಯಿ ರೊಕ್ಕ ಇಸ್ಕೊಂಡು ಆ ಜಾಗನ ಮಾಡಿಕೊಡಕ್ಕೆ ಹೋದರು. ಆವಾಗ ಬೊಮ್ಮಾಯಿಯವರು ನಿನ್ನ ಹೆಸರಿಗೆ ಐತಪ್ಪ, ಮತ್ತು ನೀನು ನನ್ನ ಹೆಸರಿಗೆ ಮಾಡಿಸ್ಕೊಂಡು ನಾನು ಇದ್ರ ಹೆಸರಿಗೆ ಮಾಡೋ ಬದಲಿ ನೀನೇ ಮಠಕ್ಕೆ ಮಾಡಿಕೊಡಪ್ಪ ಅಂತ ಹೇಳಿ ಮಾಡಕ್ಕೆ ಕೊಟ್ಟರು. ಅವತ್ತಿನ ದಿವಸ ಆ ಒಂದು ರಿಜಿಸ್ಟರ್ ಪತ್ರಕ್ಕೆ ಬಸವರಾಜ ಬೊಮ್ಮಾಯಿನವರು ಸಾಕ್ಷಿ ಸೈನ್ ಹಾಕಿದ್ದಾರೆ. ಸಮಾಜದ ಅಧ್ಯಕ್ಷ ಸಾಕ್ಷಿ ಸೈನ್ ಹಾಕ್ಯಾನೆ, ಸಮಾಜದ ಮುಖಂಡ ಸೈನ್ ಹಾಕ್ಯಾನೆ. ಒಬ್ಬ ಮಿನಿಸ್ಟರ್ ಆದವರು ಬಂದು ಒಂದು ಸಬ್ ರಿಜಿಸ್ಟರ್ ಆಫೀಸ್ನಾಗ ಸಾಕ್ಷಿ ಸೈನ್ ಮಾಡ್ತಾರೆ. ಆದರೆ ಅದು ಬೊಮ್ಮಾಯಿಯವರು ಕೊಟ್ಟ ಆಸ್ತಿ. ಆದರೆ ಹೆಸರು ಅವ್ರ ಹೆಸರಿತ್ತು. ಇದು ನಾವು ಅವ್ರನ್ನ ದೂರ ಇಟ್ಟಿದ್ವಿ. ಇದೇ 2 ಎಕರೆ ಜಗನ ಬೊಮ್ಮಾಯಿ ಹೋಲ್ ಬಿಡಪ್ಪ, ಅವ್ರು ಅದು ಕೋರ್ಟ್ನಾಗ ಐತಲ್ಲ, ಬೇರೆ ಕೊಡ್ತಾನೆ ಬಿಡು, ನಮ್ಮ ಮನೆ ಪಕ್ಕದಾಗಂತ 2 ಎಕರೆ ಕೊಡ್ತಾನೆ ಅಂತ ರೆಡಿ ಮಾಡಿದಾಗ ರಿಜಿಸ್ಟರ್ ಮಾಡಿಸ್ಕೊಳಕ್ಕೆ ಹೋದರೆ ಇವರೇ ಸೋಮಣ್ಣ ಬೇವಿನವರು, ನೀವು ಅಲ್ಲಿ ಬರಬೇಡ್ರಿ, ನೀವು ಮಾಡಿಸ್ಕೋಬೇಡ್ರಿ, ನಮ್ಮ ಸಮಾಜ ದೊಡ್ಡದೈತಿ, ನಾವು ಕೊಡ್ತೀವಿ, ನೀವು ಯಾಕೆ ಪುಣ್ಯಕ್ಕೆ ನಾವೇನು ಮಾಡಿದ್ವಿ, ಯಾರು ಹೇಳಿದ್ರು ಸೀದಾ ಸಿಗ್ಗಾವಿ ಮುಂದಕ್ಕೆ ಹೋಗಿ ಟರ್ನ್ ಮಾಡ್ಕೊಂಡು ಸಬ್ ರಿಜಿಸ್ಟರ್ ಆಫೀಸ್ನಾಗ ಬಂದು ಸೈನ್ ಮಾಡಿ ಹೊರಗೆ ಬರ್ತೇವೆ. ಅವಾಗ ಅವರಲ್ಲಿ ಬಂದರು. ವಿಚಾರ ನಾವು ಅವ್ರಿಗೆ ಸೋಮಣ್ಣ ಬೇವಿನವರಿಗೆ ಆಸ್ತಿನೇ ಕೇಳಿದ್ದಿಲ್ಲ. ಅವ್ರು ಹೆಂಗೆ ಕೊಟ್ಟರು, ಯಾಕೆ ಇಷ್ಟು ದಿವಸ 2000 ಅವಾಗ 11 ಕೊಟ್ಟರೆ ಇಷ್ಟು ದಿವಸ ಯಾಕೆ ಕೇಳಿದ್ದಿಲ್ಲ, ಈಗ ಯಾಕೆ ಕೇಳ್ತಾ ಇದ್ದಾರೆ? ಇವು ಏನೈತಿ ಅಂದರೆ ಇವು ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಇದೇನಾಗೈತಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. 25 ಲಕ್ಷ ರೂಪಾಯಿ ಚೆಕ್ಕನ್ನು ಆಶ್ರಿಸಿ ಹಾಕ್ಬೇಕಾದ್ರೆ ಪೂಜಾರಿ ಚಂದ್ರಶೇಖರ್ ಕೊಟ್ಟವಿ ಅಂತಾರಲ್ಲ, ನಾನು ಇನ್ಕಮ್ ಟ್ಯಾಕ್ಸ್ ಪೇಯರು, ಚೆಕ್ ಕೊಟ್ಟನಿ ಅಂತ ಹೇಳ್ತಾರೆ, ಅಕೌಂಟ್ ಪೇ ಚೆಕ್ ಕೊಟ್ಟನಿ ಅಂತ ಹೇಳ್ತಾರೆ. ಎಲ್ಲಿ ಕೊಟ್ಟರೆ ಗಂಡಸಾಗಿದ್ರೆ ಬಂದು ಚೆಕ್ ತೋರಿಸ್ಲಿ. ಯಾವತ್ತು ಮಾತಾಡ್ಬೇಕಾದ್ರೆ ಒಂದು ಸುಳ್ಳು ಹೇಳಕ್ಕೆ ಒಂದು ಇರ್ತೈತಿ.
ಏನು ಕೇಳೋದಿಲ್ಲ. ಇವ್ರು ಹೆದರಿಕೆಂದು ಹೆಂಗೆ ಬೇಕಾರೆ ಹಂಗೆ ಮಾಡಿಬಿಟ್ರೆ ಇವರೆಲ್ಲ ಸಂಪನ್ನರು, ವ್ಯಾಪಾರಸ್ಥರು, ಇವರೆಲ್ಲ ಪಾಪ ಎಲ್ಲ ಟ್ರಸ್ಟ್ಗಳು ಒಬ್ಬೊಬ್ಬರು ವಯಸ್ಸಾಗೈತಿ, ಒಬ್ಬೊಬ್ಬರು ಅವ್ರು ಹೋಗಿರ್ತಾರೆ. ಇರೋರು ಇವರಿಬ್ಬರು, ಆ ಇಬ್ಬರನ್ನ ಕೆಡ್ಸಕ್ಕೆ ಆ ಚಂದ್ರಶೇಖರ್ ಹೆಸರಿಗೆ ಒಂದು ಗೂಬಿ ಕುಂದ್ರಿಸಿ, ಒಂದು ಅಪಾದ್ಯ ಕುಂದ್ರಿಸಿ, ಶಿವಣ್ಣ ಇಲ್ಲಿ ಏನೋ ಬಂದವ್ರಿಗೆ ಹೇಳ್ತಾನಂತ ಅವನು ಹೊರಗೆ ಹಾಕ ಕೇಳಿ ನಾವು ಎದುರಿ ನಾವು ಕುತ್ಕೊಂತಾರಂತ ತಿಳ್ಕೊಂಡಾರ. ನಾನು ಈ ಸಮಾಜಕ್ಕೆ ಬಂದಿದ್ದೆ 2005ರಲ್ಲಿ. ನನ್ನ ಮಕ್ಕಳ 3 ಜನ ತೀರ್ಕೊಂಡಾಗ ಸ್ವಾಮಿಗಳು, ಬೇರೆ ಸ್ವಾಮಿಗಳು ಏನು ಹೇಳಿದ್ರಪ್ಪ ಅಂದರೆ, SR ಕಾಶ್ಯಪ್ಪ ನಮ್ಮ ಸಮಾಜದ ವಿರುದ್ಧ ಹೋದಾಗ ಸತ್ತ ಆಕ್ಸಿಡೆಂಟಾಗಿ. ಒಮ್ಮಣ್ಣರು ನಮ್ಮ ಮಾತು ಕೇಳ್ದಂಗೆ ನಮ್ಮ ಸಮಾಜ ಬಿಟ್ಟು ಹೋಗಿದ್ಕೆ ಮಕ್ಕಳು 3 ಜನ ತೀರ್ಕೊಂಡ್ರು ಅಂತ ಹೇಳಿದ್ ಗೊತ್ತಾಯ್ತು. ಅವತ್ತು ತಿಥಿ ಇದ್ದ ದಿವಸ ಅದೇ ರೇಣಕ್ಕೆ ಬಂದಿರಿದಾಗ ಸಮಾಜದ ಮುಖಂಡರು ಕುಂದ್ರಿಸಿ, ಹೆದರಬೇಡ್ರಿ ನಾನು ಅದನಿ. ನನ್ನ 2ನೇ ಮಗ ರಾಜಶೇಖರ್ ಬೆಂಗಳೂರಿನಾಗೆ ಪಂಚಮಶಾಲಿ ವೆಬ್ಸೈಟ್ ಓಪನ್ ಮಾಡಕ್ಕೆ ಧರ್ಮಸಿಂಗ್ ಮಿನಿಸ್ಟರ್ ಇದ್ದಾಗ ನಮ್ಮ ಮಹೇಶಿ ಮತ್ತು ನಮ್ಮ ಮಗ 2ನೇ ಮಗ ರಾಜ, ಅವನು ನನ್ನ ಮಗ ನನಗಿಂತ ಸ್ಪೀಡ್ ಇದ್ದ, ಸಮಾಜ ಕಟ್ಟಬೇಕು, ಸಮಾಜಕ್ಕೆ ಹೋರಾಡಬೇಕು ಅಂತ ಇದ್ದ. ಅವನು ವೆಬ್ಸೈಟ್ ಮಾಡ್ತೇವೆ ಅಂತೇಳಿ ನಮ್ಮ ಇವನು ಮಹೇಶ್ ದಾವಣಗೆರೆ ಅಂತಂದ್ರೆ ಅವರು ಇಬ್ಬರು ಸೇರಿ ಆ ಕಾರ್ಯಕ್ರಮದಲ್ಲಿ ಬೆಂಗಳೂರು ಪಟ್ಟಣ ಶೆಟ್ಟಿ ಅದೆಂತ ಭವನದಾಗ ಪ್ರಕಾಶ್ ಹುಕ್ಕೇರಿ ಭವನದ್ರು ಎಲ್ಲ ಇದ್ದರು, ಸಮಾಜದವ್ರು ಎಲ್ಲರೂ ಇದ್ದರು. ಅವಾಗ ಧರ್ಮಸಿಂಗ್ ಮಿನಿಸ್ಟರ್ ಆದಾಗ ಅಲ್ಲಿ ವೆಬ್ಸೈಟ್ ಮಾಡಿದ್ದ. ನಮ್ಮ ಮಗ ನಮ್ಮ ಸಮಾಜ ದೊಡ್ಡದು ಕಟ್ಟಬೇಕು ಅಂತ ನನಗಿಂತ ಹೆಚ್ಚಿಗೆ ಅನ್ಸುತ್ತು. ಆದರೆ ಅವತ್ತಿನ ತಿಥಿ ದಿವಸ ಇವ್ರು ಅಂದಾರಲ್ಲ, ಅವತ್ತಿನ ದಿವಸ ಅವನು ನಮ್ಮ ಮಗನ ಶಾಂತಿಗಾಗಲಿ ಸಮಾಜ ಕಟ್ರಿ, ನಿಮ್ಗೆ ಏನು ಬೇಕಾದ್ರೂ ನಾನು ಸಹಾಯ ಮಾಡ್ತೇನೆ ಅಂತ ಅವತ್ತು ತಿಥಿಯಲ್ಲಿ ಹೇಳಿದ್ದೆ. ನಾನು ತಿಥಿಯಲ್ಲಿ ಹೇಳಿದ್ದೆ. ಇವತ್ತು ಸಮಾಜ ಕಟ್ಟಕ್ಕೋಸ್ಕರ ರಾಜಕೀಯಕ್ಕೆ ಬರಲಿಲ್ಲ, ರೊಕ್ಕ ಕಳ್ಕೊಂಡ್ವಿ, ಎಲ್ಲ ಮಾಡಿದ್ವಿ. ಆದರೆ ನಾವು ಕಳ್ಳರಾದ್ವಿ, ಗಂಟು ಹೊಡೆಯರಾದ್ವಿ, ಸಮಾಜ ಹೊಡೆಯರಾದ್ವಿ. ಇದು ನಮಗೆ ಬೇಕಾಗಿತ್ತ? ಇದರಿಂದ ನಮಗೇನು ಪ್ರಯೋಜನ? ಆದರೆ ಇವ್ರು ಏನೋ ತಿಳ್ಕೊಂಡಾರೆ, ಇವರಿಗೆ ಎದುರಿಸಿ ರೋಡಿಗೆ ಕರ್ಕೊಂಬಂದು ಮುಗೀತು ಅಂತ ತಿಳ್ಕೊಂಡಾರೆ. ಪ್ರಾಣ ಹೋದ್ರೂ ಪರವಾಗಿಲ್ಲ, ಎಲ್ಲರ ಜೊತೆಗೆ ನಿಂತ್ಕೊಂತವೆ. ನಮ್ದೇನು ಶಕ್ತಿ ತೋರಿಸ್ತೇವೆ ನಾವು. ಇವತ್ತು ಯಾವನು ಏನು ಒತ್ಕೊಂಡು ಹೋಗೋದಲ್ಲ. ಇವತ್ತು ಮುಂದಿನ ಪೀಳಿಗೆ ಇವತ್ತು ಇಂಥ ಲಫಂಗರ ಕೈಯಾಗೆ ಸಮಾಜ ಕಟ್ಟು ಹೋದ್ರಿ ಅಂತ ನಮ್ಮನ್ನು ಜನ ಹೀಯಾಳಿಸ್ತಾರೆ ನಮಗೆ. ನಾವು ಇವತ್ತು ಯಾಕಪ್ಪ ಅಂದರೆ ಯಾರು ಏನು ಅಂದ್ರು ಸಮಾಜದ, ನಮ್ಮ ಸಮಾಜದನ ಯಾರು ಏನು ಅಂದ್ರು ಕಿವಿಗೆ ಕೇಳಿ ಈ ಕಿವಿಗೆ ಬಿಡ್ತಿದ್ವಿ. ನಮ್ಮ ಸಮಾಜದನ ಇವತ್ತಿಗೂ ಹೇಳ್ತಾ ಇದ್ದಾನೆ, ಏನು ಸೇರಿದಾರಲ್ಲ ದೇವ್ರವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೇದು ಕೊಡಲಿ, ಸ್ವಾಮಿಗಳು ಮುಂದೆ ಉನ್ನತ ಮಟ್ಟಕ್ಕೆ ಬೆಳಲಿ, ಗೌರವಿತ ಹೋಗಿ ಅವರು. ನಾವು ನಿನ್ನೆ ದಿವಸ ಮೊನ್ನೆನ ಹಾವೇರಿ ಮದುವೆಗೆ ಬಂದಿದ್ವಲ್ರಿ, ಮೊನ್ನೆ ಮದುವೆಗೆ ಎಲ್ಲ ಸಮಾಜದ ಮುಖಂಡರುಗಳು ಈ ಸ್ವಾಮಿಗಳು ಹಣೆ ಬರನ ಇಷ್ಟು. ಇವ್ರನ್ನ ಬಿಟ್ಬಿಡ್ರಿ, ನಾವೆಲ್ಲರೂ ಮುಂಚೆ ಏನು ಸಮಾಜ ಕಟ್ಟಿದ್ವಲ್ಲ ನಿತ್ಗಂದು ಕಟ್ಟಿ ಮತ್ತೆ ಸ್ಥಾಪನೆ ಮಾಡೋಣ, ನೀವು ಇದು ಮುಗಿಸ್ರಿ, ನಾವು ಬರ್ತೇವೆ, ಇಡೀ ರಾಜ್ಯಾದ್ಯಂತ ಬರ್ತೇವೆ ಅಂತ ಕರೆ ಕೊಟ್ಟಾರೆ. ಆದ್ರೆ ನಮ್ಮಿಂದ ಸಮಾಜ ಐತಿ, ನಮ್ಮಿಂದ ಇಡೀ ರಾಜ್ಯದ ಎಲ್ಲರೂ ನೀವು ಮಾಡಿದ್ದು ಸರಿ ಐತಿ, ನೀವು ತೀರ್ಮಾನ ತಗೊಳ್ರಿ. ಹಳ್ಳಿಗಳಿಂದ ಹೇಳ್ತಾರೆ ನೀವು ಯಾವತ್ತು ಬರಬೇಕು, 2 ಜನ ಬರ್ಬೇಕು ಹೇಳ್ರಿ ಅಂತಾರೆ. ಇವತ್ತು ನಮ್ಮ ಜನರು ಬಡವರು ಇರ್ಬೋದು, ರೈತರು ಇರ್ಬೋದು, ಕೂಲಿಕಾರರು ಇರ್ಬೋದು, ನಿಯತ್ನಾಗ ಸಮಾಜಕ್ಕೋಸ್ಕರ ದುಡಿತಾರೆ. ಇವತ್ತು ಯಾವನಾರ ಅನ್ಯಾಯ ಮಾಡಿದರೆ ದೇವ್ರು ನೋಡ್ಕೊಂತಾರಂತ ಸುಮ್ಮನಕ್ಕಾರ ಅಂತ ತಿಳ್ಕೊಂತಾರೆ. ಆದರೆ ನಾವಿವತ್ತು ಹೇಳೋದು ಕರೆ ಕೊಡೋದು ಏನಪ್ಪ ಅಂತಂದರೆ, ಇವತ್ತು ಗೌರವಿತವಾಗಿ ಅವ್ರಿಗೆ ಯೋಚನೆ ಮಾಡಿ ಇವತ್ತು ಖಾಲಿ ಮಾಡಬೇಕು ಅಂತ ನಾವು ಹೇಳ್ತೇವೆ. ಅದು ಖಾಲಿ ಮಾಡಲಿಲ್ಲದ್ರೆ ಮುಂದೆ ಏನಾಗುತ್ತೋ ಅದಕ್ಕೆ ಅವರೇ ಹೊಣೆ ಅಂತ ಹೇಳ್ತದೀನಿ. ಇನ್ನೂ ಮಾತಾಡೋಕ್ಕೆ ನನಗೆ ಒಂದು 2 ಗಂಟೆ ಅವಕಾಶ ಕೊಟ್ಟಿದ್ರೆ ಮಾತಾಡ್ತಿದ್ದೆ, ಆದರೆ ಹೊತ್ತಾಗಿದೆ, ಇನ್ನೂ ಮಾತಾಡೋರದಾರ. ದಯವಿಟ್ಟು ಎಲ್ಲರಿಗೂ ಈ ವಿಚಾರಗಳು ನೀವು ತಿಳ್ಕೊಳ್ರಿ. ಸಮಾಜಕ್ಕೆ ಹುಟ್ಟಿದ್ದೇವೆ ನಾವು, ಸಮಾಜ ಸೇವೆ ಅಂತ ತಿಳ್ಕೊಬೇಡ್ರಿ. ನಮ್ಮ ಸಮಾಜದ ಕರ್ತವ್ಯ ಮುಂದೆ ನಮ್ಮ ಪೀಳಿಗೆಗೋಸ್ಕರ, ನಮಗೋಸ್ಕರ ಅಲ್ಲ. ನಾವು ಸಮಾಜನ ಎತ್ತಿಡಿಬೇಕು. ಇವತ್ತು ಬೇರೆ ಬೇರೆ ಸಮಾಜಗಳು ನೋಡ್ರಿ ಹೆಂಗದಾರೆ. ಜೈನ್ ಸಮಾಜದವ್ರು ಹೆಂಗದಾರೆ, ಮುಸ್ಲಿಂ ಸಮಾಜದವ್ರು ಹೆಂಗದಾರೆ, ವೈಶ್ಯರು ಹೆಂಗದಾರೆ, ಜೈನರು ಹೆಂಗದಾರೆ, ನಮ್ಮ ಬಹುಸಂಖ್ಯಾತ ಜನರು. ನಾವು ಏನಾಗೈತಪ್ಪ ಅಂದರೆ ಎಲ್ಲ ಮನೆಗೆ ಯಜಮಾನರು. ಏನು ಮಾಡಬೇಕು, ಏನು ಸೆಕೆಂಡ್ ಲೀಡ್ರ್ ಬೆಳೀತಾ ಇಲ್ಲ, ರಾಜಕೀಯದಾಗ ಬರ್ತಾ ಇಲ್ಲ. ಇವತ್ತೇನು ಓದ್ಬಿಡ್ತಾರೆ, ಯಾವುದೋ BCom LLB ಓದಿ ಹೊಲ ಹೊಡೆಯೋಕ್ಕೂ ಬರೋದಿಲ್ಲ, ಅವ್ರಿಗೆ ಸಗಣಿ ತೆಗಿಯೋಕ್ಕೂ ಬರೋದಿಲ್ಲ, ವ್ಯಾಪಾರ ಮಾಡೋಕ್ಕೂ ರೊಕ್ಕಿಲ್ಲ, ಗೌರ್ಮೆಂಟ್ ನೌಕರಿ ಸಿಗೋದಿಲ್ಲ. ಏನು ಮಾಡ್ಬೇಕು? ಹಂಗೆ ಇವರೆಲ್ಲರೂ ಹೇಳ್ತಾರೆ ಸ್ಕೂಲ್ ಮಾಡಬೇಕು, ಹಾಸ್ಟ್ಲ್ ಮಾಡ್ಬೇಕೈತಿ. ಕುತ್ಕೊಂಡು ಮಾತಾಡೋಕೆ ಏನು ಗಂಟೆ ಹೋಗೈತಿ? ಬರ್ರಿ ಯಾರ ಬರ್ರಿ, ಏನು ಮಾಡ್ತೀರಿ ನೋಡೋಣ.
ಇವೆಲ್ಲ ಭಾಳ ನಮ್ಮ ಸಮಾಜದ ದುರ್ದೈವ. ನಾವು ಯಾಕಪ್ಪ ಈ ಸಮಾಜಕ್ಕೆ ಬಂದಿದ್ವಿ ಅಂತ ನಮ್ಮ ಬೆಟ್ಟಪ್ಪರಿಗೂ ದಿಂಡೂರಿಗೂ ಇವರಿಂದನೇ. ಆದರೆ 23 ವರ್ಷ ನಾನು ಜೀವನ ಕಳೆದೇನೆ. ನಾವೇನು ಆದರೆ ಒಂದು ತೃಪ್ತಿ ಐತಿ. ಆದರೆ ಇಂಥ ಸ್ವಾಮಿ ಸಿಕ್ಕೋದ್ರಿಂದ ನಮಗೆ ಭಾಳ ನೋವು ಐತಿ. ಭಾಳ ನೋವು ಅಂದರೆ ಅದು ನಾನೇ ಅವ್ರಿಗೆ ಭಾಳ ಹೊಗಳಿದ್ದೆ, ಇಲ್ಲ ಅಂತಲ್ಲ. ಯಾಕೆ ಹೊಗಳಿದ್ವಿ? ಇವ್ರು ನಮ್ಮವರು, ಇವ್ರು ಬದಲಿ ಅಕ್ಕಾರ, ಚೇಂಜ್ ಅಕ್ಕಾರ, ಇವ್ರು ಸರಿ ಹೋಗ್ಕಾರ. ಇವತ್ತು ನಾವು ಮೊನ್ನೆ ಒಬ್ರು ಕೇಳಿದ್ರು, ಯಜಮಾನ್ರು ಸಿಟ್ಟು ಮಾಡಿದ್ರು, ನಿಮ್ಮದು ತೆಪ್ಪೈತ್ರಿ, ನಿಮ್ದು ತೆಪ್ಪೈತಿ ಅಂದ್ರಿ. ಏನು ತೆಪ್ಪೈತಿ ಅಂದ್ರಿ? ಇಂಥನ್ನೇ ಯಾಕೆ ಮಾಡಿದ್ರಿ ಅಂತ ಅಂದರು. ನಾನು ನಮ್ಮ ಸಂಬಂಧಿಕರಿಗೆ ಜಾತಕ ನೋಡಿಸಿದ್ದೆ. 30 ವರ ಇತ್ತು, ಕನ್ಯದ್ದ 30 ಗುಣ ಬಂದು. ಮದುವೆಯಾಗಿ 3 ತಿಂಗಳಿಗೆ ಮಗ ಸತ್ತ. ಏನು ಮಾಡಬೇಕು? ಇವು ಏನೇನು ನಡೀತಾವೆ ಹಣೆ ಬರ, ನಮ್ಮ ಕೈಗೆ ಮುಂದ್ಲದ ಹಣೆ ಬರ ಇಲ್ಲ. ಏನಕ್ಕತ್ತಿರೋದು ಗೊತ್ತಿಲ್ಲ. ನಾವೇನು ಇಂಥವ್ರದ್ರಂತೂ ಗೊತ್ತಿದ್ದಿಲ್ಲ. ಚೆನ್ನಾಗಿದ್ರು, ಸ್ವಲ್ಪ ಹುಡುಗ ಬುದ್ಧಿತ್ತು. ಎಲ್ಲ ಹುಡುಗ ಬುದ್ಧಿಯಾಗ ವಯಸ್ಸನ್ನೇ ಮಾಡ್ತಾರ, ತಿದ್ಕೊಂತಾರ ಅಂತ ನಾವು ಯಜಮಾನರಿಗೆ ಒಂದು ಸಮಾಧಾನ ಹೇಳ್ಕೊಂತ ಅವ್ರಿಗೆ ತಿದ್ಕೊಂತ ಪ್ರಯತ್ನ ಮಾಡಿದ್ವಿ. ಆದರೆ ಇದು ಏನಾಗೈತಿ ಅಂದರೆ, ನಾನು ಪಂಚಮಶಾಲಿ ನನ್ನಿಂದನೇ ಆಗೈತಿ. ಏನು 10 ಕೋಟಿ ಕೊಟ್ಟದ್ದು ಇವರಿಂದ ಆಗಿಲ್ಲ, ಇವರಿಂದ ಆಗೈತಿ ಅಂತ ತಿಳ್ಕೊಂಡಾರ. ಪಂಚಮಶಾಲಿ ಸಮಾಜ ಅಂತ ಆಗೈತಿ. ಪಂಚಮಶಾಲಿ ಸಮಾಜ ಅಂತ ಕೂತ್ಕೊಂಡು ಬೆಂಗಳೂರಿನಾಗ ರೊಕ್ಕ ಆಗ್ತೈತಿ. ನಾವು ಸಮಾಜಕ್ಕೆ ಏನು ಮಾಡೇವಿ ಅಂತ ಏನು ಹೇಳೋದಿಲ್ಲ. ಇದೇ ಮುರುಗೇಶ್ ನಿರಾಣಿ ಅವರಿಗೆ ಮಿನಿಸ್ಟರ್ ಮಾಡ್ಬೇಕಂತ ಬೆಳಿಗ್ಗೆ 5 ಗಂಟೆ 5:15 ಗಂಟೆಗೆ ದಿಂಡೂರರು ಬೆಟ್ಟಪ್ಪರು ನಾವು ಈಶ್ವರಪ್ಪರ ಮನೆಗೆ ಹೋಗಿದ್ವಿ. ಯಡಿಯೂರಪ್ಪರ ಬೆಳಗ್ಗೆ ಏನು ಬಾಲ್ ತೆಗಿಯೋಕ್ಕಿಂತ ಮುಂಚೆ ಹೋಗಿ ಮಿನಿಸ್ಟರ್ ಮಾಡಿರಿ ಅಂತ ಕೇಳಿದ್ವಿ. ಇನ್ನೊಂದಪ್ಪ ಡೆಲ್ಲಿಗೆ, ಇಲ್ಲಿ ಮೀಟಿಂಗ್ ಮಾಡೋಕೆ ಆಗಲಿಲ್ಲ, ಬೆಂಗಳೂರಿನಾಗ ಅವ್ರಿಗೆ ಸಿಗಲಿಲ್ಲ. ಅವ್ರು ಡೆಲ್ಲಿಗೆ ಅವ್ರದ್ದು ಡೆಲ್ಲಿಗೆ ಹೋಗಿ ವೈಷ್ಣೋದೇವಿಗೆ ಹೋಗ್ತಾರೆ ಅಂದರು. ರಾತ್ರಿ 2 ಗಂಟೆ ಡೆಲ್ಲಿ ಮುಟ್ಟಿ ನಿದ್ದೆ ಮಾಡ್ದಂಗೆ 5:15 ಗಂಟೆಗೆ ಅವ್ರು ವಾಕ್ ಮಾಡ್ಬೇಕಾದ್ರೆ ಕರ್ನಾಟಕ ಭವನದಾಗ 3 ಹೋಗಿ ನಿಂತ್ಕೊಂಡು ಮಾತಾಡಿಸಿ ಇವ್ರಿಗೆ ಮಿನಿಸ್ಟರ್ ಮಾಡಲೇಬೇಕು ಅಂತ ಹೇಳಿದ್ವಿ. ಹೊರತು ಅವ್ರು ಮಿನಿಸ್ಟರ್ ಮಾಡಿದ್ರಿಂದ ನಾವೇನು ಅನುಕೂಲ ಆಗಿಲ್ಲ. ನಮ್ಮವರೊಬ್ಬರು ಮಿನಿಸ್ಟರ್ ಇದ್ದಾರೆ, ಅವ್ರ ಸಮಾಜದ ಬಗ್ಗೆ ಅಭಿಮಾನ ಐತಿ, ಸಮಾಜದ ಬಗ್ಗೆ ಕನಿಕರ ಇದೆ, ಸಮಾಜದ ಬಗ್ಗೆ ಏಳಿಗೆ ಮಾಡೋಕ್ಕೋಸ್ಕರ ಐತಿ ಅಂತ ಅವ್ರನ್ನ ನಾವು ಮಾಡೋಕೆ ಹೋದ್ವಿ. ಹೊರತು ಬೇರೆ ಏನು ಉದ್ದೇಶ ಇಲ್ಲ. ಇವತ್ತು ನಾವು ಸಂಘಟನೆ ಮುಖಾಂತರ ನಮ್ಮೆಲ್ಲರೂ ಮಿನಿಸ್ಟರ್ ಮಾಡಿರಿ ಅಂದಾಗ ಯಾರನ್ನೋ ಒಬ್ಬೊಬ್ಬರು ಮಾಡ್ತಿದ್ರು. 3 ಜನ ಮಿನಿಸ್ಟರ್ ಆಗಿದ್ದರು. ಕಾರಣ ಇದಕ್ಕೆ ನಮ್ಮ ಪೀಠ, ನಮ್ಮ ಸಂಘ, ನಮ್ಮ ಸಮಾಜದ ಶಕ್ತಿ, ಅದನ್ನು ಇವರೆಲ್ಲ ಹಾಳು ಮಾಡಿಟ್ರು. ದುರುಪಯೋಗ ಅವ್ರಿಗೆ ಸ್ವಂತಕ್ಕೆ ಉಪಯೋಗಿಸ್ಕೊಂಡ್ರು. ಯಾರೋ ಒಬ್ಬರು ಬಂದ ತಕ್ಷಣ ಅವ್ರನ್ನ ಒಳಗೆ ಹೊಂದಿಸ್ಕೊಂಡು ನಮ್ಮನ್ನು ಹೊರಗೆ ಬಾಗಿಲು ಹಾಕ್ಕೊಂಡು ಒಳಗೆ ಏನೇನು ವ್ಯವಹಾರ ಏನೇನು ಯಾರಿಗೂ ಗೊತ್ತಕ್ಕವು ಇದು ಮಾಡ್ಕೊಂತ ಬಂದಾರೆ. ಇದಾಗಿದೆ. ನಮ್ಮಿಂದನೂ ಸ್ವಲ್ಪ ನಾವು ನಂಬ್ತವೆ, ಎಲ್ಲರೂ ನಂಬಿಡ್ತವೆ. ಯಾರ್ಯಾರು ನಂಬ್ತಾರೋ ಅವರೇ ನಮಗೆ ಚಾಕು ಹಾಕ್ತಾರೆ. ಈ ನಮ್ಮನೆ ಆಗೈತಿ. ಇರಲಿ, ಏನೇ ಆಗಲಿ, ನೀವೆಲ್ಲರೂ ಸಮಾಜನೇ ಮುಖ್ಯ. ಸಮಾಜಕ್ಕೋಸ್ಕರ ಹೋರಾಡೋಣ, ಸಮಾಜಕ್ಕೋಸ್ಕರ ಏಳಿಗೆಗೋಸ್ಕರ ಕಷ್ಟಪಡೋಣ. ಏನೇ ಆದರೂ ಪರವಾಗಿಲ್ಲ, ನೀವೆಲ್ಲ ಗಟ್ಟಿ ನಿಂತ್ಕೊಡ್ರಿ. ನಾವೆಲ್ಲರೂ ಮುಖಂಡರು ಒಂದಾಗಿ ಸಮಾಜ ಮುಂತರಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾನೆ. ಜೈ ಪಂಚಮಶಾಲಿ. ಹರ 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 ಹರ. ಅದು 19 ಜೂನು 2019 ಇವರ 3 ಮಂದಿ ಮಕ್ಕಳು ಅಪಘಾತದಲ್ಲಿ ತೀರ್ಕೊಂಡ್ರು. 24ನೇ ತಾರೀಕಿಗೆ ಪುಣ್ಯತಿಥಿ ರೇಣುಕಾ ಮಂದಿರದಲ್ಲಿ. ಅವರು ಬಂದು ಹೇಳಿದರು, ಅವತ್ತು ಸಿದ್ದನಗೌಡರು ಮತ್ತು SP ಸಿದ್ದಣ್ಣ, ನಾನು ಬಾಬು ಬೆಟ್ಟಪ್ಪರು ಅವ್ರಿಗೆ ಸಂತೈಸಿ ಹೇಳಿದಾಗ ಅವರು ಒಂದು ಮಾತು ಹೇಳಿದರು, ಮಕ್ಕಳು ವಿಧಿ ಹಣೆ ಬರ ಹೋಗ್ಯಾರ, ಆದರೆ ನನ್ನ ಮಗ ರಾಜು ಇದನ್ನ ಕಟ್ಟಬೇಕಂತ ಕನಸಿತ್ತು, ಅವನ ಕನಸು ಗಿಡಸಕ ನಾವು ಬರ್ತೀವಿ ನಿಂತ್ಕೊಂಡು ಹೇಳಿದ್ರಲ್ಲ, ಅವ್ರಿಗೊಂದು ಚಪ್ಪಾಳೆ ಮುಖಾಂತರ ಸುದೀರ್ಘ 2 ಗಂಟೆ. ಒಂದು. ಎರಡನೇದು, 2007 ನವಂಬರ್ 8ನೇ ತಾರೀಕು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಥಮ ಬಾರಿಗೆ ಪ್ರಮಾಣ ಸ್ವೀಕರಿಸಿದರು. ರಾತ್ರಿ 8 ಗಂಟೆಗೆ ನಾವು ಫ್ಲೈಟ್ ಹತ್ತಿದ್ವಿ ಡೆಲ್ಲಿಗೆ. ಬೆಳಿಗ್ಗೆ 2:15 ತಣ್ಣೀರು ಸ್ನಾನ ಮಾಡಿಬಿಟ್ಟು ಕರ್ನಾಟಕ ಬಂದು ಹೋಗಿ ನಾನು, ಉಮಾಪತಿ ಅವರು ಮತ್ತು ಬೆಟ್ಟಪ್ಪನವರು ಮಂತ್ರಿ ಮಾಡಿ ನಿಂತ್ಕೊಂಡು ಹೇಳಿದಾಗ ಭಾಳ ಹರಾಡಿದರು. ನಾನು ಹೇಳಿದೆ, ಯಡಿಯೂರಪ್ಪನವರೇ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ನಮ್ಮ ಸಮಾಜ ಇದು ಬೇಕು, ಹೊಟ್ಟು ಬೇಕು, ಈಗ ಯಾಕೆ ಮಾಡಲ್ಲ? ಅಷ್ಟೊತ್ತಿ ಜೋರಾಗಿ ಮಾತಾಡ್ಬೇಕಾದ್ರೆ ವಿಜೇಂದ್ರ ಬಂದುಬಿಟ್ಟು ಸರ್ ಈ ಕಡೆ ಬರ್ರಿ ನಿಂತ್ಕೊಂಡು. ಯಾಕಂದರೆ ಬೆಳಗ್ಗೆ 5 ಗಂಟೆಗೆ ಶಂಕರ್ ಬೀದಿ ಅವತ್ತು IG ಇದ್ದರು, ಒಂದು ಸಂದೇಶ ಕೊಟ್ಟಿದ್ದರು, ಕುಮಾರಸ್ವಾಮಿ ಅವರು ಬೆಂಬಲ ಹಿಂಗೆ ತೊಗೊತಾರೆ, ಅದಕ್ಕೆ ನೀವು ಮುಂದೂಡಕ್ಕೆ ಸಾಧ್ಯ ನಿಂತ್ಕೊಂಡು. ಆ ಶಿಟ್ಟಲ್ಲಿದ್ದಾಗ ಅವ್ರು ಹೇಳಿದರು. ವಿಜೇಂದ್ರ ಬಂದು ಹೇಳಿದಾಗ ನಾವು ಸಮಾಧಾನ ಆದ್ವಿ. ಕೆಳಗೆ ಬಂದು 6 ಗಂಟೆಗೆ ನಾನು ಇವರು ಕೂತ್ಕೊಂಡಾಗ ಅಲ್ಲಿ ಶೇಮ್ ಉದಾಸಿ ಅವರು, ಗೋವಿಂದ ಕಾರಜೋಳು ಹಾಗೂ ಸಿದ್ದು ಸೌದಿ ಇದ್ದರು. ಬರ್ರಿ ಯಜಮಾನ್ರೆ ಟಿಫನ್ ಮಾಡಿ ಅಂತಕೊಂಡು ಮಾಡಿ 3 ಜನ ಮಾಡಿದ್ವಿ. ವೈಷ್ಣೋದೇವಿ ಹೊಂಟಿವಿ ಬರ್ರಿ ಅಂತಕೊಂಡು. ಎಷ್ಟು ಸೀಟ್ ಅಂತ ಕೇಳಿದ್ವಿ.
3 ಈಗ ಬರ್ಬೋದು, ನಾವು 3 ಮಂದಿ ಇದೀವಿ, ನೀವು ಹೋಗಿ ಬರ್ರಿ ಅಂತ ತಗೊಂಡು ಇಷ್ಟು ಸಮಾಜಕ್ಕಾಗಿದ್ರು ಅಂತ ಉಮಾಪತಿ ಅವರು ಇಲ್ಲದೇ ಇದ್ದರೆ ಈ ಪಂಚಮಸಾಲಿ ಭವನ ಸಾಧ್ಯ ಆಗ್ತಿರಲಿಲ್ಲ. ಹರ 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 ಹರ. ಧನ್ಯವಾದಗಳು. ಬಹಳ ಅದ್ಭುತವಾಗಿ ನಮಗಾಗಿ ಕೊಟ್ಟು ಬಂಧುಗಳೇ, ಸರ್ವೇ ಸಾಮಾನ್ಯವಾಗಿ ನಮ್ಮ ರಾಜ್ಯದ ಸರ್ಕಾರದ ಬಜೆಟ್ ಕೂಡ ಒಂದು ದಿನದಲ್ಲಿ 2 ಅವರಲ್ಲಿ ಮುಗಿದೋಗುತ್ತೆ. ಅಂಥದ್ದು ನಮ್ಮ ಮಠದ ಒಂದು ಏನಿದು ವಾರ್ಷಿಕ ವರಮಾನದ ರೀತಿಯಲ್ಲಿ ಸುದೀರ್ಘ 18 ವರ್ಷಗಳ ಒಂದು ಲೆಕ್ಕಪತ್ರದ ಮನ್ನಣೆ ಅಂದರೆ ಅದು ಯಾವ ಸಾಧನೆಗೂ ಕೂಡ ಕಮ್ಮಿ ಇಲ್ಲ. ಅಷ್ಟು ದೊಡ್ಡ ಈ ಇಳಿ ವಯಸ್ಸಲ್ಲಿ ಒಂದು ಚೂರು ಆ ಕಡೆ ಈ ಕಡೆ ಹೋಗ್ದೇ ಪರಿಪೂರ್ಣವಾದಂಥ ಲೆಕ್ಕವನ್ನು ನಮಗಾಗಿ ಕೊಟ್ಟಿದ್ದಾರೆ ಅಂತಂದರೆ ಬಹುಶಃ ಬಂಧುಗಳೇ ಅವರ ಶಕ್ತಿ ಎಂಥದ್ದು. ಈ ಸದಾಕಾಲ ಕೋಟಿ ಲೆಕ್ಕದಲ್ಲೇ ಇರುವಂಥ ಕೋಟಿ ವೀರರವರು ಅಲ್ವಾ. ಸುಮಾರು 1 ಅಲ್ಲ 2 ಅಲ್ಲ 10 ಅಲ್ಲ 20 ಅಲ್ಲ 30 ಕೋಟಿ ಟ್ಯಾಕ್ಸನ್ನು ಕಟ್ಟುವಂಥ ಕೋಟಿ ವೀರರಾದರೂ ಕೂಡ ಒಂದೊಂದು ರೂಪಾಯಿ ಲೆಕ್ಕವನ್ನು ಕೂಡ ನಮಗಾಗಿ ಕೊಟ್ಟಿದ್ದಾರಲ್ಲ ಉಮಾಪತಿ ಸರ್ ಅವರು. ಯಾವುದೇ ಒಬ್ಬ ಮಠಾಧೀಶರು ಕೂಡ ಮಾಡದೇ ಇರುವಂಥ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನದ ಚಪ್ಪಾಳೆ ಅವ್ರಿಗೆ ಸಲ್ಲಲೇಬೇಕು ಬಂಧುಗಳೇ. ಈ ಇಳಿ ವಯಸ್ಸಲ್ಲೂ ಕೂಡ ಅವರು ಇಷ್ಟೆಲ್ಲ ಅಂಕಿಅಂಶವನ್ನ ನಮಗಾಗಿ ಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್. ಅಂತೆಯೇ ಬಂಧುಗಳೇ, ನಮ್ಮ ಮುಂದೆ ಒಂದು ನಿದರ್ಶನ ಇದ್ದೇ ಇದೆ. ಚಾಯ್ ಮಾರುವಂತವರು ಕೂಡ ದೇಶದ ಪ್ರಧಾನಿಯಾಗಿ ನಮ್ಮ ಮುಂದೆ ಜ್ವಲಂತ ನಿದರ್ಶನವಾಗಿ ಇತಿಹಾಸದ ದಂತಕಥೆಯಾಗಿ ನಿಂತಿದ್ದಾರೆ. ಹಾಗೆ ಸೀಮೆಎಣ್ಣೆ ಮಾರುವಂತ ಒಂದು ಚಿಕ್ಕ ಹುಡುಗ ಕೂಡ ಸಂಘಟನೆಯನ್ನ ಮಾಡಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಮನವನ್ನ ತಲುಪಿ ಇಷ್ಟು ದೊಡ್ಡದಾದಂಥ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ಎಲ್ಲರ ಪ್ರೀತಿಯನ್ನ ಗಳಿಸಿ ಇವತ್ತು ಸ್ನೇಹಜೀವಿ ಭಾವಜೀವಿಯಾಗಿ ನಿಮ್ಮ ಮುಂದೆ ಇರುವಂಥ ನಮ್ಮ ಚಂದ್ರಶೇಖರ್ ಪೂಜಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಭದ್ರ ಬುನಾದಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ. 2 ಕಣ್ಣುಗಳು ಜೊತೆಗೆ ವೇದಿಕೆ ಮೇಲಿರುವಂಥ ಎಲ್ಲ ಧರ್ಮದರ್ಶಿಗಳು ತಮ್ಮದೇ ಆದಂಥ ಒಂದು ದೊಡ್ಡ ನಿದರ್ಶನವನ್ನ ತಮ್ಮದೇ ಆದಂಥ ದೊಡ್ಡ ಒಂದು ಸಾಧನೆಯನ್ನ ನಮಗಾಗಿ ಕೊಟ್ಟಿದ್ದಾರೆ ಬಂಧುಗಳೇ. ದೊಡ್ಡ ಸಮಾಜ 1 ಕೋಟಿಗೂ ಅಧಿಕ ಇರುವಂತ ಪಂಚಮಸಾಲಿ ಸಮಾಜ ಜೊತೆಗೆ ನಾನು ನನಗಾಗಿ 1 ನಿಮಿಷ ಸಮಯ ತಗೊಳ್ತೀನಿ. ಶ್ರೀಪೀಠಕ್ಕೆ ನಾನು ವಿನಂತಿನ ಕೇಳ್ಕೊಳ್ತಾ ಏನಪ್ಪಾ ಅಂತಂದ್ರೆ, ನಾನು ಕಾರ್ಯಕ್ರಮದ ನಿರೂಪಣೆಗಾಗಿ ಬಂದಿದ್ನಂದ್ರೆ ಇವ್ರು ಮಾತಾಡಿದ್ಮೇಲೆ ಅವ್ರು ಮಾತಾಡಿದ್ಮೇಲೆ ಅವ್ರು ಅಂತ ಹೇಳ್ಬಿಡ್ತಾ ಇದ್ದೆ. ನಿರೂಪಣೆ ಜೊತೆಗೆ ಈ ಸಮಾಜದ ಹೆಣ್ಮಗಳು ನಾನು 2 ಮಾರ್ಕ್ಸ್ ಅಲ್ಲಿ KES ಪರೀಕ್ಷೆಯಿಂದ ನಾನು ವಂಚಿತಳಾದಂತವಳು. ನನಗೂ ಆ ಸಂಕಟ ಇದೆ. ಯಾರಿಗೂ ಕೂಡ ಉತ್ತೇಜನ ಮಾಡೋದಕ್ಕಾಗಲಿ ಪ್ರಚೋದನೆ ಮಾಡೋದಕ್ಕಾಗಲಿ ನಾನು ಖಂಡಿತವಾಗ್ಲೂ ಮಾತನಾಡಿಲ್ಲ. ನನಗೆ ಗೊತ್ತು ನಮ್ಮ ಪೊಲೀಸರ ಒಂದು ಬಿಗಿ ಭದ್ರತೆಯಲ್ಲಿ ಕಾನೂನಿನ ರಕ್ಷಣೆಯಲ್ಲಿ ನಮ್ಮ ಕಾರ್ಯಕ್ರಮ ಆಗ್ತಾ ಇದೆ. ಹಾಗಾಗಿ ಅವ್ರ ಗಮನಕ್ಕೆ ನಾನು ಖಂಡಿತ ಅಂತ ತಪ್ಪನ್ನ ಮಾಡೋದಿಲ್ಲ. ಮೇಡಮ್, ನೀವು ಎಲ್ಲಿದ್ದೀರಾ, ನಿಮಗಿದು ಮಾತು ತಲುಪಿದೆ ಅಂತ ತಿಳ್ಕೊಳ್ತೀನಿ. ಯಾಕಂದ್ರೆ ನಮಗೆ ಕೊಟ್ಟ ಅಭ್ಯಾಸ ಹೊರತು ಇಸ್ಕೊಂಡ ಅಭ್ಯಾಸ ಇಲ್ಲ. ಒಂದಂದ್ರೆ ನಾವು 9 ಅಂದೇ ಬರ್ತೀವಿ ನಾವು ಅಂತ ಪಂಚಮಸಾಲಿ ಸಮಾಜದ ಹೆಣ್ಮಗಳು ನಾನು. ಅದಕ್ಕೋಸ್ಕರ ಬಂಧುಗಳೇ ಇಷ್ಟೊತ್ತು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಈಗ ಕಾರ್ಯಕ್ರಮವನ್ನ ಉದ್ದೇಶಿಸಿ ಇದೀಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಲ್ಲಿಕಾರ್ಜುನ್ ಹಾವೇರಿ ಜಿಲ್ಲಾ ಸಮಾಜದ ಮುಖಂಡರು ಮಾತನಾಡಲಿದ್ದಾರೆ. ಅವರಿಗೆ ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಕ್ಷೇತ್ರದ ಲಿಂಗೈಕ್ಯ ಡಾಕ್ಟರ್ ಮಹಾಂತ ಮಹಾಸ್ವಾಮೀಜಿ ಅವ್ರನ್ನ ಸ್ಮರಣೆ ಮಾಡಿ ಇವತ್ತಿನ ದಿವಸ ವೇದಿಕೆ ಮೇಲೆ ಆಸೀನರಾಗಿ ನಿಮಗೆಲ್ಲ ದರ್ಶನ ಭಾಗ್ಯವನ್ನು ನೀಡ್ತಾ ಇರ್ತಕ್ಕಂಥ ಡಾಕ್ಟರ್ ಮಹಾಂತ ಪ್ರಭು ಮಹಾಸ್ವಾಮಿಯವರ ಶಿಷ್ಯಂದಿರು ಆಗಿರ್ತಕ್ಕಂಥ ಮನಗುಳಿಯ ಸಂಗನ ಬಸವ ಮಹಾಸ್ವಾಮಿಗಳೇ, ಹಾಗೂ ಇವತ್ತಿನ ದಿವಸ ಇಷ್ಟೊತ್ತಿನವರೆಗೂ ಸವಿಸ್ತಾರ ಮಾತಾಡಿರ್ತಕ್ಕಂಥ ಪ್ರಧಾನ ಧರ್ಮದರ್ಶಿಗಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳೇ, ಸಹೋದರರೇ, ಸಹೋದರಿಯರೇ, ನಿಮಗೆಲ್ಲ ಇಲ್ಲಿವರೆಗೂ ಗೊತ್ತಾಗಿರ್ತಕ್ಕಂಥ ವಿಷಯ, ಲೆಕ್ಕ ಕೊಡಿ ಚಳುವಳಿಗೆ ಉಸ್ತುವಾರಿನ ವಹಿಸ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ ಗೌಡ್ರವರೇ, ಅವ್ರ ಜೊತೆಗೆ ಯಾವತ್ತು ಲೆಕ್ಕದ ಚಳವಳಿ ಜೊತೆಗೆ ನಿರಂತರವಾಗಿ ಕೈ ಜೋಡಿಸಿರ್ತಕ್ಕಂಥ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಅರುಣ್ ಕುಮಾರ್ ಅವರೇ, ಸಹೋದರರಾಗಿರ್ತಕ್ಕಂಥ ಇನ್ನೊಬ್ಬ ಮಾಜಿ MLC ಮಾಜಿ MLA ಆಗಿರ್ತಕ್ಕಂಥ ಇದೇ ಇದೇ ಕ್ಷೇತ್ರದವರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಶಂಕರ್ ಅವರೇ, ಹಾಗೂ ನಮ್ಮ ಹಾವೇರಿ ದಾಟಿ ಮುಂದಿನಲ್ಲಿ ಇರ್ತಕ್ಕಂಥ ಶಿಗ್ಗಾವಿ ಕ್ಷೇತ್ರದ ಗಡಿನಾಡು ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಣ್ಣನವರೇ, ನಿಮಗೆಲ್ಲ ಒಂದು ಕಿವಿ ಮಾಡಲಿಕ್ಕೆ ಮಾತು ಹೇಳಲಿಕ್ಕೆ ಇಚ್ಛಪಡ್ತೇನೆ.
ತಾವೆಲ್ಲ ಜನಪ್ರತಿನಿಧಿಗಳು, ಜನರಿಂದ ಆಯ್ಕೆ ಆಗಿರ್ತಕ್ಕಂಥವ್ರು. ಸೋಮಣ್ಣನವ್ರಿಗೆ ಈ ವರ್ಡ್ ಅನ್ವಯ ಆಗಲ್ಲ. ಯಾಕಂತಂದರೆ ಸೋಮಣ್ಣನವರು ಯಾವತ್ತೂ ಜನಪ್ರತಿನಿಧಿಗಳಾಗಿಲ್ಲ. ಅವರು ಸರ್ಕಾರದ ನಾಮಿನೇಷನ್ನಲ್ಲಿ ಆಯ್ಕೆ ಆಗಿರ್ತಕ್ಕಂಥವರು. ಆದರೆ ಅರುಣ್ ಕುಮಾರ್ ಅವ್ರಿಗೆ ಮತ್ತು ಶಿವಶಂಕರ್ ಅವ್ರಿಗೆ ನಾವೊಂದು ಕಿವಿ ಮಾತು ಹೇಳ್ತೇನೆ. ಯಾಕಂದರೆ ಒಮ್ಮೆ MLA ಆಗಬೇಕು ಅಂತಂದರೆ ಇವತ್ತಿನ ದಿವಸ ಎಷ್ಟು ಕಷ್ಟ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಕಟ್ಟ ಕಡೆ ವ್ಯಕ್ತಿನೂ ಸಹಿತ ಜೊತೆಗೆ ನಿಂತಾಗ ಮಾತ್ರ ನಾವು ಗೆಲ್ಲಲಿಕ್ಕೆ ಸಾಧ್ಯತೆ, ಒಂದು ಏನಾದರೂ ಸಾಧಿಸ್ಲಿಕ್ಕೆ ಸಾಧ್ಯತೆ ಅನ್ನೋಂಥ ಮಾತನ್ನು ಇವತ್ತು ನಿಮ್ಮ ಗಮನಕ್ಕೆ ಕೇಳಕ್ಕೆ ಇಚ್ಛಪಡ್ತೀನಿ. ನೀವು ನಿಮ್ಮ ತಾಕತ್ತು ಅಥವಾ ನಿಮ್ಮ ಶಕ್ತಿ ಏನಾದರೂ ಇದ್ದರೆ ದಯವಿಟ್ಟು ಸಮಾಜಕ್ಕೆ ನಿಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟು ಸಮಾಜವನ್ನು ಗಟ್ಟಿಯಾಗಿ ನಿಮ್ಮ ಜೊತೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡಿರಿ ಅಂತ ಹೇಳ್ಕೊಂಡು ನನ್ನ ವೈಯಕ್ತಿಕವಾಗಿ ಆಗ್ರಹನೂ ಹೌದು, ಒಂದು ಮನವಿನೂ ಹೌದು ಅಂತ ನಾನು ಹೇಳ್ತೇನೆ. ಯಾಕಂತಂದರೆ ನಾನು ಕೂಡ MLC ಎಲೆಕ್ಷನಲ್ಲಿ ಕೇವಲ ಪಕ್ಷದಿಂದ ಟಿಕೆಟ್ ಕೊಡದೇ ಇದ್ದಾಗ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕೇವಲ 130 ಓಟ್ನಿಂದ ಸೋತಿದ್ದೇನೆ. ಅವತ್ತಿನ ದಿವಸ ಪ್ರತಿ ವ್ಯಕ್ತಿ ಅಂದ್ರೇನು, ಒಂದು ವ್ಯಕ್ತಿಯ ಬೆಲೆ ಅಂದ್ರೇನು ಅಂತ ನನಗೆ ಗೊತ್ತಾಗಿದೆ. ತಮಗೂ ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ದೇನೆ. ಯಾಕಂದರೆ ನೀವು 16 ಸಾರಿ ಶಾಸಕರಾದವರು ಅಲ್ಲ, ಕೇವಲ 1 ಸಾರಿ ಶಾಸಕರಾದವರು. 1 ಸಾರಿ ಶಾಸಕರಾದವ್ರಿಗೆ ಇಷ್ಟೊಂದು ಒಬ್ಬ ಸ್ವಾಮಿಯನ್ನ ಕಟ್ಟಿಕೊಂಡು ಇಡೀ ಸಮಾಜನ ಎದುರು ಹಾಕೊಂಡು ಹೋಗ್ತಾ ಇದ್ದೀರಿ ಅಂದರೆ ನಿಮ್ಮಲ್ಲಿ ಯಾಕೆ ಇಂಥ ಒಂದು ಕೆಟ್ಟ ವಿಚಾರಗಳು ಬರ್ತಾ ಇದ್ದಾವೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ ಬಂಧುಗಳೇ, ನಿಮಗೆಲ್ಲ ಶಾಸಕರೇ, ನಿಮ್ಗೆ ಹೇಳೋದು ಒಂದೇ, ನಾನು ಇವತ್ತು ನಮ್ಮ ಸ್ವಾಮಿಗಳಿಗೆ ಸಾಕಷ್ಟು ಶಕ್ತಿ ಇದೆ. ಅವರು ಮಾತಾಡಿದರೆ ಪ್ರಧಾನಮಂತ್ರಿಗಳೇ ಮಾತಾಡಿದರೆ ಮುಖ್ಯಮಂತ್ರಿಗಳೇ ಮಾತಾಡ್ತಾರೆ. ಅವ್ರು ಹೇಳಿದರೆ ಎಲ್ಲ ರಾಜಕಾರಣಿಗಳು ಅವ್ರ ಹತ್ರ ಬಂದು ಕುಂದಿರ್ತಾರೆ. ದಯವಿಟ್ಟು ಅವ್ರಿಗೆ ನಾವು 1 ತಿಂಗಳಿಂದ ಹೇಳ್ತಾ ಇದ್ದೇವೆ, ಇಲ್ಲಿಂದ ನಿಮ್ಮನ್ನ ಉಚ್ಚಾಟನೆ ಮಾಡಿದ್ದೀವಿ. ನೀವು ಅದೇ ಪ್ರಧಾನಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಹಿಡ್ಕೊಂಡು ನಿತ್ಯಾನಂದ ಸ್ವಾಮಿ ಯಾವ ಥರ ಒಂದು ಸ್ವಂತ ಕಟ್ಟಿದಾನಲ್ಲ ಆ ಥರ ಕಟ್ಟ್ರಪ್ಪ ನೀವು ಅಂತ ನಾವು ಹೇಳ್ತಾ ಇದ್ದೇವೆ. ಅಂತ ಶಕ್ತಿ ಇದ್ರೆ ಅದನ್ನು ಕಟ್ಟುವಂಥ ಕೆಲಸ ಮಾಡಲಿ. ಯಾಕ್ರಿ ಇಲ್ಲೇ ಹಿಡ್ಕೊಂಡು ಇಡೀ ಸಮಾಜನ ಹೊಡೆದು ನಾಳೆ ಇವ್ರು ಏನಾದರೂ ಹೊರಗೆ ಹಾಕಿದ್ರೆ ಅವರೊಬ್ಬರೇ ಹೋಗ್ತಾರೆ ಹೊರತು ನಿಮ್ಮನ್ನ ಯಾರನ್ನ ಕಟ್ಕೊಂಡು ಹೋಗೋದಿಲ್ಲ ಸ್ವಾಮಿ. ನಿಮ್ಮ ಜೀವನ ಭವಿಷ್ಯ ಹಾಳಾಗಿ ಹೋಗ್ತದೆ. ಅರುಣ್ ಕುಮಾರ್ ಅವರೇ, ನಾನು ಬೆಳಗ್ಗೆ ನಿಮಗೆ ಮೆಸೇಜ್ ಹಾಕಿದ್ದೆ, ದಯವಿಟ್ಟು ಸಮಾಜದಲ್ಲಿ ಒಡಕನ್ನು ಹುಟ್ಟಿಸುವಂಥ ಕೆಲಸ ಮಾಡಬೇಡಿ. ನೀವು ಮೊನ್ನೆ ಕಳೆದ ಚುನಾವಣೆಯಲ್ಲಿ ರಾಣೆಬೆನ್ನೂರು ತಾಲೂಕಿನಲ್ಲಿ ಬೈ ಎಲೆಕ್ಷನ್ನಲ್ಲಿ ಟಿಕೆಟ್ ಕೊಟ್ಟಾಗ ಇಡೀ ಸಮಾಜದ ಜೊತೆ ಎಲ್ಲ ಜನನು ನಿಮ್ಮ ಜೊತೆ ನಿಂತ್ಕೊಂಡಿದ್ರು. ಸರ್ಕಾರ ಬಂದು ಕೋಟಿ ಸುರಿದಾಗ ನೀವು ಶಾಸಕರಾದವರು. ನಂತರ ನಿಮ್ಮ ಸ್ವಂತ ಶಕ್ತಿ ಮೇಲೆ ನೀವು ಚುನಾವಣೆ ಮಾಡಬೇಕಾದ್ರೆ ನಮ್ಮ ಸಮಾಜದ ಒಬ್ಬ ಸಹೋದರ 8 ರಿಂದ 9 ಸಾವಿರ ಓಟ್ ತಗೊಂಡ, ನೀವು ಸೋತಿದ್ದೆ. ಅವರು ತಗೊಂಡಿದ್ದು 12,000, ನೀವು ಸೋತಿದ್ದು 9,000ದಿಂದ. ಹಾಗಾಗಿ ನಿಮಗೆ ಜ್ಞಾನೋದಯ ಆಗಬೇಕಾಯ್ತು. ಇವತ್ತೂ ಸಹಿತ ನಾನು ಸಮಾಜದ ಎಲ್ಲ ವ್ಯಕ್ತಿಗಳು ನನ್ನ ಜೊತೆ ಬೇಕು, ಸ್ವಾಮಿ ಮುಖ್ಯ ಅಲ್ಲ ನನಗೆ, ಸಮಾಜ ಮುಖ್ಯ, ಸಮಾಜದ ಕಟ್ಟಕಡೆ ವ್ಯಕ್ತಿ ಮುಖ್ಯ ಅಂತ ತಿಳ್ಕೊಂಡು ನೀವು ಇವತ್ತೂ ಕೂಡ ಕಟ್ಕೊಂಡು ಹೋಗ್ಬೇಕಾಯ್ತು. ಆದರೆ ನಮ್ಮ ದುರಾದೃಷ್ಟ ನಿಮ್ಮಂತ ಒಬ್ಬ ಯುವಕರನ್ನ ನಾವು ಶಾಸಕರಾಗಿ ಮುಂದೆ ನೋಡ್ತೇವೆ ಇಲ್ಲೋ ಅನ್ನೋಂಥ ಒಂದು ನೋವಾಗ್ತಾ ಇದೆ ನಮಗೆ. ಯಾಕಂತಂದ್ರೆ ಇವತ್ತು ನೀವು ಅಂತ ಹೆಜ್ಜೆಯಲ್ಲಿ ಕಾಲಿಡ್ತಾ ಇದ್ದೀರಿ. ಬಂಧುಗಳೇ, ನಿಮಗೆಲ್ಲ ಗೊತ್ತಿರಲಿ, ಸನ್ಮಾನ್ಯ ಅರುಣ್ ಕುಮಾರ್ ಅವರೇ, ಈ ಸ್ವಾಮೀಜಿನ ಕಟ್ಕೊಂಡು ಹೋದ್ರೆ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಪರಿಸ್ಥಿತಿಯಲ್ಲಿನೂ ಇದೇ ವೇದಿಕೆ ಮೇಲೆ ನಿಂತ್ಕೊಂಡು ನಾನು ಮುಂದೆ MLC ಆಗ ನಾಳೆ 27ಕ್ಕೆ ನಿಂದಿರ್ತೇನೆ. ಬೇಕಾದ್ರೆ ನಿಮ್ಮ ಚಾಲೆಂಜ್ ನನಗೆ ಕೊಡಿ. ನೀವು ಯಾವುದೇ ಕಾರಣಕ್ಕೂ MLA ಆಗೋದಿಲ್ಲ. ಇದು ನಾನು ಘಂಟಾಘೋಷವಾಗಿ ಹೇಳಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹತ್ರ ಅದು ಒಂದು ತೀರ್ಮಾನ ಇವತ್ತು ಮಠದಲ್ಲಿದ್ದರೆ ನೀವು ಬರ್ರಿ ಇಲ್ಲಿ ವೇದಿಕೆ ಹತ್ರ ಒಂದು ತೀರ್ಮಾನ ತೆಗೆದುಕೊಳ್ಳಿ. ಇವತ್ತು ನಾನು ಇನ್ನು ಮುಂದೆ ರಾಜಕಾರಣ ಮಾಡಲ್ಲ, ಮಠಕ್ಕೆ ಮೀಸಲಿರ್ತೇನೆ ಅಂತ ಹೇಳ್ರಿ, ನೀವು ಹೇಳಿದ್ದನ್ನ ನಾವು ಕೇಳಲಿಕ್ಕೆ ರೆಡಿ ಇದ್ದೇವೆ. ಅಥವಾ ರಾಜಕಾರಣ ಮಾಡ್ತೀನಿ ಅನ್ನಂದಿತ್ತಂದ್ರೆ ದಯವಿಟ್ಟು ಇವತ್ತು ಎಲ್ಲ ಸಮಾಜಕ್ಕೆ ಶರಣಾಗ್ರಿ, ಸ್ವಾಮಿನ ಹೊರಗೆ ಹಾಕಂತ ಕೆಲಸ ಮಾಡ್ರಿ. ಇವೆರಡಕ್ಕೆ ನಿಮ್ಮ ನಿರ್ಣಯನ ದಯವಿಟ್ಟು ಇವತ್ತು ತೆಗೆದುಕೊಳ್ಳೇಬೇಕು ಅಂತ ನಿಮ್ಮ ಹತ್ರ ಒಂದು ಮಾತನ್ನ ಹೇಳಿ, ನಾವು ಯಾವುದೇ ಕಾರಣಕ್ಕೂ ನಾವು ನಿಮ್ಮ ಜೊತೆಗೆ ಇರೋರು, ನಿಮ್ಮ ಗೆಲುವನ್ನ, ನಿಮ್ಮ ಭವಿಷ್ಯದ ಏಳಿಗೆಯನ್ನ ನಾವು ಅನುಭವಿಸ್ತಾ ಇರ್ತಕ್ಕಂಥವ್ರು. ನಿಮ್ಗೆ ಗೊತ್ತಿರಲಿ, ನೀವು ಬೊಮ್ಮಾಯಿ ಅವ್ರಿಗೆ ಬಹಳ ನೋವಿನಿಂದ ನಮ್ಮ ಉಮಾಪತಿ ಅಣ್ಣವ್ರು ಫೋನ್ ಮಾಡಿದ್ರು ಬಸವರಾಜ ಬೊಮ್ಮಾಯಿ ಸಾಹೇಬ್ರಿಗೆ, ನೋಡ್ರಿ ಅರುಣ್ ಕುಮಾರ್ ಹಿಂಗೆ ಮಾಡ್ತಾ ಇದ್ದಾರೆ ಅಂದಾಗ ಅವ್ರು ಒಂದೇ ಮಾತು ಹೇಳಿದ್ರು, ಅಲ್ಲಪ್ಪ ನೀವು ಟಿಕೆಟ್ ಕೊಟ್ಟಿಸಿದಾಗ ನಿಮ್ಮ ಹತ್ರ ಅಪ್ಪಾಜಿ ಅಂತೇಳಿ ನಿಮ್ಮನ್ನ ಜೊತೆ ಕರ್ಕೊಂಡ್ ಬರ್ತಾ ಇದ್ದಂಥ ವ್ಯಕ್ತಿ ಯಾಕೆ ನಿಮ್ಮ ವಿರುದ್ಧ ನಿಂತಾನ ಅವನು ಅಂತೇಳಿ ಕೇಳಿದ್ರು. ಅರುಣ್ ಕುಮಾರ್ ಅವರೇ, ದಯವಿಟ್ಟು ನಿಮ್ಗೆ ಗೊತ್ತಿರಲಿ, ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಡ್ತಾ ಇದೆ. ದಯವಿಟ್ಟು ನೀವು ಇನ್ನೊಂದು ಸಾರಿ ಶಾಸಕರಾಗಬೇಕು. ದಯವಿಟ್ಟು ನಿಮ್ಮ ಹತ್ರ ನನ್ನ ವೈಯಕ್ತಿಕ ರಿಕ್ವೆಸ್ಟು. ಹೀಗಾಗಿ ನೀವು ಒಂದು ಸ್ವಲ್ಪ ದಯವಿಟ್ಟು ಸಮಾಜಕ್ಕೆ ಬೆಲೆ ಕೊಡಿ ಅನ್ನೋಂಥದ್ದು ನನ್ನ ವೈಯಕ್ತಿಕ ವಿಚಾರ. ಅದೇ ರೀತಿ ಶಿವಶಂಕರಣ್ಣವರಿಗೂ ನಾನು ಬಹಳ ಮನವಿ ಮಾಡ್ತೀನಿ ವೈಯಕ್ತಿಕವಾಗಿ. ಅವ್ರಿಗೂ ಕೂಡ ಇದೇ ರೀತಿ ನನ್ನ ವೈಯಕ್ತಿಕ ಮನವಿ, ನೀವು ರಾಜಕಾರಣದಲ್ಲಿ ಮುಂದುವರಿಬೇಕು ಅನ್ನೋಂಥದ್ದು ನನ್ನ ವಿಚಾರ.
ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ವೇದಿಕೆಗೆ ನುಸುಳದಂತೆ ಅವ್ರನ್ನೆಲ್ಲ ಶಿಸ್ತಿನಿಂದ ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ದಯವಿಟ್ಟು ಶಾಂತಿಯಿಂದ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಭಂಗ ತರತಕ್ಕಂಥ ಪ್ರಯತ್ನವನ್ನು ಅವ್ರು ಮಾಡಬಾರ್ದು. ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಪೊಲೀಸ್ ಪಡೆ ಏನಿದೆ ತಕ್ಷಣದ ವೇದಿಕೆ ಹತ್ರ ಆಗಮಿಸಬೇಕು. ಅವರೆಲ್ಲ ನಮ್ಮ ಸಹೋದರರು, ಅವ್ರನ್ನ ಪ್ರವೋಕ್ ಮಾಡಿರ್ತಕ್ಕಂಥದ್ದು ಸ್ವಾಮೀಜಿಗಳು. ದಯವಿಟ್ಟು ಅವ್ರನ್ನೆಲ್ಲ ಶಿಸ್ತು ಮತ್ತು ಶಾಂತಿಯಿಂದ ಕುಳಿತುಕೊಳ್ಳುವಂಥ ಪ್ರಯತ್ನವನ್ನು ಈ ಪೊಲೀಸ್ ರಕ್ಷಣಾಧಿಕಾರಿಗಳು ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ದಯವಿಟ್ಟು ಶಾಂತಿ ಕದಡದಂತೆ, ಕಾರ್ಯಕ್ರಮ ಸುಗಮವಾಗಿ ನಡೀತಕ್ಕಂಥದ್ದಕ್ಕೆ ಧಕ್ಕೆ ಮಾಡಲಾರ್ದಂತೆ ಅವ್ರನ್ನೆಲ್ಲ ಕೂಡ ಶಾಂತಿ ಮತ್ತು ಸೌಹಾರ್ದತೆಯಿಂದ ಕೂಡಿಸುವಂಥ ಪ್ರಯತ್ನವನ್ನು ರಕ್ಷಣಾಧಿಕಾರಿಗಳು ಮಾಡಬೇಕು. ದಯವಿಟ್ಟು ಎಲ್ಲ ರಕ್ಷಣಾಧಿಕಾರಿಗಳು ವೇದಿಕೆ ಬಲಬದಿಯಲ್ಲಿ ಬರಬೇಕು. ವೇದಿಕೆ ಬಲಬದಿಯಲ್ಲಿ ಎಲ್ಲ ರಕ್ಷಣಾಧಿಕಾರಿಗಳು ದಯವಿಟ್ಟು ಶಾಂತರಾಗ್ರಪ್ಪ, ದಯವಿಟ್ಟು ಶಾಂತರಾಗಿ ನೋಡಿ. ಇದು ಸಮಾಜದ ಕಾರ್ಯಕ್ರಮ, ಸಮಾಜ ಬಗ್ಗೆ ಮತ್ತೆ ದಯವಿಟ್ಟು ವೇದಿಕೆ ಮೇಲೆ ವಿನಂತಿ ಇಲ್ಲಿ ಬಗೆಹರಿಸ್ಕೊಳ್ಳಿ. ದಯವಿಟ್ಟು ಈ ತರ ಎಲ್ಲ ಅವ್ರೊಂದು ಮಾತಾಡೋದು ನೀವು ಚೆನ್ನಾಗಿದೆ. ಇದು ಇಡೀ ರಾಜ್ಯದವರೇ ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಮೇಲೆ ಒಂದು ಮನವಿ, ಆ ಥರ ಮಾತಾಡಬೇಡಿ ಪ್ಲೀಸ್. ರಾಜಕೀಯ ಬಿಟ್ಟು ಬರೀ ಇದ್ರದ್ದು ಅಷ್ಟೇ ಮಾತಾಡ್ಬೇಕಲ್ಲಮ್ಮ. ಪೊಲಿಟಿಕಲ್ ಟೋಟಲ್ ಏನು ಮಾತಾಡ್ರಿ ನೀವು, ಉತ್ಪ್ರೇಕ್ಷ ಮಾತಾಡಿ. ಧನ್ಯವಾದಗಳು ಸ್ವಾಮಿಗಳು. ಮನ್ಗುಳಿ ಹಿರೇಮಠ ಇದೀಗ ಆಶೀರ್ವಚನವನ್ನ ನೀಡಲಿದ್ದಾರೆ. ಹಲೋ ಹಲೋ ಒಂದು ಮಿನಿಟ್ ಸೈಲೆಂಟ್ ಆಗ್ರಿಪ್ಪ, ಆಮೇಲೆ ಕೂಗು ಹೊಡ್ಯಾಕತ್ರಿ. ಈ ಮಠವನ್ನು ಕಟ್ಟಿದವ್ರು ಮಾನ್ಸ್ವಾಮಿಗಳದಾರ, ನಮ್ಮ ಗುರುಗಳು. ನೀವೆಲ್ಲ ಗೊತ್ತಿದೆ ನನಗೆ. ಈ ಮಠವನ್ನು ಕಟ್ಟಿದವ್ರು ಮಾನ್ಸ್ವಾಮಿಗಳು, ನಮ್ಮ ಮಠದ ಗುರುಗಳು. ಅದನ್ನ ಗೊತ್ತುಗಳಪ್ಪ, ಗೊತ್ತಿದೆ. ಸ್ವಾಮಿಗಳಿಗೆ ಏನು ಹೇಳ್ಬೇಕು. ಬೋಲೋ ಭಾರತ್ ಮಾತಾ ಕಿ ಒಂದೇ. ತಳ್ಕೊತವ್ರಿ, ಎಲ್ಲ ತಳ್ಕೊತ್ಕೋರಿ. ಮಾನ್ಸ್ವಾಮಿಗಳ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ನೀವೆಲ್ಲ ತಳ್ಕೊತ್ಕೊಳ್ಳಿ, ಏನಾಗಲ್ಲ. ಅವರೆಲ್ಲ ಪವಾಡ್ ಪುರುಷರು, 14 ಭಾಷೆ ಮಾತಾಡ್ತಿದ್ರು ಮಾನ್ಸ್ವಾಮಿಗಳು. ಬರೀ ಅವ್ರ ಗದಗಿ ಸುತ್ತ ಹಾಕಿರಿ, ಯಾರ ಮೈಯ ದೇವ್ ಅದಾವ, ದೇವ್ ಎದ್ದು ಹೋಗ್ಯಾವ. ಯಾರು ಈ ಕಲುಷಿತ ವಾತಾವರಣದಾಗ ಅದಾರ ಅವ್ರ ಹತ್ರ ಹೋದ್ರೆ ಅವ್ರ ಪನಿಷ್ಮೆಂಟ್ ಉಂಟಾರ. ಎಲ್ಲೆಲ್ಲಿವ್ರೆ ನಮ್ಮ ಊರಾಣ ಭಕ್ತರು ಬಂದಿಲ್ಲಿ ಗದಗಿಗೆ ಹೊಂಟಾರ. ಸಮಯದ ಅಭಾವ ಅದು ನಿಮ್ಮ ಸಮಯದ ಅಭಾವ ಅದು ನಿಮ್ಮ ಸ್ವಭಾವ. ಸಮಯದ ಅಭಾವ ಅದು ನಿಮ್ಮ ಸ್ವಭಾವ. ಅದನ್ನು ಅರಿತುಕೊಂಡು ಮಾತನಾಡದಿದ್ದರೆ ಕಡಿಮೆ ಆಗುವುದು ನಮ್ಮ ಪ್ರಭಾವ. ತ್ರೈಲೋಕ್ಯ ಸಂಪದಾಲಕ್ಯ ಸಮುಲೇಖನ ಬೆತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಆದಿಯಲ್ಲಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು, ಬಸವಾದಿ ಪ್ರಮತ್ತರನ್ನು, ಜಗತ್ತಿನ ದಾರ್ಶನಿಕರನ್ನು, ಸಂತರನ್ನು, ಮಹಾಂತರನ್ನು, ಅಖಂಡ ಕರ್ನಾಟಕದ ನಡೆದಾಡುವ ದೇವರು ಗುರು ಮಹಂತ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಗುರುಗಳಾಗಿರ್ತಕ್ಕಂಥ ಗುರು ಸಂಗನಬಸವ ಶಿವಾಚಾರ್ಯರನ್ನು, ಈ ನಾಡು ಕಂಡ ಅಪರೂಪದ ಪರಮ ಪೂಜ್ಯರು, ಎಲ್ಲ ಯತಿಗಳಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಎನ್ನ ಮನಗುಳಿ ಮಠದ ಅಧಿಪತಿಗಳು, ನನ್ನ ಪಟ್ಟಾಧಿಕಾರದ ದೀಕ್ಷಾ ಗುರುಗಳು, ಎನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ಶ್ರೀ 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 2008 ಜಗದ್ಗುರು ಡಾಕ್ಟರ್ ಮಹಂತ ಅಪ್ಪಗಳ ಕರ್ತುಗದ್ದಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತಿನ ಹಲವಾರು ಈ ಕಾರ್ಯಕ್ರಮದ ಲೆಕ್ಕ ಕೊಡುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ GP ಪಾಟೀಲ್ ರವರೇ, ಬೆಟ್ಟಪ್ಪನವರೇ, ಉಮಾಪತಿ ಅವರೇ, ದಂಡೂರವರೇ, ನಾಗರಾಜ್ ಅವರೇ, ಹಾಗೆ ಬಹಳಷ್ಟು ಜನ ಇದ್ದಾರೆ. ಎಲ್ಲ ಸಮಾಜ ಬಾಂಧವರೇ, ಮಾಧ್ಯಮದ ಮಿತ್ರರೇ, ಪೊಲೀಸ್ ಇಲಾಖೆಯವರೇ, ನಿಮ್ಮೆಲ್ಲರಿಗೆ ನನ್ನ ಶರಣಾರ್ಥಿ.
ಇವತ್ತಿನ ದಿವಸ ರಾಜ್ಯದಲ್ಲಿ ಪಂಚಮಸಾಲಿ ಸಮಾಜ ಏನು ಅನ್ನೋದು ಪ್ರತಿ ಮೂಲೆಯ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಗೊತ್ತಿದೆ. ಜಗದ್ಗುರು ಡಾಕ್ಟರ್ ಮಹಾಂತ ಶಿವಾಚಾರ್ಯರು ಅದೇ ಸಮಾಜದಲ್ಲಿ ಹುಟ್ಟಿದ್ರು. 2004 ತನ ಅವರು ಪಂಚಮಸಾಲಿ ಸಮಾಜದ ಸ್ವಾಮಿಗಳು ಅನ್ನೋದು ಯಾರಿಗೂ ಗೊತ್ತಿದ್ದಿಲ್ಲ. ವಿಜಯಪುರ ಜಿಲ್ಲೆಯಲ್ಲಿ 2006ರಲ್ಲಿ ಬೃಹತ್ತಾದ ಕಿತ್ತೂರಾಣಿ ಚೆನ್ನಮ್ಮನ ಜಯಂತಿ ಮಾಡಿದಾಗ ವೇದಿಕೆ ಮೇಲಿರುವಂಥ ಸಮಾಜದ ಮುಖಂಡರು ಸುಮಾರು ಮಹಂತ ಸ್ವಾಮಿಗಳು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನ ಎಲ್ಲಿ ಎದ್ದು ಹೋಗದೆ ನೀರು ಕುಡಿಯದೆ ಕುತ್ಕೊಂಡಿದ್ದು ನೋಡಿ. ಯಾರು ಇವು ಸ್ವಾಮಿಗಳು ಇಷ್ಟು ಒಮ್ಮೆ ಕುತ್ಕೊಂಡ್ರು ಇನ್ನೂ ಹೇಳ್ತಾ ಇಲ್ಲಲ್ಲ, ಯಾರು ಇವರು ತಿಳ್ಕೊಂಡು ಸಮಾಜದವರು ಚರ್ಚೆ ಮಾಡಿದಾಗ ಅಲ್ಲಿರುವಂಥವ್ರು ಇವರು ನಿಮ್ಮ ಸಮಾಜದ ಸ್ವಾಮಿಗಳು, ಇವರು ಕಾಶಿ ಪಂಡಿತರು ಅಂದಾಗ ಮುಂದೆ ಸುಮಾರು 1 ವರ್ಷಗಳಾದ ನಂತರ ಮಹಾಂತ ಸ್ವಾಮಿಗಳ ಜೊತೆ ಚರ್ಚೆ ಮಾಡಿ ಅವ್ರು ಎಂಥ ಮಾತನ್ನು ಹೇಳಿದ್ರಂದ್ರ, ನಾನು ಸಮಾಜಕ್ಕೆ ಜಗದ್ಗುರುಗಳಾಗವನಲ್ಲ, ನನಗೆ ವಯಸ್ಸಾಗಿದೆ, ಯುವಕರನ್ನು ಹುಡುಕಿ ಸಮಾಜದ ಜಗದ್ಗುರುಗಳನ್ನು ಮಾಡಿ ನಾನು ಮನಗುಳಿ ಮಠ ಇನ್ನೂ ಅಭಿವೃದ್ಧಿ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳಿದಾಗ, ಇಲ್ಲ ಬುದ್ಧಿ ನೀವು ಬೇಕು ಅನುಭವಿಕರಿದ್ರಿ, ಕಾಶಿ ಒಳಗ ಕಲಿತು ಎಲ್ಲ ಜಗದ್ಗುರು ಸ್ವಾಮಿಗಳಿಗೆ ಜಗದ್ಗುರು ಮಹಾಸನ್ನಿಧಿಯವರಿಗೆ ವಿದ್ಯಾದಾನ ಮಾಡಿದಿರಿ, ನಿಮ್ಮ ಮಾರ್ಗದರ್ಶನ ನೀವು ಸ್ಥಿರಪೀಠಾಧಿಪತಿಗಳು ನೆಲೋಗಿ ಸ್ವಾಮಿಗಳು ಚರಪೀಠಾಧಿಪತಿಗಳು ಇರಬೇಕು ಅಂದಾಗ ಪೂಜ್ಯರು ಸಮಾಜದ ಹಿರಿಯರ ಅಪೇಕ್ಷೆ ಮೇರೆಗೆ ಜಗದ್ಗುರುಗಳಾದರು. ಅವ್ರು ಒಂದೇ ಕನಸು ಕಟ್ಟಿದ್ರು, ಯಾವತ್ತು ಯಾವ ಆಡಂಬರ ಮಠ ಬೇಡ, ಆಡಂಬರ ಕಾರು ಬೇಡ. ಮಾದೇವಪ್ಪ ಗುಂಡಿ ಸರ್ಕಲ್ದಲ್ಲಿ ಇದ್ದಾಗ ಇರುವಂತ ನಮ್ಮೂರಿನ ಭಕ್ತರಿಗೆ ಮತ್ತು ಇಲ್ಲಿರುವಂತ ಭಕ್ತರಿಗೆ ಹೇಳ್ತಿದ್ರು, ಬರ್ರಿ ನಮ್ಮ ಮಠ ತೋರಿಸ್ತೇನೆ ತಿಳ್ಕೊಂಡು. ಬಹಳ ಸರಳವಾದ ಜೀವನವನ್ನು ಮಾಡತಕ್ಕಂಥ ಮಹಾಂತ ಅಪ್ಪಗಳು ಅವ್ರೊಂದೇ ಕನಸಿತ್ತು. ಸಂಗನ ಬಸವ ಮಹಾಸ್ವಾಮಿಗಳು ಅವ್ರಿಗಿಂತ ಮೊದಲಿನವರು ಕಾಶಿ ಪೀಠಕ್ಕೆ ನಮ್ಮ ಗುರುಗಳನ್ನೇ ಆಯ್ಕೆ ಮಾಡಿದ್ರು. ಅವಾಗ ನಮ್ಮ ಸ್ವಾಮಿಗಳು ಕೇಳಿದ್ರ, ಇಲ್ಲಪ್ಪ ನಿನ್ನ ಮನಗುಳಿ ಮಠದ ಭಕ್ತರನ್ನ ಉದ್ಧಾರ ಮಾಡಕ್ಕೆ ಕಲಿಸೀನಿ, ನಿನಗೆ ಜಗದ್ಗುರುಗಳಾಗಕ್ಕೆ ಕಲಿಸಿಲ್ಲ, ಮನಗುಳಿ ಮಠದಾಗಿರುವ ತಿಳ್ಕೊಂಡಂದ್ರು. ಆದ್ರೆ ಅವರು ಸಂಕಲ್ಪದಂತೆ ಜಗದ್ಗುರುಗಳಾಗಿ ಇಲ್ಲಿ ಲಿಂಗೈಕ್ಯರಾದರು. ಅವ್ರು ಬಡ ಮಕ್ಕಳನ್ನು ಸಾಕಬೇಕು, ಶಿಕ್ಷಣ ಕೊಡಿಸ್ಬೇಕು ಅನ್ನುವಂಥ ಅಪೇಕ್ಷೆ ಇತ್ತು ಅವರಿಗೆ. ನಿಮ್ಗೆಲ್ಲ ಆಶ್ಚರ್ಯ ಅನಿಸ್ತೈತಿ, ನಾವೆಲ್ಲ ವೀರಶೈವ ಲಿಂಗಾಯತದ ಪಂಗಡದ ಪಂಚಮಸಾಲಿ ಸಮಾಜದವರು. ನಮ್ಮಲ್ಲಿ ಗರ್ಭವತಿ ಇದ್ದಾಗ 8ರಾಗ ಲಿಂಗ ಕಟ್ತೇವು, ಜನನವಾದಾಗ ಲಿಂಗ ಕಟ್ತೇವು, ತೊಟ್ಟಲ ಹಾಕಾಗಿ ಹೆಸರಿಡುತ್ತೇವೆ. ಇವೆಲ್ಲವನ್ನು ದಾವಣಗೆರೆ ಭಾಗದಲ್ಲಿ ಸ್ವತಃ ಒಬ್ಬ ಜಗದ್ಗುರುಗಳಾಗಿ ಭಕ್ತರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಜಗದ್ಗುರು ಯಾರಾದರೂ ಇದ್ರ ಅದು ಜಗದ್ಗುರು ಡಾಕ್ಟರ್ ಮಹಾಂತ ಶಿವಾಚಾರ್ಯರು, ಜಗದ್ಗುರು ಡಾಕ್ಟರ್ ಮಹಾಂತ ಶಿವಾಚಾರ್ಯರು. ಅಲ್ಲಿರುವಂತ ನಮ್ಮ ಭಾಗದ ಭಕ್ತರು ಚಿಂತೆ ಮಾಡಿದ್ರು, ನಮ್ಮ ಸ್ವಾಮಿಗಳು ಇನ್ನೂ ಸಣ್ಣವರು, ಇನ್ನೂ ನಾನು PUCಯಲ್ಲಿ ಓದ್ತಿದ್ದೆ. ಅವಾಗ ಅವ್ರು ಇಲ್ಲಿ ಬಂದರು, ಇಲ್ಲಪ್ಪ ಅವರೆಲ್ಲ ನೆಗೆಸ್ಕೊಂಡು ಹೋಗ್ತಾರೆ, ನಾನು ಬರ್ತೀನಿ ಅಂತ ತಿಳ್ಕೊಂಡು. ಆದ್ರೆ ಇಲ್ಲಿರುವಂಥ ನಮ್ಮ ಟ್ರಸ್ಟಿಗಳು ವಿಶೇಷವಾಗಿ ಪೀಠದ ಮೇಲೆ ತಮ್ಮದೇ ಆದಂಥ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥವ್ರು. ಅವರು ಒಂದು ಗುಡಿಯಲ್ಲಿರುವಂಥ ದೀಪ ಹೆಂಗ ತನ್ನ ಶರೀರವನ್ನು ಸುಟ್ಟುಕೊಂಡು ಬೆಳಕು ಕೊಡ್ತೈತಿ, ಹಂಗ ತಮ್ಮ ಶರೀರವನ್ನು ಸುಟ್ಟುಕೊಂಡು ಬೆಳಕು ಕೊಟ್ಟಿರ್ತಕ್ಕಂಥವ್ರು ಯಾರಾದರೂ ಇದ್ರ ಸಮಾಜದ ಟ್ರಸ್ಟಿಯ ಮುಖಂಡರು ಅಂದ್ರೆ ತಪ್ಪಾಕಿಲ್ಲ ಅನ್ನೋಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಉಮಾಪತಿ ಸರ್ ಅವರು 2.5 ತಾಸು ನನಗೆ ನಾಗರಾಜ್ ಅವ್ರಿಗೆಂದನ ಕೂತು ರಗಡಾಗೈತ್ರಿ, ಎಟ್ಟು ಹೇಳಕತ್ತಾರ ನೀರು ಕೊಡ್ರಿ ಕುಂದ್ರ ಅಂತೇಳಿ 2.5 ತಾಸುಗಟ್ಲೆ ಇವತ್ತ ಅವರೆಲ್ಲವನ್ನು ಖರ್ಚು ವೆಚ್ಚಗಳನ್ನು ಹೇಳಿದ್ರು. ಅವರು ಸಮಾಜದ ಜನ ಅರ್ಥ ಮಾಡ್ಕೋಬೇಕು ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದು. ನಾನು ಒಬ್ಬ ಸ್ವಾಮೀಜಿಯಾಗಿ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಚನಾನಂದ ಮಹಾಸ್ವಾಮಿಗಳು ಅವರು ಹೆಂಗಿದಾರಪ್ಪ ಅಂದ್ರ ಅವ್ರು ಪೀಠಾರೋಹಣ ಮಾಡಿದವ್ರೆ ನಾವೇ ಇದ್ದೇವೆ. ದಿಂಗಾಲೇಶ್ವರ ಸ್ವಾಮಿಗಳು, ಹೊಸಪೇಟೆಯ ಜಗದ್ಗುರುಗಳು, ನಾವು ಇನ್ನೂ ಒಂದಿಬ್ಬರು ನಮ್ಮ ಬಬಲೇಶ್ವರದ ಜಗದ್ಗುರುಗಳು. ಇವತ್ತ ನಿಮ್ಮ ಮನೆ ಕಾರ್ಯಕ್ರಮಕ್ಕೆ ಕರೆದಿರ್ತೀರಿ, ನಿಮ್ಮ ಬೀಗ್ರಂತೆ ತಿಳ್ಕೊರಿ ಅಥವಾ ಯಾರನ್ನ ತಿಳ್ಕೊತೀರಿ. ನಿಮ್ಮ ಮನೆ ಕಾರ್ಯಕ್ರಮಕ್ಕೆ ಕರೆದಾಗ ನಿಮ್ಮ ಬೀಗನೇ ನಿಮ್ಮ ಮನೆಯವರ ನಿನ್ನ ಹೆಂಡತಿ ತಮ್ಮತ್ತೆ ತಿಳ್ಕೊ. ಅವಂಗೊಂದು ಬಟ್ಟಿ ಮಾಡ್ತೇ ಇಲ್ಲ ಅಥವಾ ಊಟಾರಿ ಮಾಡಿ ಕಳಿಸ್ತೇ ಇಲ್ಲ,
ನಮ್ಮ ಕಡೆ ಪದ್ಧತಿ ಐತಿ, ಮತ್ತು ನಿಮ್ಮ ಕಡೆ ನೋಡ್ರಿ. ಯಾಕೆ ನಿಮ್ಮ ಸ್ವಾಮಿಗಳು ಹಂಗೆ ಅದಾರ ಇಲ್ಲಿ ಅವರು. ವೇದಿಕೆ ಮ್ಯಾಗ ಕಾರ್ಯಕ್ರಮ ಕರ್ಸಿರ್ತಾರ, ವೇದಿಕೆ ಮ್ಯಾಗ ಕುಂದ್ರದು ಯಾರೇ ದೊಡ್ಡ MLAಗಳು ಮಿನಿಸ್ಟ್ರುಗಳು ಬರೋಣ, ಹಾಂ ಇಳಿರಿ ನೀವು ಅನ್ನೋದು. ಸ್ವಾಮೀಜಿ ಸರ್ ಎಲ್ಲ ಜನರೇಟರ್ ಇರೋದು ಇದೇ ಬೇಕು ಅದಕ್ಕೆ ಏನು ಮಾಡಿದ ಬರ್ತೀರ ಜನರೇಟ್ರ ಏನು ಮಾಡಿದ್ರು ಏನಾಗಿದೆ ಝೂಮ್ ಮಾಡ್ಬಾರ್ದು, ಝೂಮ್ ಮಾಡಿ ಚಲೋ ಆಯ್ತಾ ಸಕ್ಕೆ ಝೂಮ್ ಮಾಡ್ಬಾರ್ದಾಗಿದೆ. ಏನಾಗಿತ್ತು ಕಾರ್ಯಕ್ರಮದಲ್ಲಿ ನನಗೆ ಹಿರಿಯರು ನಮ್ಮ ಒಂದೇ ಮಾತಿ ಬಂದೀನಿ. ಮತ್ತು ಇಲ್ಲಿ ಈಗ ಏನಾಗ್ಬಿಡ್ತೈತಿ, ಮಾಧ್ಯಮದವರು ಮನುಗುಳಿ ಶ್ರೀಗಳು ಮಾತಾಡಾಗ ಕರೆಂಟ್ ಕಟ್ ಆಯಿತು. ಯಾಕಾಯಿತು ಬರೆದು ಬಿಡ್ತಾರವರು, ಅಲ್ಲೆಲ್ಲ ಬಂದುಬಿಡ್ತೀವಿ. ನಮ್ಮ ಜನ ಎಲ್ಲ ನನ್ನೆಲ್ಲ ಗ್ರೂಪ್ನಲ್ಲಿ ಮೆಸೇಜ್ ಹಾಕಿದ್ದಾರೆ, ಎಲ್ಲಿದ್ದೀರಿ ಸ್ವಾಮೀಜಿ ನೀವು ಅಂತೇಳಿ. ಏನೇ ಇರಲಿ ಗದ್ದಲ ಮಾಡಬೇಡ್ರಿ. ಪಾಪ ಅವರು ಪೊಲೀಸರು ರಿಕ್ವೆಸ್ಟ್ ಮಾಡ್ಕೋಕತ್ತಾರ. ಇಲ್ಲಿರುವಂಥ ಭಕ್ತರು ಯಾರೂ ಗದ್ದಲ ಮಾಡಲ್ಲ. ಅವ್ರ ನಿಲುವು ಏನೈತಿ ನೀವು ಅದಕ್ಕೆ ಅನುಕೂಲ ಮಾಡಿಕೊಡಿ. ಸ್ವಾಮಿಗಳಾದವ್ರು ಆಕ್ರೋಶ ಮಾತುಗಳಲ್ಲ. ಈಗ ನೀವು ಪೊಲೀಸ್ ಇಲಾಖೆ ಒಳಗೆ ದೊಡ್ಡ ಆಫೀಸರ್ ನಿಮ್ಗೆ ಯಾರೇ ಬೈದ್ರೆ ಮನಸ್ಸಿನ ನೋವು ಇರ್ತೈತಿ. ಹಂಗೆ ನಮ್ಮ ಸ್ವಾಮಿಗಳೊಳಗೆ ನಮ್ಗೆ ಯಾರೇ ಅವಮಾನ ಮಾಡಿದ್ರೆ ನೋವು ಇರುವುದೇ ಇಲ್ಲ. ಇದು ಬಹಳಷ್ಟು ಸಲ ಹೇಳಿದ್ದೀನಿ. ಬೆಟಪ್ನವರು ನನಗೆ ಸ್ವತಃ 2 ವರ್ಷ ಹಿಂದೆ ಅಂದಾರೆ, ಸ್ವಾಮೀಜಿ ನೀವು ಬರೋದಿಲ್ಲತ್ ಮಾಡಿದ್ದೆ, ಯಾಕೆ ಬಂದಿರಿ ಕಾರ್ಯಕ್ರಮಕ್ಕೆ ಕೇಳ್ದಾರ ಅವರು. ನಾನು ಆ ಭಾಗದಾಗ ಆ ಕಡೆಯಿಂದ ಬರಾಗ ಅವ್ರ ಮನೆ ಪ್ರಸಾದ ಮಾಡ್ತೀನಿ, ಹೋಗಾಗಿ ಇಲ್ಲಿ ನಮ್ಮ ಹುಬ್ಬಳ್ಳಿ ಒಳಗೆ ನಮ್ಮ ಶಿಷ್ಯರ ಮನೆ ಮಾಡ್ತೀನಿ. ನೀವು ಬರಲ್ಲ ಅಂದ್ರೆ ಯಾಕೆ ಬಂದಿರಿ ಕಾರ್ಯಕ್ರಮ ಅಂದರು. ನನಗೆ ಒಂದು ಗೌರವದಿಂದ ನೀವು ಹಿರಿಯರು ಕರೆದರೆ ತಿಳ್ಕೊಂಡು ಬಂದೀನಿಪ್ಪ ಅಂದ್ರೆ ಅವ್ರು ಬಂದಿದ್ದಿಲ್ಲ. ನಾನು ಏನು ಹೇಳ್ತಾ ಇದ್ದೆ, ಸ್ವಾಮೀಜಿಯವ್ರು ನಿಮ್ಮ ಮನೆಗೆ ಕಾರ್ಯಕ್ರಮ ಕರೆಸಿದಾಗ ನೀವು ಇದು ಮಾಡ್ತೀರಿ. ಸ್ವಾಮಿಗಳು ಇದು 1 ಸಲ ಅಲ್ಲ 2-3 ಸಲ ಸ್ವತಃ ನನಗೆ ಅವಮಾನ ಮಾಡ್ಯಾರ. ನಾನು ಹೇಳ್ಕೊಳ್ಳೋ ಧೈರ್ಯ ಐತಿ, ನನಗೆ ಯಾರಿಗೆ ಅಂಜಲ್ಲ. ನನಗೆ ಧೈರ್ಯ ಐತಿ. ನಾವು ಬಿಜಾಪುರದ ಜನ ಗಂಡು ಮೆಟ್ಟಿದ ನಾಡಿದ್ದಾಗ ನಾವು ಅದಾವೆ. ಅಂಥದ್ದು 2-3 ಸಲ ಸ್ವತಃ ನನಗೆ ಅವಮಾನ ಮಾಡ್ಯಾರ. ಮೊನ್ನೆ ಹರ ಜಾತ್ರೆ ಕರೆದು ಯಾರು ಬಂದ್ರ ಅನ್ನೋದು ನಾ ಹೇಳ್ತೀನಿ. ಅವ್ರು ಬರೋಟ್ಲೇನೆ ನಮ್ಗೆ ಸೊನ್ನೆ ಮಾಡಿ ಹೊರಗೆ ಕಳಿಸಿ ನನಗೆ ಅವಮಾನ ಆಯ್ತು. ಇವರು 10,000 ರೂಪಾಯಿ ದಕ್ಷಿಣ ಕೊಟ್ಟಾನೆ ಅಂತೇಳಿ ನಾ ಬಂದಿಲ್ಲ. ನನ್ನ ಆಸ್ತಿ ಎಷ್ಟೈತಿ ಗೊತ್ತನ? 210 ಎಕರೆ ಆಸ್ತಿ ಐತಿ ನಂದು, ಒಬ್ಬಂದೇ 200 ಎಕರೆ. ನೀವು ಅಕೌಂಟ್ ಚೆಕ್ ಮಾಡ್ರಿ. ಏನಪ್ಪ ಅಂದ್ರೆ ನನ್ನ ಉತಾರಿಗಳು. ಅಂಥದ್ದು ನಾವು ಬಿಟ್ಟು ನಮ್ಮ ಗುರುಗಳನ್ನು ಈ ಜಾಗಕ್ಕೆ ಕೊಟ್ಟೆವು, ಈ ಮಠಕ್ಕೆ ಕೊಟ್ಟೆವು ಅನ್ನುವಂಥ ದೃಷ್ಟಿ ಇಟ್ಕೊಂಡು ಭಕ್ತಿ ಭಾವದಿಂದ ನಾವು ಬರ್ತೇವೆ. ಹಂಗೆ ಅವಮಾನ ಮಾಡಿರ್ತಕ್ಕಂಥ ಸ್ವಾಮಿಗಳವರು. ಮತ್ತು ಅವರು ಹಿಂಗೆ ಏನೋ ನ್ಯಾಚುರಲ್ಲ ನಂದು ಆಗಿದ್ದು ಹೇಳಕತ್ತೇನ, ನಾ ಮತ್ತೊಬ್ರದ್ದು ಹೇಳಕತ್ತಿಲ್ಲ, ತಲೆಗೆ ಇಟ್ಕೊಂಡ್ಬಿಡಿ. ಅವ್ರು ಫೇಸ್ಬುಕ್ ತೆಗೆದು ನೋಡ್ರಿ, ನನ್ನೊಮ್ಮೆ ಕೆಲವು ಭಕ್ತರ ಜೋಡಿ ಜಗಳ ಹಚ್ಚಾರ. ಇವರು ಸುಮ್ಮನೆ ನ್ಯಾಚುರಲ್ ಮಾತಾಡ್ಕೊತಿದ್ದು ವಿಡಿಯೋ ಮಾಡಿಬಿಡುವಂಥ ಹ್ಯಾಬಿಟ್ ಐತೆ ಅವ್ರದ್ದು. ಇಂಥವೆಲ್ಲ ಇರೋದ್ರಿಂದ ಅದಕ್ಕೆ ಸ್ವಾಮೀಜಿಗೆ ಅವರೆಲ್ಲ ಹೇಳ್ತಾರೆ, ಅವ್ರು ಫೇಸ್ಬುಕ್ ಒಳಗೆ ಬಿಡ್ತಾರೆ, ಕರ ಸಂಜೆ ಆತತ್ತ ಪುಣ್ಯಾತ್ಮ ನಮ್ಮ ಗುರುಗಳು ಸೇವಾ ಯಾವಾಗ ಮಾಡ್ರಿ ಸ್ವಾಮೀಜಿ ನೀವು? ನಮ್ಮ ಗುರುಗಳು ಸೇವಾ ನಾನು ಮನಗುಳಿ ಮಠಕ್ಕೆ 27 ವರ್ಷ ಆಯಿತು. ಮಠಕ್ಕೆ ಆಗಲ್ಲ ಅಂದ್ರೆ ನಮ್ಮ ಗುರುಗಳು ಹೊತ್ಕೊಂಡು ತಂದು ಗುದ್ದಿ ಸ್ವಾಮಿ ಮಾಡ್ಯಾರ.
ನಾವು ಕರ ಸಂಜಾತತಿ ಜೀವನದಾಗ ಹೇಳ್ಕೊಂಡಿಲ್ಲ. ನೀವು ಕರ ಸಂಜಾತತಿ ಯಾವಾಗ್ಯೋ ಹುಟ್ಟು ಹಬ್ಬದಾಗ ಒಂದು ಫೋಟೋ ಇಟ್ಕೊಂಡಿದ್ದಂತ ಹೇಳ್ತೀರಿ. ಅಲ್ರಿ, ನಾ ಒಂದು ಮಾತು ಕೇಳ್ತೀನಿ, ನಮ್ಮ ಊರಾಣ ಭಕ್ತರು ಇನ್ನೂ ಬಂದು ಕೇಳೋರ್ದಾರ. ಇವ್ರಿಗೆ ಕೇಳ್ಯಾರ ಹರ ಜಾತ್ರೆ ಒಳಗ, ಸ್ವಾಮೀಜಿ ಮಠ ಸ್ಥಾಪನೆ ಮಾಡಿದ ಮೊದಲನೇ ಗುರು ಯಾರು? ವಚನಾನಂದ ಸ್ವಾಮಿಗಳೇನು ಮಾನ್ ಸ್ವಾಮಿಗಳು? ಮಾನ್ ಸ್ವಾಮಿಗಳು. ಅವ್ರ ಫೋಟೋ ಒಂದರೆ ಒಳಗೆ ಅವ್ರ ರೂಮ್ನಾಗ ಒಂದೇ ಒಂದು ಫೋಟೋ ಐತಿ. ಉಳ್ಕಿದ ಫೋಟೋ ಯಾರು ಅದಾವು? ಅಲ್ಲಿಂತ ನಾ ಯಾಕೆ ಈ ಮಾತಾಡಕತ್ತೀನ, ನನಗೆ ಹಕ್ಕು ಐತಿ. 100ಕ್ಕೆ 99 ನಾಗರಾಜ್ ಅವ್ರ, 100ಕ್ಕೆ 99 ನಮಗೆ ಹಕ್ಕು ಐತಿ ತಿಳ್ಕೊಂಡು ನಾವು ಅಧಿಕಾರ ಮಾಡೋ ಸ್ವಾಮಿಗಳಲ್ಲ, ನಾವೇನೂ ಮಾಡೋರಲ್ಲ. ಆದ್ರೆ ನಮ್ಮ ಮಾನ್ ಸ್ವಾಮಿಗಳು ಏನು ಕನಸು ಕಟ್ಟಿದ ಅವೆಲ್ಲ ವ್ಯರ್ಥ ಮಾಡಾಕತ್ತೀರಿ ನೀವು. ಅವೆಲ್ಲ ನಾವು ನಮ್ಮ ಮಠ ಇದೆ ಬನ್ನಿ ನೋಡ್ಬರ್ರಿ. ನಾನು 40 ರೂಮ್ ಕಟ್ಟೀನಿ. ನಮ್ಮ ಗುರುಗಳು ಫೋಟೋ ಬಿಟ್ಟು ನಾನು 2 ಫೋಟೋ ಇಟ್ಟು ಗುರುಗಳೇ ಹಾಕ್ಸಿ, ನಾನು 2 ಫೋಟೋ ಬಿಟ್ಟು ಹೆಚ್ಚಿಗೆ ಫೋಟೋ ಹಾಕೊಂಡಿಲ್ಲ ನಾ. ಅಂಥ ಸಂದರ್ಭದಾಗ ಇವತ್ತು ಗುರುಗಳನ್ನು ಅಲ್ರಿ, ನಾ ಇನ್ನೊಂದು ಪ್ರಶ್ನೆ ಮಾಡ್ತೀನಿ ನಿಮ್ಗೆ. ನಾನು ಮನಗುಳಿ ಮಠದ ಸ್ವಾಮೀಜಿಯಾಗಿ, ಸ್ವಾಮೀಜಿ ಈಗ ನಿಮ್ಮ ಮನೆಯಲ್ಲೆಲ್ಲ ನಿಮ್ಮ ತಂದೆ ತಾಯಿ ಇರ್ತಾರೆ. ನಿಮ್ಮ ತಂದೆ ತಾಯಿ ಪುಣ್ಯತಿಥಿಗೆ ಆ ಡೇಟಿಗೆ ನಿಮ್ಮ ಕಡೆ ಏನು ಪುಣ್ಯತಿಥಿ ಅಂತಾರೆ? ಪುಣ್ಯಾರಾಧನೆ ಅಂತಾರೆ. ಹಾಂ, ನಾವೆಲ್ಲ ಪುಣ್ಯತಿಥಿ ಅಂತೀವಿ. ಅದೇ ಡೇಟಿಗೆ ಪುಣ್ಯಾರಾಧನೆ ಮಾಡ್ತೀರಿ ನಾ ಬೇರೆ ಡೇಟಿಗೆ ಮಾಡ್ತೀರಿ? ಇವ್ರು ಹೆಂಗಿದ್ರು ಗೊತ್ತನ್ನು ಸ್ವಾಮಿಗಳು, ಹರ ಜಾತ್ರೆ ಅಂತೇಳಿ ಸೃಷ್ಟಿ ಮಾಡಿ ಮಾನ್ ಸ್ವಾಮಿಗಳನ್ನ ಕುಗ್ಗಿಸ್ಬೇಕು, ಒಟ್ಟು ಹೆಸರು ನಂದೇ ಆಗಬೇಕು ತಿಳ್ಕೊಂಡು ಇವರು ಅವ್ರ ಪುಣ್ಯಾರಾಧನೆ ಸುಮ್ಮನೆ ಒಂದು 10 ಮಂದಿ ಕರ್ಕೊಂಡು ಬರೀ ಇದನ್ನು ಪುಣ್ಯಾರಾಧನೆ ಮಾಡಿಬಿಡೋರು. ಬನ್ನಿ ಸ್ವಾಮಿಗಳೇ, ನಾನು ಗುರುಗಳದು ನಾ ಮಾಡ್ತೀನಿ. ಸುಮಾರು 10ರಿಂದ 20 ಸಾವಿರ ಜನ ಕೂಡಿಸಿ ಲಿಂಗೈಕ್ಯ ಆಗಿರ್ತಕ್ಕಂಥ ಸಂಗನ ಬಸವ ಸ್ವಾಮಿಗಳು ಪುಣ್ಯತಿಥಿ ವರ್ಷ ಭರ್ಜರಿ ಮಾಡ್ತೇವೆ ನಾವು. ವರ್ಷ ಭರ್ಜರಿ ನಮ್ಮ ಪಟ್ಟಾಧಿಕಾರ ಡೇಟ್ ಮಾಡ್ಕೋದಿಲ್ಲ ನಾವು ಒಟ್ಟ. ಅಂಥದ್ದು ನಮ್ಮ ಮಾನ್ ಸ್ವಾಮಿಗಳ ಶಕ್ತಿ ಏನೈತೆ ಅನ್ನೋದು ಅವ್ರಿಗೆ ತೋರಿಸ್ಯಾರ. ಅದಕ್ಕೆ ಈ ಟ್ರಸ್ಟ್ಗಳ ಮೇಲೆ ಬಹಳಷ್ಟು ಏನು ಆರೋಪ ಮಾಡಕತ್ತಿರಲ್ಲ. ನೀವು ಭಕ್ತರು ಯಾವ ಕಾಲಕ್ಕೂ ನೆಂಬಕ್ಕೆ ಹೋಗ್ಬೇಡ್ರಿ. ಯಾರೀ ತಮ್ಮ ಮನೆ ಕೆಲಸ ಬಿಟ್ಟು, ಇವ್ರು ಇನ್ನೊಂದು ಹೇಳಿಲ್ಲ, ಉಮಾಪತಿ ಅವರು ಭಾಳ ಮಂದಿ 3-4 ಮಂದಿ ಸ್ವಾಮಿಗಳನ್ನ ಆಯ್ಕೆ ಮಾಡಿದ್ರು ಅವ್ರ ಪೀಠಕ್ಕೆ. ದಿಂಗಾಲೇಶ್ವರ ಸ್ವಾಮಿಗಳು ನಮಗೂ ಫೋನ್ ಮಾಡಿದ್ರು. ಆದ್ರೆ ನಮ್ಮ ಊರಾಣ ಭಕ್ತರು ಮನಗುಳಿ ಹಿರೇಮಠ ಜಾತಿಯಲ್ಲಿ ಪಂಚಮಸಾಲಿಯರು, ಆದ್ರೆ ಈ ಮಠಕ್ಕೆ ಎಲ್ಲ ಬೇರೆ ಬೇರೆ ಜಾತಿ ಶಿಷ್ಯರದಾರ. ಮಾನ್ ಸ್ವಾಮಿಗಳ ಮುಂದೆ ಇದ್ರಿಗೆ ಯಾರು ಮಾತಾಡ್ತಿದ್ದಿಲ್ಲ. ಅವ್ರು ಹೋದ್ರು, ಅಪ್ಪಿ ತಪ್ಪಿ ನೀವೇನರೇ ಮಾತು ಕೊಡಕ್ಕೆ ಹೋಗ್ಬೇಡ್ರಿ ಅಪ್ಪಾರ. ಅದಕ್ಕೆ ಯಾರು ಹಾಕಾರ ಅವ್ರಿಗೆ ಅವಕಾಶ ಮಾಡಿಕೊಡ್ರಿ. ಅವ್ರು ಯಾವ ಮಠಕ್ಕೆ ಆ ಟ್ರಸ್ಟ್ ಅವ್ರು ಯಾವಾಗ ನಿಮ್ಮ ಮಠಕ್ಕೆ ಬಂದು ಸೇವಾ ಮಾಡ್ರಿ, ಸಮಾಜದ ಕಾರ್ಯಕ್ರಮ ಇರ್ತೈತೆ ಅವು ಹೋರಿ ಅಂದಿದ್ದಕ್ಕೆ ನಾವು ಇನ್ನೂವರೆಗೂ ನಮ್ಮ ಸಮಾಜದ ಟ್ರಸ್ಟ್ಗಳು ಯಾವ್ಯಾವ ಕರೀತಾರ ನಾವು ಹೋಗಿ ಸೇವಾ ಮಾಡ್ಕೋತ ಬಂದೆವು. ನಿಸ್ವಾರ್ಥದಿಂದ ಸಮಾಜ ಕಟ್ಟ್ಯಾರ. ಇಡೀ ರಾಜ್ಯದಲ್ಲಿ, ಈ ಭಾಗದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ತಲೆ ಎತ್ತಿರ್ತಕ್ಕಂಥ ಗುರುಪೀಠ, ಜಗದ್ಗುರುಪೀಠ ಯಾವುದಂದ್ರ ಪಂಚಮಸಾಲಿ ಜಗದ್ಗುರುಪೀಠ, ಪಂಚಮಸಾಲಿ ಜಗದ್ಗುರುಪೀಠ. ಇವರೆಲ್ಲ ಪರಿಶ್ರಮ ಪಟ್ಟಾರ ತಿಳ್ಕೊಂಡು ಇಷ್ಟೆಲ್ಲ ಆಗಿದೆ. ಅದಕ್ಕೆ ಇವತ್ತು ಅವ್ರ ಟ್ರಸ್ಟ್ಗಳ ಇದ್ದು ನಿಯಮಗಳನ್ನು ಮೊದಲೇ ಬೈಲಾ ಕೊಟ್ಟ್ಯಾರವ್ರು. ದಿಂಗಾಲೇಶ್ವರ ಸ್ವಾಮಿಗಳು ಹೇಳ್ಯಾರವ್ರು. ಆ ಬೈಲಾ ಓದೇ ಸ್ವಾಮಿಗಳಾಗಿಂದ ಮತ್ತು ನಾ ಇನ್ನು ಮಠ ಬಿಟ್ಟು ಹೋಗೋದಿಲ್ಲಪ್ಪ ಅಂದ್ರೆ ಏನಿದು? ಯಾವಾಗಲೂ ದೀಪ ಊರ್ಯಾಗ ಭಾಳ ಎಚ್ಚರ ಉರಿತೈತ, ಅದು ಆರೋ ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ಟ್ರಸ್ಟ್ನವ್ರು ಮಾಡಿರ್ತಕ್ಕಂಥ ಪರಿಶ್ರಮ ಈ ಮಠಕ್ಕೆ ಭಾಳ ಇದೆ. ಮಾನ್ ಸ್ವಾಮಿಗಳ ಕೊಡುಗೆ ಭಾಳ ಇದೆ. ಇಲ್ಲಿರುವಂಥ ಭಕ್ತರು ನಾವು ಅವ್ರ ಬಗ್ಗೆ ಪುಸ್ತಕ ಬರೆಯಾಕತ್ತೀವಿ. ಫೆಬ್ರವರಿಗೆ ಬಿಡುಗಡೆ ಐತಿ. ಇಲ್ಲಿ 3-4 ಭಕ್ತರು ಫೋನ್ ಮಾಡಿ ಹೇಳಿದ್ರು, ಬುದ್ಧಿ ನಮ್ಮ ಮಕ್ಕಳಾಗಿದ್ದೆಲ್ಲ ಮಾನ್ ತಪ್ಪಗಳು ಮಾದೇವಪ್ಪ ಗುಂಡಿ ಸರ್ಕಲ್ದಲ್ಲಿ ಇದ್ದಾಗ ನಮ್ಮ ಜಾತಕ ತೆಗೆದು ಹಿಂಗೆ ಮಾಡ್ರಿ, ಹಿಂಗೆ ಕಾಯಿ ಮಂತ್ರಿಸ್ಕೊಂಡು ಹೋರಿ ಅಂತಂದ್ರೆ ಅಪ್ಪವರು ಕಾಯಿ ಮಂತ್ರಿಸಿ 1 ವರ್ಷದಲ್ಲಿ ನಾವು ಗಂಡು ಮಕ್ಕಳನ್ನ ಹಡ್ದೇವು ತಿಳ್ಕೊಂಡು ನಿಮ್ಮ ದಾವಣಗೆರೆ ಭಕ್ತರೇ ಹೇಳಿದ್ದಾರೆ. ಅಷ್ಟು ಶಕ್ತಿ ಇರುವಂಥ ಸ್ವಾಮಿಗಳು. ಈ ಅಕಡಮ್ ಹೊಳ್ಳಾಡುವಂಥ ಸ್ವಾಮಿಗಳನ್ನ, ಮೋಸ ಮಾಡುವಂಥ ಸ್ವಾಮಿಗಳನ್ನ ಯಾವತ್ತೂ ಈ ಜಗದ್ಗುರು ಪಂಚಮಸಾಲಿ ಜಗದ್ಗುರು ಪೀಠದಲ್ಲಿ ಇಟ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಮಾನ್ ಸ್ವಾಮಿಗಳು ಸಂದೇಶ ಕೊಟ್ಟಾರ. ಅದಕ್ಕೆ ಟ್ರಸ್ಟ್ನವ್ರು ಮಾಡಿರ್ತಕ್ಕಂಥ ಪರಿಶ್ರಮ ಅವ್ರಿಗೆಲ್ಲ ನೀವು ಬೆನ್ನೆಲುಬಾಗಿ ನಿಂತ್ಕೊಳ್ಳಿ. ನಮ್ಮ ಟ್ರಸ್ಟ್ನವರು ಮಾನ್ ತಪ್ಪುಗಳು ಯಾವ್ಯಾವ ಕರೀತಾರೆ ನಾವು ಅವಾಗ ಬಂದು ಸಮಾಜದ ಸೇವಾ ಮಾಡ್ತೀವಿ ಅನ್ನುವಂಥ ಮಾತನ್ನು ತಿಳಿಸಿ, ಇನ್ನೂ ಭಾಳ ಅದಾವ, ಹೇಳೋದು ಬೇಡ. ಕೆಲವೊಂದು ಹಿರಿಯರು ಹೇಳಿದರು, ಬ್ಯಾಡ್ರಿಪ್ಪಾರ ಮುಗಿಸ್ಬಿಡ್ರಿ. ಅವರು ಪೊಲೀಸ್ ಇಲಾಖೆಯವರು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅದಕ್ಕೆ ಏನಾಗೋದೆಲ್ಲ ಒಳ್ಳೇದಕ್ಕೆ ಅನ್ನುವಂಥ ಮಾತನ್ನು ತಿಳಿಸಿ, ನನ್ನ ಮಾತು ಬೇಡ, ಎಲ್ಲರೂ ಬ್ಯಾಡ್ ಬುದ್ಧಿ ಅಂತ ಇದ್ದಾರೆ. ಅದೇ ಬೇರೆ ಸೃಷ್ಟಿ ಮಾಡಿ ಸ್ವಾಮಿಗಳು. ಯಾಕಂದ್ರೆ ನಮ್ಮ ಭಾಗದಲ್ಲೆಲ್ಲ ಇವರು ಹಿಂದೂ ಪರ ಮಾತಾಡ್ತಾರೆ ಸ್ವಾಮಿಗಳು ತಿಳ್ಕೊಂಡು ಇಂಥವು ಭಾಳ ಅದಾವ. ಮತ್ತು ಅದಕ್ಕೆ ಇಲ್ಲಿ ಬೇರೆ ಸೃಷ್ಟಿ ಆಗಬಾರ್ದು. ಅವೆಲ್ಲ ನೋವುಗಳನ್ನು ಇನ್ನೂ ಮತ್ತಿನ್ನೂ ಪ್ರಸಂಗ ಬಂದ್ರೆ ನಾವು ಪ್ರೆಸ್ ಮೀಟ್ ಮಾಡೋಕ್ಕೂ ಅಂಜೋದಿಲ್ಲ. ಯಾಕಂದ್ರೆ ಇವ್ರು ಮಾಡಿರ್ತಕ್ಕಂಥ ನಾವು ಟಿಪ್ಪಣಿ ಬರೆದು ಇಟ್ಕೊಂಡಿನಿ ನಾನು. ಇವರೆಲ್ಲ ನನಗೇ ಭಾಳಷ್ಟು ನೋವು ಮಾಡ್ಯಾರ ಇವರೆಲ್ಲ. ನಾ 3ನೇ ಪೀಠ ಮಾಡಾಗ ಸ್ವತಃ ನಾನೇ ಕಾರ್ಯದರ್ಶಿ, ಅದರಾಗ ಒಡೆದು ನಾ
ಕಾರ್ಯದರ್ಶಿ ನಮ್ಮಲ್ಲಿ ಕಾನ್ಕೊಂಡಿದ್ದ ಆ ಪುಣ್ಯಾತ್ಮನ ಕರೆಸಿ ಅವಂಗೆ ಬೋಧನೆ ಮಾಡಿಸಿ ಮನಗುಳಿ ಸ್ವಾಮಿಗಳನ್ನ ರಾಜೀನಾಮೆ ಕೊಡ್ಸಂದ. ನಾ ಯಾವಾಗಲೂ ನಮ್ಗೆ ಬೇರೆ ರೀತಿ ಸಹಿ ಮಾಡಂದ್ರೆ ಮಾಡೋ ವ್ಯಕ್ತಿ ಅಲ್ಲ. ಪೀಠ ಆದ 3 ತಿಂಗಳಿಗೆ ನಾನು ರಾಜೀನಾಮೆ ಕೊಟ್ಟವು ನಾನು. ಮತ್ತು ಆ ಪೀಠಕ್ಕೆ ಆಗಾಗ ನನಗೆ ಬೆಂಗಳೂರದೊಬ್ಬ ರಿಪೋರ್ಟರ್ ಹೇಳೋದಿಲ್ಲ, ಅಪ್ಪರ ನಿಮ್ಮ ಕಮಿಟಿ ಏನೇನು 40-50 ಮಂದಿ ಸ್ವಾಮಿಗಳನ್ನ ಬ್ಯಾಲೆನ್ಸ್ ಇಟ್ಕೊಂಡು ಹೊಂಟಿರಿ, ಭಾಳ ಚಂದ ಹೊಂಟಿರಿ ಅಪ್ಪಾರ, ನೆನಪಿಟ್ಕೋರಿ ವಚನಾನಂದ ಮಹಾಸ್ವಾಮಿಗಳು ಬಂದ್ರಂದ್ರೆ ಒಡಿತಾರ, ಒಡಿಲಿಕ್ಕಂದ್ರೆ ನೋಡಾಕತ್ರಿ ಅಂತಿದ್ದ. ಇವ್ರು ಎಂಟ್ರೆನ್ಸ್ ಆದರೂ ಒಡೆದೇ ಬಿಟ್ರು, ಅವರು ಒಡೆದು ಹೋಗೇ ಬಿಡುತ್ತೆ ನಮ್ಮದು ಎಲ್ಲ. ಇಂಥ ಪರಿಸ್ಥಿತಿ ಮಾಡ್ತಕ್ಕಂಥ ಸ್ವಾಮಿಗಳದಾರ. ಯಾವ ಕಾಲಕ್ಕೂ ನಾನು ಒಬ್ಬ ಸ್ವಾಮಿಗಳು ಬೈದುಲ್ ಯಾರು ಆದ ನೋವುಗಳನ್ನೇ ಹೇಳ್ಕೋಬೇಕಾಗತ್ತೆ. ಅದಕ್ಕೆ ಯಾವತ್ತೂ ಟ್ರಸ್ಟ್ನವ್ರು ಇವತ್ತು ಇಷ್ಟೆಲ್ಲ ಬಿಚ್ಚಿ ಹೇಳ್ಯಾರ. ಇಡೀ ರಾಜ್ಯದ ಜನ ಎಲ್ಲ ಇವತ್ತು ನಾ ಮಾತಾಡ್ದಾಗಿರ್ಬೋದು, ಅವ್ರು ಮಾತಾಡಿದ ಅವ್ರು ನೋಡಿದ್ದಾರೆ ಅನ್ನುವಂಥ ಮಾತನ್ನು ತಿಳಿಸಿ ಬರುವಂಥ ದಿನಮಾನಗಳಲ್ಲಿ, ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಅಲ್ಲ, ಬರುವಂಥ ದಿನಮಾನಗಳಲ್ಲಿ ಟ್ರಸ್ಟ್ನವ್ರಿಗೆ ಜಯ ಸಿಕ್ಕೇ ಸಿಗ್ತೈತಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಓಂ ಶಾಂತಿ. ಚೆಕಾಲು ಸ್ವಾಮೀಜಿಯವರ ನುಡಿಗಳು ಅಂತಃಕರಣದ ನುಡಿಗಳಾಗಿತ್ತು, ಅಮ್ಮನ ನುಡಿಗಳಾಗಿತ್ತು, ಬೈದು ಬುದ್ಧಿ ಹೇಳುವಂಥ ಅಪ್ಪನ ನುಡಿಗಳಾಗಿತ್ತು. ಬಂಧುಗಳೇ, ಪೂಜ್ಯರ ಮನಸ್ಸು ಕೂಡ ಈ ಪಾಟಿ ನೊಂದಿದೆ ಅಂದರೆ ನಿಜಕ್ಕೂ ಕೂಡ ಅದು ಒಳ್ಳೆಯದಲ್ಲ. ನಮ್ಮ ಎಲ್ಲ ಮನಸ್ಸುಗಳ ಪರಿಶ್ರಮ ಅದು ಆದಷ್ಟು ಬೇಗ ಫಲಿಸಲಿ ಅಂತ ಹೇಳ್ತಾ ನಾವು ಎಲ್ಲರ ಒಂದು ಅಪ್ಪಣೆಯನ್ನು ಪಡೆದು ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಅದಕ್ಕೂ ಪೂರ್ವದಲ್ಲಿ ದಯವಿಟ್ಟು 1 ನಿಮಿಷ ಕೇಳಿ. ಅದಕ್ಕೂ ಪೂರ್ವದಲ್ಲಿ ಸಂವಿಧಾನವನ್ನು ಕರುಣಿಸಿರುವಂಥ ಪರಮ ಪೂಜ್ಯರ ಆದಿಯಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ಅನಂತ ಕೋಟಿ ಪ್ರಣಾಮಗಳು. ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯೋದಕ್ಕೆ ಒಂದು ಶತಾಯ ಗತಾಯ ಪ್ರಯತ್ನ ಅಂತ ಹೇಳ್ಬೋದು ಪೊಲೀಸ್ ಇಲಾಖೆಯವರು. ಅವರೆಲ್ಲರಿಗೂ ಕೂಡ ನಮ್ಮ ಸಮಾಜದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳು ಸರ್. ತಮಗೆ ನಮ್ಮಿಂದ ಏನಾದರೂ ತಪ್ಪಾಗಿದೆ ತಾವು ಕ್ಷಮಿಸಿ ಅಂತ ಕೇಳ್ಕೊಳ್ತಾ, ಈಗ ನಮ್ಮ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ನಮಗೆ ಏನು ಸಹಾಯ ಮಾಡಿದಂಥ ಮಾಧ್ಯಮದವರು ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನಾವು ವೇದಿಕೆ ವತಿಯಿಂದ ಜೊತೆಗೆ ಸಮಾಜದ ವತಿಯಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಕೊನೆಯದಾಗಿ ಜೈ ಪಂಚಮಸಾಲಿ ವೀರಶೈವ ಲಿಂಗಾಯತ ಧರ್ಮಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಕೂಡ ಒಳಿತಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಶುಭ ದಿನ. ಧನ್ಯವಾದಗಳು. ನನ್ನ ಗುರುಗಳ ಗದಿಗೆ ನಾನು ದರ್ಶನ ಯಾಕೆ ಬಂದಿದ್ದೇನಪ್ಪ ಅಂದ್ರೆ ನನ್ನ ಗುರುಗಳದು, ನನ್ನ ಮಹಂತ ಶಿವಾಚಾರ್ಯ ಅವ್ರ ಗುರುಗಳದೊಂದು ಪುಣ್ಯಾರಾಧನೆ ಇದೆ. ನಮ್ಮ ಕಡೆ ಪುಣ್ಯಾರಾಧನೆ ಅಂತ ಪುಣ್ಯತಿಥಿ ಇದೆಯಾ. ಪುಣ್ಯತಿಥಿ ಇರೋದ್ರಿಂದ ಮೇ 13ಕ್ಕೆ, ಮೇ ಅಂದ್ರೆ ಏಪ್ರಿಲ್ 30ಕ್ಕೆ ಕುರಾನ್ ಪ್ರಾರಂಭ ಇದೆ. ಸಲುವಾಗಿ ಅವ್ರಿಗೆ ಸಂಕಲ್ಪ ಮಾಡ್ಕೊಂಡು ಗದಿಗೆ ಕಾಯಿಗೆ ಹೊಡ್ಕೊಂಡು ಹೋಗ್ಬೇಕಂತೇಳಿ ನಾನು ಅದನ್ನ 2 ದಿವಸ ಹಿಂದೆ ವಿಚಾರ ಮಾಡಿದೆ. ಅಲ್ಲಿಂದ ಎಲ್ಲರೂ ಇಲ್ಲ ಸಾಗಿಸ್ತಾ ಹೀಗೆ ಅಂದ್ರೆ ಸರಿ ಬರ್ತೇನೆ ಎಲ್ಲ ಮಾಡಿದ್ದು. ನೀವು ಮಾಧ್ಯಮದಲ್ಲಿ ನೀವು ಅವ್ರ ಹೊರ ಜಾತ್ರೆಯಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ನೀವು ಫೇಸ್ಬುಕ್ ಲೈವ್ ಈಗ ನಾನು ಹೇಳಿದ್ದೀನಿ, ಅದನ್ನೇ ವೇದಿಕೆ ಯಾವ ರೀತಿ ಸ್ವಾಗತ ಮಾಡ್ಕೋಬೇಕು, ಗೌರವ ಕೊಡಬೇಕು, ಕರಿಬಾರ್ದು, ಕರೆದಿಂದ ಗೌರವ ಮಾಡಿ. ಈಗ ನಾವು ನಿಮ್ಮನ್ನು ಮಠಕ್ಕೆ ಕರೆದಿರ್ತೇವೆ, ಎದ್ದು ಹೋಗುವ ಅಂದ್ರೆ ಸ್ವಾಮೀಜಿ ಎದಕ್ಕೆ ಕರೆದಿರಿ ಅಂತ ನೀವೇ ಕೇಳ್ತೇವೆ. ಸ್ವಾಮೀಜಿ ನಡೆ ಬಗ್ಗೆ ಏನು ನೋಡ್ರಿ, ಅವ್ರು ನಾನು ಹೇಳಕ್ ಇಚ್ಛೆ ನೀವು ಮಾಧ್ಯಮದವರು ಅವ್ರ ವೈಯಕ್ತಿಕ ವಿಚಾರ ನಾನು ವೈಯಕ್ತಿಕ ಅಲ್ಲ ಸ್ವಾಮೀಜಿ. ಅಂದ್ರೆ ಮಠದಲ್ಲಿ ನಡ್ತಾ ಇರೋದು ಸಮಾಜಕ್ಕೆ ಭಕ್ತರಿಗೆ ಏನು ಸಂದೇಶ ಕೊಡ್ತಾ ಇದೆ ಅಲ್ಲ ನೀವು ಅಲ್ಲ ಸರ್, ಇಲ್ಲಿ ವಚನಾನಂದ ಸ್ವಾಮೀಜಿ ಸಮಾಜ ಈಗ ಒಂದು ಶಾಸ್ತ್ರ ಐತಿ. ಪುರಾಣ ಹೇಳೋರ್ಕಿಂತನೂ ಪುರಾಣ ಕೇಳೋರು ಭಾಳ ಜನ, ಪುರಾಣ ಹೇಳೋರ್ಕಿಂತನೂ ಪುರಾಣ ಕೇಳೋರು ಜಾನ್ರು. ಅವ್ರಿಗೆ ಅನ್ಸುತ್ತೆ ಪುರಾಣ ಹೇಳೋರಿಗೆ ನಾನೇ ಶಾನೆ ಅಂತೇಳಿ ಹೇಳೋರು ಭಾಳ ಜನ ಇರ್ತಾರೆ. ಹಂಗೆ ಮಠಕ್ಕಾಗಿರ್ತಕ್ಕಂಥ ಸ್ವಾಮೀಜಿಯವ್ರು ನಾವೇ ದೊಡ್ಡವರು, ನಾವೇ ಜಾನರು ಅನ್ನೋಕ್ಕಿಂತನೂ ಎಲ್ಲರ ಪ್ರೀತಿಯಿಂದ ಹೋಗುದು ಪ್ರತಿಯೊಬ್ಬರು ಮಠಾಧೀಶರ ಕರ್ತವ್ಯ. ನನ್ನ ಆದಿಯಾಗಿ ಹೇಳಕತ್ತೆ ನಾನು, ಅವ್ರದ್ದು ನನ್ನ ಆದಿಯಾಗಿ. ಕೆಲವೊಂದು ಭಕ್ತರಪ್ಪ ಇಲ್ಲಿ ನಮ್ಮ ಗುರುಗಳು ಅಂತ ಇದ್ರಿ ಇಲ್ಲೆಲ್ಲ ಭಕ್ತರು. ನೋಡ್ರಿ, 5 ಬಳ ಶುದ್ಧ ಪ್ರಸಾದ ಮಾಡಾಗ 5 ಬಳ ಶುದ್ಧ ಆಗ್ತದೆ. ಸಮಾಜ ದೊಡ್ಡ ಸಮಾಜ ಐತಿ ಇದು, ಪಂಚಮಸಾಲಿ ಸಮಾಜ ಕೋಟಿ ಗಟ್ಟಲೆ ಐತಿ. ಅಲ್ರಿ, ಒಂದೇ ಮನ್ಯಾಗ 3 ಮಂದಿ ಅಣ್ಣತಮ್ಮರು ಇದ್ರಂದ್ರ ಅನ್ನಗ ದೊಡ್ಡ ಮನೆಗೆ ಕೊಟ್ರ, ಸಣ್ಣಗ ತಮ್ಮಗ ಸಣ್ಣ ಮನೆಗೆ ಕೊಟ್ರೆ ಭೇದ ಭಾವ ಆಕತಿ. ಇನ್ನೊಬ್ಬಂಗೆ ಪ್ಲಾಟ್ ಕೊಟ್ರೆ ಅದನ್ನೇನು ಮಾಡ್ತಾರೆ, ಒಂದೇ ಮನೆಯನ್ನಂತೂ ಹೊಡ್ಯಾಕಾಗಲ್ಲ.
ಸಮಾಜ ದೊಡ್ಡದೈತಿ. ಹಿಂಗಾಗಿ ಕೆಲವು ಭಕ್ತರು ಅವ್ರ ಕಡೆ ಇರ್ತಾರೆ, ಕೆಲವು ಟ್ರಸ್ಟಿ ಕಡೆ ಇರ್ತಾರೆ, ಕೆಲವು ಮನೆಗಳು ನನ್ನ ದಾವಣಗೆರೆ ಹರಿಹರ ಭಾಗದ ನನ್ನ ಭಕ್ತರು ಅದಾರ ಇಲ್ಲಿ. 25 ಮನಿ ಇದಾವ. ಲೀಗಲ್ ಭಕ್ತರು ಬೇರೆ ರೀ, ಸಮಾಜದ ಭಕ್ತರು ಬೇರೆ. ನಮ್ಮ ಮನಗುಳಿ ಮಠಕ್ಕೆ ಲೀಗಲ್ ಭಕ್ತರು ಇರ್ತದಾರ, ಶಿಶು ಮಕ್ಕಳು ಬೇರೆ, ಭಕ್ತರು ಬೇರೆ. ನಾನು 25 ಮನಿ ಇದಾವೆ ಇಲ್ಲಿ ಶಿಷ್ಯರು. 3ನೇ ಪೀಠದ ಬಗ್ಗೆನೂ ಹೇಳಿದ್ರಿ ಸ್ವಾಮೀಜಿ. ಹೌದು, ಅದನ್ನ ಮಾಡಿದ್ರು ನಾವೇ ಅಂತ ಹೇಳ್ತೇವೆ. ನಾವೆಲ್ಲ ಸ್ವಾಮೀಜಿಯವ್ರು ಕೂತ್ಕೊಂಡು ಅದೇ 3ನೇ ಪೀಠದಲ್ಲೂ ಸಹ 3 ತಿಂಗಳ ರಾಜೀನಾಮೆ ಕೊಡೋಕ್ಕೂ ಇದೇ ಶ್ರೀಗಳ ಕಾರಣ. ಹೌದ್ರಿ, ಅವ್ರು ಒಡಕು ಅಂದ್ರೆ ಏನು ಮಾಡ್ತಾರೆ ಗೊತ್ತನ್ರಿ, ಅವ್ರಿಗೊಂದು ಹೇಳೋದು ಇವ್ರಿಗೊಂದು ಹೇಳೋದು ಇಂಥವೆಲ್ಲ ಮಾಡ್ತಾರೆ. ಎಲ್ಲ ಭಕ್ತರಿಗೊಂದು ಅಂದ್ರೆ ಅವರಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇದೆ, ಮನುಗಳು ಸ್ವಾಮಿಗಳು ಎಲ್ಲಿ ಬರ್ತಾರ ಅಂತೇಳಿ. ಅದನ್ನ ಕೇಳಿ ಸಮಾಜಕ್ಕೆ ಕೇಳಿ 2 ಮಠ ಗುರುಗಳ ಕೂಡಲ ಸಂಗಮದ್ದು ಸಮಸ್ಯೆ ಇದು ಏನು ಹೇಳಲ್ಲ. ನಾನು ಒಂದು ಮಾತು ವೇದಿಕೆ ಮುಖಾಂತರ ಭಾಷಣದಲ್ಲಿ ಹೇಳೀನಿ. ಮನುಗುಳಿ ಹಿರೇಮಠ ಆ ಮಠಕ್ಕೆ ಪಂಚಮಸಾಲಿಯವರೇ ಸ್ವಾಮೀಜಿ ಆಗ್ತಕ್ಕದ್ದು. ಆ ಮಠ ಎಷ್ಟು ವರ್ಷದ ಐತಿ ನಿಮ್ಗೆ ನೆನ್ಪಿಟ್ಕೊಳ್ಳಿ, ಇತಿಹಾಸ ಕೊಡ್ತೀನಿ ಬರ್ರಿ. 1800 ವರ್ಷದ ಮಠ ಐತೆ ಅದು. 1800 ವರ್ಷದ ಮಠ. ಆ ಮಠಕ್ಕೆ ಎಲ್ಲ ಧರ್ಮದ ಶಿಷ್ಯರಿದ್ದಾರೆ. ನೀವು ಲೀಗಲ್ ಬರೀ ಬಾಯಿಲಿ ಹೇಳಲ್ಲ, ನಾನು ಲೀಗಲ್ಲು ತೋರಿಸ್ತೀನಿ. ಲೋಕಲ್ ಇದ್ದಾರೆ. ಆ ಮಠಕ್ಕೆ 56 ಹಳ್ಳಿ ಭಕ್ತರು ಅದಾರೆ. ಅಂದ್ರೆ 56 ಹಳ್ಳಿನೂ ನಿಮ್ಮ ಅನುರಣಗಳು ಇಲ್ಲ. ಒಂದೊಂದು ಹಳ್ಳ್ಯಾಗ 50 ಮನೆ ಇದಾವೆ, ಒಂದು ಹಳ್ಳ್ಯಾಗ 30 ಮನೆ ಇದಾವೆ, 20 ಮನೆ. ಯಾಕಂದ್ರೆ ಸಮಾಜದವರು, ಪಂಚಮಸಾಲಿ ಸಮಾಜದವರು ಯಾಕೋ ನಮಗೆ ಎಲ್ಲ ಶ್ರೀಗಳು ಉಚ್ಚಾಟನೆ ಮಾಡೋದು ಈ ರೀತಿ ಆಗೋದೇ ಆಗ್ತಾ ಇದೆ ಅಂತ ಒಂದು ಅವ್ರಿಗೆ ಅವರು ಕೇಳ್ತಾರೆ. ಅವರು ಮಠಕ್ಕೆ ಹೇಳಿಕೆ ಕೊಟ್ಟಿದ್ದು, ಅದನ್ನು ಹೇಳಿಕೆ ನೋಡಿ ಅದನ್ನು ಅದಕ್ಕೆ ಜೋಡಣೆ ಮಾಡ್ಕೊಂಡ್ಬಿಟ್ಟು ನಾನು ಹೇಳಿಕೆ ಕೊಟ್ಟಿದ್ದೀನಿ. ನಾ ಹೇಳಿಕೆ ರಾಜ್ಯ ತುಂಬ ಯಾವ ಸ್ವಾಮೀಜಿ ಕೊಟ್ಟಿಲ್ಲ, ನಾವು ಅದನ್ನೇ ಕೊಟ್ಟಿದ್ದೀನಿ. ಅದು ಸುದ್ದಿ ಮಾಡ್ಕೊಂಡು ನಮಸ್ತೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.